ಕೃಷಿಯನ್ನು ನಂಬಿ ಇವತ್ತು ಸಂಭವದಲ್ಲಿ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಹಾಕಿದ್ದೀನಿ. ಬಿತ್ತೋದು ಆಮೇಲೆ ಈಗ ಕಲ್ಟಿವೇಷನ್ ಇಂಟರ್ ಕ್ರಾಪ್ ಕಲ್ಟಿವೇಷನ್ ಮಾಡೋದ್ರಲ್ಲಿ ತುಂಬ ಸಹಾಯ ಆಯಿತು. ಇವೆಲ್ಲ ಆಕಳದ್ದು ಹೈನು ಮಾಡಿ ಕಾರ್ ತೊಗೊಂಡಿದ್ದೆ. ಇದೆಲ್ಲ ನೋಡಿ ಜನ ಸ್ವಲ್ಪ ನಗಾಡಿದ್ರು, ಏನಪ್ಪ ಸಣ್ಣ ಟ್ರ್ಯಾಕ್ಟರ್ ತಂದಿದ್ದಾರೆ ಹಂಗಂತೆ. ಬನ್ನಿ ಬನ್ನಿ. ಎಸ್ ಪರ್ ಡೇ ನೀವು ಹೆಚ್ಚಿಗೆ ಕೊಡ್ತದೆ ಬಂದು. ಅದನ್ನು ನಾವು ಮಾಡೋದು ಒಂದು ಕಾಯಕ ನೋಡಿ ಹಲವಾರು ರೈತರು ಬಂದರು. ನಾವು ಸದೃಢವಾದ ಉತ್ಕೃಷ್ಟವಾದ ಒಂದು ಒಳ್ಳೆಯ ರೀತಿ ಹಣ್ಣು ಬೆಳೆದ್ರೆ ಯಾರಾದರೂ ಹುಡ್ಕೊಂಬರ್ತಾರೆ ನಮ್ಮಲ್ಲಿ. ರೈತರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ ವಿಡಿಯೋ ಮಾಡಿಬಿಟ್ಟಿದ್ರಿ ನೀವು. ನಂಗೆ ಖುಷಿ ಆಯ್ತು ಕೇಳಿನಿ. ಸಿನಿಮಾ ನಟರಿಗೆ ಅಷ್ಟು ಅಭಿಮಾನ, ನನಗೂ ಅಭಿಮಾನಿಗಳಿದ್ದಾರೆ, ರೈತನಿಗೂ ರೈತರಪ್ಪ ಇವರಿಗೆ ಅಭಿಮಾನಿಗಳಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು 2 ಇಂಚ್ ನೀರಲ್ಲಿ 12 ಎಕರೆ ಕಬ್ಬಿದೆ. ಇಲ್ಲಿ ನಮ್ದು ಪೂರ್ಣಕ್ಕೆ ಹೋಗಿದೆ ಹಾಲು ಹಿಂಡು ಮಿಷನ್ ಅಂತಂದು 2 ಆಕಳ ಹಿಂಡುವಲ್ಲಿ 12 ಆಕಳ ಮಾಡಿ ಸ್ವಲ್ಪ ತ್ರಾಸ ಕಷ್ಟ ಆಯಿತು. ಟೊಮೆಟೊ ಒಂದಿದೆ. ಟೊಮೆಟೊ ಈ ರೀತಿ ಮಾಡೋದ್ರಿಂದ ರೈತರಿಗೆ ನಡುಮಧ್ಯೆ ಅಲ್ಪಾವಧಿ ತಳಿ ಮಾಡೋದ್ರಿಂದ ನಡುಮಧ್ಯೆ ಹಣಕಾಸಿನ ಖರ್ಚು ಮುಗ್ಗಟ್ಟು ದಾಟಿ ಹೋಗ್ತಾವ. ಇದು ಮಾಲ್ದಂಡಿ ಅಂತಾರೆ, ಹಿಂಗಾರಿ ಜೋಳ, ಬಿಳಿ ಜೋಳ. ಒಂದು ಎಕರೆಗೆ 2 ಲಕ್ಷ ರೂಪಾಯಿ ಟೊಮೆಟೊ ಆಗ್ತದೆ, ಅದು 4 ತಿಂಗಳಲ್ಲಿ. ಸ್ನೇಹಿತರೆ, ಇವಾಗ ಸಂಕವಲ್ಲಿ ಇದ್ದೀವಿ. ಸಂಕವ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ಒಂದು ಗ್ರಾಮ. ತುಂಬ ಬಿಸಿಲಿದೆ. ಇಲ್ಲಿ ಒಂದು ಜಮೀನು ಕಾಣಿಸ್ತಾ ಇದೆ, ಕಬ್ಬು ಹಾಕಿದ್ದಾರೆ. ಅದ್ರ ಜೊತೆಗೆ ಅಲ್ಲಿಂದ ನೋಡಿದರೆ ಟೊಮೆಟೊ ಕಾಣಿಸ್ತಾ ಇದೆ, ಮತ್ತು ಸೌತೆಕಾಯಿ ಕಾಣಿಸ್ತಾ ಇದ್ದಾರೆ. ಬಿಸಿಲಿಗೆ ಸೌತೆಕಾಯಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಿ ರೈತರು ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ಸೌತೆಕಾಯಿ ಕೇಳಿ ತಿನ್ಕೊಬರೋಣ. ನಾನಂತೂ ಪರ್ಚೇಸೇ ಮಾಡ್ತೀನಿ ರೈತರಿಂದ. ಯಾಕೆ ಅಂತ ಹೇಳಿದರೆ ತುಂಬ ಫ್ರೆಶ್ ಆಗಿರುತ್ತೆ. ಕರಿತಾ ಇದ್ದಾರೆ ಆಲ್ರೆಡಿ. ಸರ್ ನಮಸ್ತೆ. ಓಕೆ, ಸೌತೆಕಾಯಿ ಸಿಗ್ಬೋದಾ? ಇದೆಯಲ್ಲ ಮೇಡಮ್, ನಿಮ್ದೆಲ್ಲ ನೋಡಿದ್ದೀವಿ ಮೇಡಮ್. ನೀವು ಸಂಗೊಳ್ಳಿ ರಾಯಣ್ಣ ಆಮೇಲೆ ಇವ್ರದ್ದು ಎಲ್ಲ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ರಲ್ಲ, ನಿಮ್ಮದು ನಮ್ಗೆ ಗೊತ್ತು ಪರಿಚಯ. ರೈತರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ ವಿಡಿಯೋ ಮಾಡಿಬಿಟ್ಟಿದ್ರಿ ನೀವು. ನಂಗೆ ಖುಷಿ ಆಯಿತು ಕೇಳಿನಿ. ಭಾಳ ಸಲ ನೋಡಿದ್ದೇನೆ ಮೇಡಮ್. ಇದು ನಮ್ಮ ಹೊಲದಲ್ಲಿ ಬೆಳೆ ಸೌತೆಕಾಯಿ ಮತ್ತು ಟೊಮೆಟೊ ನಿಮಗೋಸ್ಕರ ಕಾಯ್ತಾ ಇದ್ದಾವೆ. ಥ್ಯಾಂಕ್ ಯು. ಉತ್ತರ ಕರ್ನಾಟಕ ಜನತೆ ಪ್ರೀತಿ ನೋಡಿ, ರೈತರು ಪ್ರೀತಿ. ಅದ್ರ ಜೊತೆಗೆ ನಾನು ನಿಮ್ಮನ್ನೇ ಹುಡ್ಕೊ ಬಂದಿದ್ದು. ಹೌದಾ? ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಿಮ್ಮ ಈಸೆ ಎಲ್ಲ ಕಡೆ ಫೇಮಸ್ಸು. ಹೌದಾ? ನೀವು ತುಂಬಾ ಸಕ್ಸಸ್ಫುಲ್ ರೈತರು ಅಂತ ಗೊತ್ತು. ಸ್ನೇಹಿತರೆ, ಇವರು ರವೀಂದ್ರ ಅಂತ. ನೀವೆಲ್ಲರೂ ಒಂದು ಗಾದೆ ಮಾತು ಕೇಳಿರ್ತೀರಾ, ಜೈ ಜವಾನ್ ಜೈ ಕಿಸಾನ್. ಅದ್ರ ಜೊತೆಗೆ ಕೈ ಕೆಸರಾದರೆ ಬಾಯಿ ಮೊಸರು, ಮತ್ತು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳಿ ಯಾವತ್ತೂ ಕೂಡ ದುಡಿದು ತಿನ್ನಬೇಕು ಹೊರತು ಕೂತು ತಿನ್ನಬಾರ್ದು ಅನ್ನೋದು ನಮ್ಮ ಪುರಾತನ ಕಾಲದಿಂದ ಅದೊಂದೇ ಕೆಲಸನ ನಿಷ್ಠೆಯಿಂದ ಮಾಡ್ಕೊಬಂದಿರೋರು ಯಾರು ಗೊತ್ತಾ? ನಮ್ಮ ರೈತರು. ಇವರು ಒಬ್ಬರು ರೈತರು. ಪದವಿಯನ್ನು ಓದಿದ್ರು ಕೂಡ ಇವಾಗ ರೈತಾಪಿ ಕುಟುಂಬದವರೇ ಆಗಿ ರೈತ ಕೆಲಸವನ್ನು ಮಾಡ್ಕೊಬಂದು ಪ್ರಗತಿಪರ ರೈತರಾಗಿದ್ದಾರೆ. ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಸಂಪಗಾವದಲ್ಲಿ ರವೀಂದ್ರ ಸಿದ್ನಾಳ್ ಅಂತ ಹೇಳಿದರೆ ಎಲ್ರಿಗೂ ಹೆಸರುವಾಸಿ. ಯಾರು ಕೇಳಿದ್ರು ಇವ್ರ ಮನೆ ಬಂದು ತೋರಿಸ್ತಾರೆ, ಅಷ್ಟು ಅಚ್ಚುಕಟ್ಟಾಗಿ ಕೃಷಿನ ಮಾಡಿದ್ದಾರೆ. ಇವ್ರನ್ನ ಏನಕ್ಕೆ ನಮ್ಮ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ? ಇವರಿಂದ ಸಾಕಷ್ಟು ವಿಷಯಗಳು ನಮ್ಮ ಬೇರೆ ಭಾಗದ ರೈತರಿಗೆ ಸಹಾಯ ಆಗುತ್ತೆ. ಆ ರೀತಿ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ರವೀಂದ್ರ ಸಿದ್ನಾಳ್ ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಹಲವಾರು ಯುವ ರೈತರಿಗೆ ಒಂದು ಪ್ರೇರಣೆ ಸಿಗುತ್ತೆ. ಇವಾಗ ನಾವು ನಿಂತಿರೋ ಸ್ಥಳನೇ ಸಂಗಾವ ಗ್ರಾಮದಲ್ಲಿರುವಂಥ ಅವ್ರ ಜಮೀನಲ್ಲಿ ಇದ್ದೀವಿ. ಅದು ಹೈವೇಲೇ ಬರುತ್ತೆ, ನೇಗಿನಾಳಕ್ಕೆ ಹೋಗೋವಂಥ ರಸ್ತೆ ಇದು. ಸಂಗಾವ ಊರಿಂದ ಬಂದು ನೇಗಿನಾಳ ಕಡೆಗೆ ಈ ರೋಡ್ ಹೋಗುತ್ತೆ. ಈ ರೋಡ್ ಅಕ್ಕಪಕ್ಕನೇ ಇವ್ರ ಜಮೀನಿದೆ. ಬನ್ನಿ ಸರ್, ನಿಮ್ಮ ಜಮೀನು ತೋರಿಸ್ಕೊಂಡು, ಮತ್ತು ಉತ್ತರ ಕರ್ನಾಟಕ ಭಾಗದ ಬೆಳೆಗಳು ಮತ್ತು ಇಲ್ಲಿನ ವಿಶೇಷತೆಗಳು, ರೈತರ ಬದುಕು ಹೇಗಿದೆ ಅಂತ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ರವೀಂದ್ರ ಅವರ ತೋಟಕ್ಕೆ ಎಲ್ರಿಗೂ ಸ್ವಾಗತ. ಅದ್ರ ಜೊತೆಗೆ ರೈತರ ಬದುಕಿಗೆ ಎಲ್ರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ. ನಿಮ್ಮ ತಂದೆ ತಾಯಿನೂ ಕೂಡ ಕೃಷಿನೇ ಮಾಡ್ತಾ ಇದ್ದಿದ್ದ? ಹೌದು, ಮೊದಲೇ ನಮ್ಮದು ಮೂಲತಃ ಕೃಷಿ ಕುಟುಂಬ ಆಗಿದ್ದು. ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದನೂ ಕೂಡ ಕೃಷಿ ಮಾಡ್ಕೊತ ಬಂದಿದ್ದರು. ಮೊದಲು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಿದ್ರು, ಅಂದರೆ ಜೋಳ, ಗೋಧಿ, ಹತ್ತಿ, ಹಿಂಗೆ ದೀರ್ಘಾವಧಿ ತಳಿಗಳನ್ನು ಮಾಡ್ತಿದ್ರು. ಆಮೇಲೆ ನಾವು ಈಗ ಪದವಿ ಮುಗಿಸಿ ನಮ್ಮ ತಂದೆ ಜೊತೆ ಕೈ ಜೋಡಿಸಿದಾಗ, ಕೇಳ್ಕೊಳ್ಳಿ ಏನು ಮಾಡಿದ್ದಾರೆ ಹೇಳಿ, ಪದವಿ ಮಾಡಿದ್ದಾರೆ. ಇವಾಗ 1 ಡಿಗ್ರಿ ತಗೊಂಡ್ರೆ ನಾನೇನಕ್ಕೆ ಕೆಲಸ ಮಾಡ್ಬೇಕಂತ ಹೇಳ್ತಿರಲ್ಲ ಅಂಥವ್ರಿಗೆ ನಮ್ಮ ವಿಡಿಯೋ. ಪದವಿ ಮುಗಿಸಿ ನಾವು ಕೃಷಿಯಲ್ಲಿ ನಮ್ಮ ತಂದೆ ಸಹಾಯ ಆಗಪ್ಪ ಅಂತ ನಾನು ನಮ್ಮ ತಮ್ಮ BA, ನಮ್ಮದು BSc, ಇಬ್ಬರು ಕೂಡ ಕೃಷಿ ಮಾಡಲಿಕ್ಕಿದ್ದು. ಆಮೇಲೆ ನಮ್ಮ ತಂದೆ ಜೊತೆ ಯಾಸ್ ಯೂಸ್ವಲ್ ನಾವು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ಕೊತ ಬಂದಾಗ ನಮಗೆ ಹಲವಾರು ಯೋಚನೆಗಳು ಬಂದು, ಯಾಕೆ ನಾವು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಆಧುನಿಕ ಕೃಷಿಯನ್ನು ಯಾಕೆ ಅಳವಡಿಸ್ಕೋಬಾರ್ದು ಅಂತೇಳಿ. ಯಾಕೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಮೊದಲು ಎತ್ತು ಈ ಎತ್ತರಿಂದ ಮಾಡ್ತಾಯಿದ್ರು.
ನಾವು ಈಗ ಹಲವಾರು ಕೃಷಿ ಮೇಳಕ್ಕೆ ಹೋದಾಗ ಪೂನಾ, ಬೆಂಗಳೂರು ಮತ್ತು ಹಲವಾರು ಈ ಥರ ಧಾರವಾಡ ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಅದು ಆಧುನಿಕ ಉಪಕರಣಗಳು ಬಂದಿದ್ದು. ಅದನ್ನು ಉಪಯೋಗಿಸಿ ನಮ್ಮ ಜಮೀನಲ್ಲಿ ಯಾಕೆ ಉಪಯೋಗಿಸಬಾರ್ದಂತ ಬಂದು ನಾವು ಅದೇ ರೀತಿ ಇಲ್ಲಿ ನೋಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಓ, ಟೊಮೊಟೊ ಬೆಳೆದಿದ್ದೀರಾ? ಇದು ಹನಿ ನೀರಾವರಿ ಡ್ರಿಪ್ ಇರಿಗೇಷನ್. ಇದರಲ್ಲಿ ಫ್ಲಡ್ ಇರಿಗೇಷನ್ಗಿಂತ ಡ್ರಿಪ್ ಅಂದರೆ ಈಗ 2 ಇಂಚು ನೀರಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸುಮಾರು 2 ಇಂಚು ನೀರಲ್ಲಿ 12 ಎಕರೆ ಕಬ್ಬಿದೆ. ಇಲ್ಲಿ ನಮ್ಮದು 12 ಎಕರೆ ಕಬ್ಬಿದೆ. ಮೊದಲು ಕಬ್ಬು ಅಷ್ಟೇ ಬೆಳೀತಿದ್ರು. ನಾವು ಯಾಕೆ ಮಿಶ್ರ ಬೆಳೆ ಮಾಡಬಾರ್ದು ಅಂತೇಳಿ ಕಬ್ಬು. ಹೌದೌದು, ಇದು ಕಬ್ಬು ವರ್ಷ ಪೂರ್ತಿ ಬೆಳೆ, ಅದರ ಮಿಶ್ರ ಬೆಳೆ. ಇದು ಅಲ್ಪಾವಧಿ ತಳಿ ಟೊಮೆಟೊ ಒಂದಿದೆ. ಟೊಮೆಟೊ ಈ ರೀತಿ ಮಾಡೋದ್ರಿಂದ ರೈತರಿಗೆ ನಡುಮಧ್ಯೆ ಅಲ್ಪಾವಧಿ ತಳಿ ಮಾಡೋದ್ರಿಂದ ನಡುಮಧ್ಯೆ ಹಣಕಾಸಿನ ಖರ್ಚು ಮುಗ್ಗಟ್ಟು ದಾಟಿ ಹೋಗ್ತಾವೆ. ಏನಾದರೂ ಕಳೆ ಮತ್ತು ಇದು ಕಬ್ಬು ಮೆಟಲ್ ಲಾಗವಾಡು, ಆಮೇಲೆ ಗೊಬ್ಬರ, ಆಳುಗಳು ಎಲ್ಲ ಇದರಲ್ಲಿ ದಾಟಿ ಹೋಗ್ಬಿಡ್ತದೆ. ಖರ್ಚು ಉಳಿಯುತ್ತೆ. ಈಗ ನೋಡಿ ಇವತ್ತಿನ ರೇಟಿಗೆ ಈ ಟೊಮೆಟೊ ಕಬ್ಬಿನಕ್ಕಿಂತನೂ ಹೆಚ್ಚು ತುಂಬ ಅದು ಇದಾಗ್ತದೆ, ಲಾಭ ಆಗ್ತದೆ. ಈಗ ಸುಮಾರು ನಮ್ಮದು ಇದರಲ್ಲಿ ಕಬ್ಬಿಂದು 1 ಎಕರೆಗೆ ಏನಿಲ್ಲಂದ್ರೂ ಒಂದು 60 ಟನ್ನು, 3,000 ಕಟ್ಟರು 1,80,000 ಆಗ್ತದೆ. ಅದು ಏನು ವರ್ಷಪೂರ್ವದಲ್ಲಿ. ಆದರೆ ಈಗ ಇವತ್ತಿನ ರೇಟ್ನಲ್ಲಿ ಇದರಿಂದ ಒಂದು ಎಕರೆಗೆ 2 ಲಕ್ಷ ರೂಪಾಯಿ ಟೊಮೆಟೊ ಆಗ್ತದೆ. ಅದು 4 ತಿಂಗಳಲ್ಲಿ. 2 ಲಕ್ಷ 4 ತಿಂಗಳಲ್ಲಿ. ಇದು ಅಷ್ಟೇ ಅಲ್ಲ, ಇದ್ರ ಜೊತೆ ನಾವು ಸೌತೆಕಾಯಿ ಮಾಡಿದ್ದೀವಿ, ಮೆಣಸಿನ್ಕಾಯಿ ಮಾಡಿದ್ದೀವಿ. ಈ ರೀತಿ ರೈತರು ಸ್ವಲ್ಪ ಜ್ಞಾನ ಉಪಯೋಗಿಸಿ ದೀರ್ಘಾವಧಿ ತಳಿಯ ಜೊತೆ ಅಲ್ಪಾವಧಿ ತಳಿ ಮಾಡೋದ್ರಿಂದ ಒಂದು ಆರ್ಥಿಕವಾಗಿ ಮುನ್ನುಗ್ಗಬಹುದು. ಒಂದು ಟೊಮೆಟೊ ಬೆಳೆ ತೆಗಿತೀರಲ್ಲ 4 ತಿಂಗಳಾದ್ಮೇಲೆ ಮತ್ತೆ ಅದನ್ನ ಮತ್ತೆ ಬೆಳೆ ಬರುತ್ತೆ? ಇಲ್ಲ, ಆ ಕಬ್ಬಿಗೆ ಬಿಟ್ಬಿಡ್ತೀವಿ ನಾವು. ಇದು ಹಸಿರಲ್ಲೇ ಈಗ ರೇಟ್ ಇದ್ದರೆ ಕೊಯ್ತೀವಿ, ರೇಟ್ ಇರಲಿಲ್ಲ ಅಂದರೆ ಇದನ್ನೇ ಹಸಿರಲೆಯಾಗಿ ಕೊಟ್ಟರಿಂದ ಇದು ಇದು ಕಬ್ಬಿನ ಇಳುವರಿ ಕೂಡ ಹೆಚ್ಚಾಗ್ತದೆ. ಓ, ಹಾಗೆ. ಅಂದರೆ ಇದು ಎರಡು ಇತ್ತ ಪ್ರಯೋಜನ ಇದೆ. ಈಗ ಪ್ರೈಸ್ ಇದೆ ಅಂತ ನಾವು ಕೊಯ್ತಾ ಇದ್ದೀವಿ. ಮೋಸ್ಟ್ ಆಫ್ ಆಲ್ ಪ್ರೈಸ್ ಇರಲಿಲ್ಲ ಅಂದರೆ ಅದನ್ನು ರೂಟರ್ ಮಾಡಿ ಹಸಿರಲೆ ಗೊಬ್ಬರ ಹಾಕಿ ಇದಕ್ಕೆ ಕೊಟ್ಟರೆ ಇದು ಸಮೃದ್ಧವಾಗಿ ಬೆಳೀತದೆ. ಯಾವುದು ವೇಸ್ಟ್ ಆಗೋದಿಲ್ಲ. ಮತ್ತು ಹನಿ ನೀರಾವರಿ ಮಾಡೋದ್ರಿಂದ ಎಲ್ಲಾದರೂ ನೋಡಿ 2 ಇಂಚು ನೀರಲ್ಲಿ 12 ಎಕರೆ ಕಬ್ಬಿದೆ. ಇಲ್ಲಿ ತೋರಿಸಿ ಇಲ್ಲಿ ಎಸ್ 2 ಇಂಚು ನೀರಲ್ಲಿ. ಆಮೇಲೆ ಇಲ್ಲಿ ಇದ್ರ ಜೊತೆ ಸೌತೆಕಾಯಿನೂ ಹಾಕಿದ್ದೀವಿ ಇಲ್ಲಿ. ಸರ್, ಇವಾಗ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಬರುತ್ತೆ. ಕಬ್ಬಿನ ಮಧ್ಯ ಈ ತರ ಟೊಮೆಟೊ ಎಲ್ಲ ಹಾಕಿದಿರಲ್ಲ, ಓಕೆ. ಇಲ್ಲ, ಕಬ್ಬಿನ ಇಳುವರಿ ಹೆಚ್ಚಾಗ್ತದೆ. ಯಾಕಂದರೆ ಇದರಲ್ಲಿ 4-5 ಈಗ ಟೊಮೆಟೊ ಏನು ಕೆಲವೊಂದು ವೇಸ್ಟ್ ಆಗ್ತಲ್ಲ, ಅದಕ್ಕೆ ಅದು ಗೊಬ್ಬರ ಆಗಿ ಹೋಗ್ತದೆ. ಹೌದು. ಈಗ ಇನ್ಮೇಲೆ ಕೊಯ್ತಾ ಇದ್ದಾವೆ. ಇದು ಸೆಕೆಂಡ್ ಸ್ಯಾಂಪ್ಲಿಂಗ್. ನಿಮಗೆಲ್ಲ ವಿಡಿಯೋಸ್ ಕಳಿಸ್ತೀನಿ. ಈಗ ಇದು ನೋಡಿ ಸೌತೆಕಾಯಿ ನಿನ್ನೆ ಹಾರ್ವೆಸ್ಟ್ ಮಾಡಿದ್ದು, ನಿನ್ನೆ ಕೊಯ್ದಿದ್ದೀವಿ. ಬನ್ನಿ. ಇದು ನಮಗೆ 1 ಎಕರೆಯಲ್ಲಿ ಈಗ ಸುಮಾರು ಒಂದು 330 ರೂಪಾಯಿ ಕೆಜಿ, 40 ರೂಪಾಯಿ ಕೆಜಿ ಮಾರ್ತಾ ಇದೆ. ಇದು ಒಂದು ಸ್ನೇಹಿತರೆ, ಈಗ ಇದು ನಮಗೆ ಇದು ಇನ್ನೂ ಶಾರ್ಟ್ ಟೈಮ್ ಪೀರಿಯಡ್. ಇದು 45 ಡೇಸಲ್ಲೇ ಬಂದುಬಿಡುತ್ತೆ. ಇದು ಫ್ಲವರಿಂಗ್ 4 to 50 ಡೇಸ್ ಆಗ್ತದೆ. ಇದು ವಿತಿನ್ 3 ಮಂತ್ಸಲ್ಲಿ ಎಸ್ 45 ಡೇಸ್ಗೆ ಸ್ಟಾರ್ಟ್. ಇದು ಪಿಕ್ಕಿಂಗ್ ಏನು ಅಂದರೆ ಬೇಗ ಜಲ್ದಿ ಬಂದುಬಿಡುತ್ತೆ. ಅದು ಇದೀಗ ನಮಗೆ ತುಂಬ ಈಗ ಬಿಸಿಲಿಗೆ ತುಂಬ ರೇಟ್ ಇದೆ. ಇಲ್ಲೂ 1 ಎಕರೆಯಲ್ಲಿ ಹಾಕಿದ್ದೇವೆ. ಇದು ಸುಮಾರಿಗೆ ಒಂದು 50,000 ರೂಪಾಯಿ ಮೇಲೆ ಆಗಿದೆ. ಇದು 50,000 ವಿತಿನ್ 3 ಮಂತ್ಸ್. ಇದರಲ್ಲಿ ಇದು ಖರ್ಚು ಕಡಿಮೆ. ಇದಕ್ಕೆ ಇದು ಬೀಜಕ್ಕೆ ಒಂದು ಎಕರೆಯಲ್ಲಿ 3 ಪ್ಯಾಕೆಟ್ ಬೀಜ ಬೇಕು. ಒಂದು ಪ್ಯಾಕೆಟ್ ಬೀಜ 200 ರೂಪಾಯಿ, 600 ರೂಪಾಯಿ, 600 ಅಷ್ಟೇ. 600 ಗೊಬ್ಬರ ಅದು ಕೂಡಿ ಅದೊಂದು 3-4 ಸಾವಿರ. ಎಲ್ಲ ಕೂಡ ಒಂದು 5-6 ಸಾವಿರ ರೂಪಾಯಿ ಅಷ್ಟೇ ಖರ್ಚು. ಲಾಭ 50,000 ರೂಪಾಯಿ ಮೇಲೆ ಆಗಿದೆ. ಇನ್ನೂ ಪಿಕ್ಕಿಂಗ್ ಸ್ಟಾರ್ಟ್ ಇದೆ. ಇವಾಗ 1 ಟೈಮ್ ತೆಗೆದಿದ್ದಕ್ಕೆ ನಿಮಗೆ ಇಲ್ಲ 4-5 ಟೈಮ್ ತೆಗೆದಿದ್ದೀವಿ. ಇದು ಅಂದರೆ ಇದು 2 ದಿವಸಕ್ಕೊಮ್ಮೆ ತೆಗಿತೀವಿ. 2 ಡೇಸ್ಗೊಮ್ಮೆ 2 ಡೇ ಇಷ್ಟ ಆಗುತ್ತೆ. ಅದು ಸೌತೆಕಾಯಿ ನಾಟಿ ಸೌತೆಕಾಯಿ, ಧಾರವಾಡ ಸೌತೆಕಾಯಿ, ಧಾರವಾಡ ಕುಕ್ಕುಂಬರ್ ಇಲ್ಲಿ ಬನ್ನಿ ತೋರಿಸ್ತೀನಿ. ಇದೆಲ್ಲ ಆಗಿದೆ. ಈಗ 5-6 ಸಲ ಕಟಿಂಗ್ ಆಗಿದೆ. ಇದು 45 ದಿನಕ್ಕೊಂದು 45 ಡೇಸಿಗೆ ಸ್ಟಾರ್ಟ್ ಆಗ್ತದೆ ಫ್ಲವರಿಂಗು. 10-50-60 ಡೇಸ್ಗೆ 2 ತಿಂಗಳಿಗೆ ಫುಲ್ ಫ್ರೂಟ್ಸ್ ಬಂದ್ಬಿಡುತ್ತೆ. ಇವಾಗ ಸೌತೆಕಾಯಿಗೆಲ್ಲ ಭಾರಿ ರೇಟ್ ಇದೆಯಲ್ಲ, ಬಿಸಿಲು ಇದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದು 40 ರೂಪಾಯಿ ಕೆಜಿ ಹೋಗ್ತಾ ಇದೆ ಈಗ. ನೋಡಿದ್ರಾ? ನಿಮ್ಮಲ್ಲೂ ಏನಾದರೂ ಮಿಶ್ರ ಬೆಳೆ ಬೆಳಿಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಇದು ಮಿಶ್ರ ಮಾಡಿ ಇದು ಕಬ್ಬಿಗೆ ಯಾವುದೇ ಥರದ ಇದಾಗಿಲ್ಲ, ಏನು ಎಫೆಕ್ಟ್ ಆಗೋದಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು. ಎಲ್ಲಿ ಸರ್ ಮಾರ್ಕೆಟ್ಗೆ ನೀವು? ಬೆಳಗಾಂ ಮಾರ್ಕೆಟ್. ಓ, ಹತ್ರನೇ ಇದೆ. ಹಾಂ, ಬೆಳಗಾಂ 35 ಕಿಲೋಮೀಟ್ರ್. ಮತ್ತು ಕೆಲವೊಂದು ಜನ ಇಲ್ಲೇ ಬಂದು ಹೋಗ್ತಾ ಇದ್ದಾರೆ. ಹೌದು. ಈ ಟೊಮೆಟೊ ನಾವು ಚಿಕ್ಕಮಗಳೂರು, ಉಡುಪಿ ಸೈಡ್ ಇಲ್ಲೇ ಲೋಡಿಂಗ್ ಮಾಡ್ತಾಯಿದ್ದಾರೆ.
ನಮಗೆ ಚಿಕ್ಕಮಂಗ್ಳೂರು ಎಲ್ಲಿ ಉಡುಪಿ ಇದು ನೋಡಿದ್ರೆ ಉತ್ತರ ಕರ್ನಾಟಕ, ಅಲ್ಲಿ ನೋಡಿದ್ರೆ ಮಲೆನಾಡ್ ಸೈಡು ದಕ್ಷಿಣ ಕರ್ನಾಟಕ ಆ ಸೈಡಿಗೆ ಇಲ್ಲಿಂದ ತರಕಾರಿ ಆಗಿರ್ಬೋದು ಟೊಮೊಟೊನು ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ಇಲ್ಲೇ ಬಂದು ಅಂದರೆ ನಮಗೆ ಸಾಗಣೆ ಖರ್ಚು ಉಳಿತದೆ, ಕಮಿಷನ್ ಉಳಿತದೆ. ಹೌದು. ಓ, ನೀವು ಕಮಿಷನ್ ಕೂಡ ಕೊಡ್ಬೇಕಾ? ಅವರು ಅಲ್ಲಿ ಮಾರ್ಕೆಟಲ್ಲಿ ಕಮಿಷನ್ ಕೊಡಬೇಕಲ್ಲ, ದಲ್ಲಾಳಿ ಕಮಿಷನ್ ತಗೋತಾರೆ ಮತ್ತು ಸಾಗಣೆ ವೆಚ್ಚ ಅದೆಲ್ಲ ಉಳಿತದೆ. ಯಾಕಂದರೆ ನಾ ಏನು ಹೇಳೋದು ಅಂದರೆ, ನಾವು ಸದೃಢವಾದ ಉತ್ಕೃಷ್ಟವಾದ ಒಂದು ಒಳ್ಳೆಯ ರೀತಿ ಹಣ್ಣು ಬೆಳೆದ್ರೆ ಯಾರಾದರೂ ಹುಡ್ಕೊಂಬರ್ತಾರೆ ನಮ್ಮಲ್ಲಿ. ಹೌದು. ಮೊದಲು ನಾವು ಮಾಡೋ ಪ್ರಯತ್ನ ಮಾಡಬೇಕು, ಚೆನ್ನಾಗಿ ಹೃದಯವಂತಿಗೆ ಕೃಷಿಯನ್ನು ಖುಷಿಯಾಗಿ ಮಾಡಬೇಕು. ಒಳ್ಳೆ ಮಾತು ಹೇಳಿದ್ರಿ ಸರ್. ಯಾರು ಕೃಷಿಯನ್ನು ಖುಷಿ ಮಾಡ್ಕೊತ ನಾವು ಅಷ್ಟೇ ಬೆಳೆಯೋದಲ್ಲ, ಉಳಿದ ಕೃಷಿಕರಿಗೆ ಹೇಳಬೇಕು. ಇವತ್ತು ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ, ವಾಟ್ಸಪ್ ಅಪ್ಲೋಡ್ ಮಾಡ್ತೀನಿ, ಸಾಮಾಜಿಕ ಜಾಲತಾಣ ಅಪ್ಲೋಡ್ ಮಾಡೋದ್ರಿಂದ ನನಗೆ ಆಲ್ ಓವರ್ ಇಂಡಿಯಾ ತುಂಬ ಅಭಿಮಾನಿಗಳಿದ್ದಾರೆ. ಸಿನಿಮಾ ನಟರಿಗೆ ಅಷ್ಟೇ ಅಭಿಮಾನಿಗಳು, ನನಗೂ ಅಭಿಮಾನಿಗಳಿದ್ದಾರೆ, ರೈತನಿಗೂ ರೈತರಪ್ಪ ಇವರಿಗೆ ಅಭಿಮಾನಿಗಳಿದ್ದಾರೆ. ಎಲ್ಲ ಪೋಸ್ಟ್ ನೋಡಿ ಎಷ್ಟೋ ಜನ ಅಧಿಕಾರಿಗಳು ಆಯ್ತು, ಆಮೇಲೆ ಮಠಾಧೀಶರಾಯ್ತು, ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರು ಕೈಗಾರಿಕೋದ್ಯಮ ಕೂಡ ಕೃಷಿಯತ್ತ ವಾಲ್ತಾ ಇದ್ದಾರೆ. ಪ್ರತಿಯೊಂದು ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಸೀಡ್ಸ್ ಹಾಕೋ ಇಟ್ಕೊಂಡು ಅದಕ್ಕೆ ಯಾವ ಸ್ಪ್ರೇ ಮಾಡಬೇಕು, ಯಾವ ರೀತಿ ಅದನ್ನ ತೆಗಿಬೇಕು. ಮತ್ತು ಈಗ ನಾವು ಹೂ ಹಾಕಿರ್ತೀವಿ, ಆಲ್ಮೋಸ್ಟ್ ಅಲ್ಲಿ ಹಬ್ಬ ಹರಿದಿನ ಬರುವಂಗೆ ಹೂ ಹಾಕ್ತೀವಿ. ಈ ರೀತಿ ನಾವು ಅಂದರೆ ಕ್ಯಾಲೆಂಡರ್ ನೋಡ್ಕೊಂಡು ನಾವು ಕೃಷಿ ಮಾಡೋದ್ರಿಂದ ಒಂದು ಸಿಸ್ಟಮೆಟಿಕ್ಕಾಗಿ ಕ್ರಮಬದ್ಧವಾಗಿ ಆಯಾ ಟೈಮ್ನಲ್ಲಿ ಬೆಳೆ ಬೆಳೆದ್ರೆ ಯಾವಾಗೂ ಲಾಸ್ ಆಗೋದಿಲ್ಲ. ಮತ್ತು ನಾವು ಅದನ್ನು ಏನು ಮಾಡ್ತೀವೋ ಅದನ್ನು ಹಲವಾರು ರೈತರಿಗೆ ಹೇಳಬೇಕು. ಅದೇ ಒಂದು ಅಂದರೆ ನಮ್ಮ ಜೊತೆ ಅವ್ರನ್ನ ಬೆಳೆಸೋದ್ರಿಂದ ನಮಗೆ ಒಳ್ಳೆಯ ರೀತಿಯಿಂದ ದೇವ್ರ ಸಹಾಯ ಮಾಡ್ತೀನಿ, ಆಶೀರ್ವಾದ ಸಿಗ್ತದೆ. ಹೌದು ಸರ್, ಅದಕ್ಕೋಸ್ಕರ ನಿಮ್ಮ ಬೆಳೆ ಎಷ್ಟು ಖುಷಿಯಿಂದ ಬಂದಿದೆ. ಹೌದು. ಅದ್ರ ಜೊತೆಗೆ ಎಷ್ಟು ಎಕರೆ ಇದೆ ನಿಮ್ದು? ಈಗ ನಾವು ಒಂದು 25 ಎಕರೆ ಕೃಷಿ ಮಾಡ್ತಾ ಇದ್ದೀವಿ. 25 ಎಕರೆ? ನಾನು ನಮ್ಮ ತಮ್ಮ ಇಬ್ಬರೇ. ನೀವು? ಇಲ್ಲ, ನಾವು ಮೊದಲಿಂದ ಬಂದು ನಮ್ಮ ಕುಟುಂಬದ ಬಂದಿದ್ದು ಮೊದಲೆಲ್ಲ ಜನ ಇನ್ನೂ ತುಂಬ ಇತ್ತು, ಎಲ್ಲ ಡಿವೈಡ್ ಆಗಿ ಅವ್ರಿಗೆ ಇದಾಗಿದೆ. ಈಗ ನಾವು ನಮ್ಮ ಬರೋದು 25 ಎಕರೆಯಲ್ಲಿ ಕೆಲವೊಂದು ಜಮೀನು ಲೀಸ್ ತಗೊಂಡು ಮಾಡ್ತಾ ಇದ್ದೀವಿ. 25 ಎಕರೆ ಸಾಕಾಗಲ್ಲ ಅಂತ ಹೇಳಿ ಬಾಡಿಗೆ ಜಮೀನು ತಗೊಂಡು ಅವರು ಮತ್ತೆ ಅದಕ್ಕೆ ದುಡ್ಡು ಕಟ್ಟಿ ಲೀಸ್ ತಗೊಂಡು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಆಧುನಿಕ ಉಪಕರಣ ಅಂದ್ರೆ ಡ್ರಿಪ್ ಆಯ್ತು, ಆಮೇಲೆ ಸನ್ ಟ್ರ್ಯಾಕ್ಟರ್ ಒಂದು ನಿಮ್ಗೆ ತೋರಿಸ್ತೀನಿ. ಈಗ ಸನ್ ಟ್ರ್ಯಾಕ್ಟರ್ ಕುಬೋಟ ಇದೆ 21 HP. ಈಗ ಒಂದು 6 ಇಯರ್ ಬ್ಯಾಕ್ ತಂದಾಗ ಎಲ್ಲರೂ ನನಗೆ ನಗಾಡಿದ್ರು. ದೊಡ್ಡ ಟ್ರ್ಯಾಕ್ಟರ್ ಇಲ್ಲ, ಇವು ಸಣ್ಣ ಟ್ರ್ಯಾಕ್ಟರ್ ನಾನು ಯಾಕೆ ತಂದಾನು ಅಂತೇಳಿ. ಆದರೆ ಅದು ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಅಷ್ಟು ಕಲ್ಪನೆ ಇರೋದಿಲ್ಲ. ಆಮೇಲೆ ನಾನು ಅದ್ರ ತಕ್ಕಂಥ ಉಪಕರಣ ಮಾಡ್ಕೊಂಡ್ರೆ ಅಂತಲೇ ನನಗೆ ಬಿತ್ತೋದು, ಆಮೇಲೆ ಈಗ ಕಲ್ಟಿವೇಷನ್, ಇಂಟರ್ ಕ್ರಾಪ್ ಕಲ್ಟಿವೇಷನ್ ಮಾಡೋದ್ರಲ್ಲಿ ತುಂಬ ಸಹಾಯ ಆಯಿತು. ಅದನ್ನು ನಾವು ಮಾಡೋದು ಒಂದು ಕಾಯಕ ನೋಡಿ ಹಲವಾರು ರೈತರು ಬಂದರು ಅವ್ರಿಗೂ ತಿಳಿಸಿ ಹೇಳಿದೆ, ಅವ್ರಿಗೂ ಅದು ಒಳ್ಳೇದನಿಸ್ತು. ಇವತ್ತು ಸುಮಾರು ಒಂದು 300-400 ಟ್ರ್ಯಾಕ್ಟರ್ ಆಗಿದೆ ನಮ್ಮ ನೋಡಿ. ಇವರನ್ನ ನೋಡಿ 400 ಜನ ರೈತರು ಮಿನಿ ಟ್ರ್ಯಾಕ್ಟರ್ ತಗೊಂಡಿದ್ದಾರೆ. ಎಲ್ಲರೂ ಖುಷಿ ಆಗ್ತಿದ್ದಾರೆ. ಅವಾಗ ನಗಾಡಿದ್ರಂತೆ. ಯಾಕೆಂದ್ರೆ ನಮ್ಮ ರೈತರು ನಗಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಅವ್ರಿಗೆ ಅಷ್ಟು ಜಾಗೃತಿ ಇರಲ್ಲ ಅದ್ರ ಬಗ್ಗೆ. ಅಷ್ಟು ದೊಡ್ಡ ಟ್ಯಾಕ್ಟ್ರಿ ತರ ಬದಲು ಅದೇ ದುಡ್ಡಿಗೆ ಚಿಕ್ಕ ಟ್ಯಾಕ್ಟ್ರಿ ತಂದಿದ್ದಾನಲ್ಲ, ದುಡ್ಡು ಕಳ್ಕೊಂಡಿದಾರಲ್ಲ ಅಂತ ಆ ರೀತಿ ಮನನೊಂದು ಹೇಳಿರ್ತಾರೆ ಹೊರತು ಆಡ್ಕೋಬೇಕು ಅಂತ ಹೇಳಿರಲ್ಲ. ಇಲ್ಲ ಗೊತ್ತು ಅವ್ರಿಗೆ, ಇದು ಅಷ್ಟು ಇದು ಗೊತ್ತಾಗ್ತಿಲ್ಲ, ಈಗೆಲ್ಲ ಗೊತ್ತಾಗ್ತಾ ಇದೆ. ಮತ್ತು ಈ ಸೈಡ್ ನಾವು ಸೇವಂತಿ ಮಾಡಿದ್ದೀವಿ. ಸೇವಂತಿ ಕೃಷಿ ಯಾರೂ ಬರಂಗಿಲ್ಲ ಅಂದರು. ಆಮೇಲೆ ಹಗಲ್ಕ ಕೃಷಿ ಮಾಡಿದ್ವಿ, ಅದು ಬರೋಲ್ಲ ಅಂದ್ರೆ. ಸೇವಂತಿ ಕೃಷಿ ಇವತ್ತು ಚಿಕ್ಕಬಳ್ಳಾಪುರ ಸೈಡ್ ಏನು ಬೆಳೀತು, ಅದಕ್ಕೆ ಫೇಮಸ್ಸೇ ನಮ್ಮಲ್ಲಿ ಬೆಳೀತು. ಈಗ ಸುಮಾರು 10-15 ಎಕರೆ ಪುಷ್ಪ ಕೃಷಿ ನಮ್ಮ ಬುಡಕಿದ ಜನ ರೈತರು ಮಾಡ್ತಾ ಇದ್ದಾರೆ ನಮ್ಮ ನೋಡಿ. ಓಹೋ, 15 ಎಕರೆ ಬರೀ ಹೂವಿನ ಬೆಳೆನೇ ಬೆಳೀತಾ ಇದ್ದಾರೆ. ಚೆಂಡು ಹೂವು ಮತ್ತು ಸೇವಂತಿ ಎರಡು. ಓಕೆ, ನೀವು ಓದಿದ್ರಲ್ಲ BSc, ಅವಾಗ್ಲಿಂದಲೇ ಯಾವಾಗ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರಾ? ಇಲ್ಲ, ನಾವು ಮೊದಲಿಂದ ಸಂಪ್ರದಾಯ ಕುಟುಂಬ. ನಾವು ಓದಿನ ಕಡೆ ಗಮನ ಇತ್ತು. ಅದು ನಮ್ಮ ತಂದೆ ತಮ್ಮ ತಾಯಿ ಕಷ್ಟಪಡೋದು ನೋಡಿ ನಾವು ಜಮೀನು ಬರ್ತಿದ್ವಿ, ಆದರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರಲಿಕ್ಕಿಲ್ಲ. ಮೊದಲೆಲ್ಲ ಫ್ಲಡ್ ಇರಿಗೇಷನ್ ಮಾಡ್ತಿದ್ರು, ಅವಾಗೆಲ್ಲ ಅದು ವಿದ್ಯುತ್ ಶಕ್ತಿ ಕಡಿಮೆ, ಆಮೇಲೆ ನೀರಿನ ಅಭಾವ ಇತ್ತು. ನೀರಿನ ಅಭಾವ ಇದ್ದಾಗ ನಾವು ಬಂದು ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಬಂದಾಗ ಅವರೆಲ್ಲ ನೋಡಿದರು ಏನು ಆ ರೀತಿ ಸಂಪ್ರದಾಯ ಮಾಡಿ ನಮ್ಗೆ ಕಷ್ಟ ಆಗ್ಲಿಕ್ಕೆ ಉಂಟು. ಅದೇ ರೀತಿ ನಾವೇನು ಮಾಡೋದು, ಆಧುನಿಕ ಪದ್ಧತಿ ಸಂಪ್ರದಾಯಕ್ಕೆ ಜೊತೆ ಅಂದರೆ ಈಗ ನಾವು ಮೊದಲು ಎತ್ತುಗಳಿತ್ತು, ನಾವು ಟ್ರ್ಯಾಕ್ಟರ್ ಮುಖಾಂತರ ಕೃಷಿ ಮಾಡಲಿಕ್ಕೆ ಹಚ್ಚಿದ್ದು. ಆದರೆ ಟ್ರ್ಯಾಕ್ಟರ್ ಮುಖಾಂತರ ಕೃಷಿ ಮಾಡಲಿಕ್ಕೆ ಆದರೂ ನಾವು ಸಂಪ್ರದಾಯ ಕೃಷಿ ಬಿಡಲಿಲ್ಲ. ಆಕಳ ಸಾಕಿದ್ದು, ಎತ್ತ ಕೊಟ್ಟು ದುಡ್ಡದಲ್ಲಿ ಆಕಳ ತೊಗೊಂಬಂದು 2 ಆಕಳ ಮಾಡಿದೆ. ಡೈರಿ ಸ್ಟಾರ್ಟ್ ಆಯಿತು, ನಿರಂತರವಾಗಿ ಹಣ ಬರ್ತಾಯಿತ್ತು. 2 ಇದ್ದದ್ದು 12 ಆಕಳ ಹೆಚ್ಚಾಯ್ತದು. ಆಮೇಲೆ ನಾವೇನು ಟ್ರ್ಯಾಕ್ಟರ್ ತೊಗೊಂಡಿದ್ದಲ್ಲ, ಟ್ರ್ಯಾಕ್ಟರ್ ಸಾಲೂ ಅದರಲ್ಲಿ ಹೋತು. ಯಾವುದೋ ಕ್ಷೀರ ಹಾಲಿನ ಮುಖಾಂತರ. ಆಮೇಲೆ ಪೂನಾಕ್ಕೆ ಹೋಗಿದ್ದೆ, ಹಾಲು ಹಿಂಡು ಮಿಷನ್ ತಂದೆ. 2 ಆಕಳ ಹಿಂಡುವಲ್ಲಿ 12 ಆಕಳ ಮಾಡಿ ಸ್ವಲ್ಪ ತ್ರಾಸ ಕಷ್ಟ ಆಯಿತು. ಎಸ್ ಪೂಣದಿಂದ ಹಾಲು ಹಿಂಡು ಮಿಷನ್ ಹಾಲು ಕರಿ ಮಿಷನ್ ತಂದು ಆಗ ಈಸಿ ಆಯಿತು. ಅಟ್ ಎ ಟೈಮ್
ಅಂದರೆ ಕಡಿಮೆ ಸಮಯ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಆದಾಯ. ಇವತ್ತು ಟ್ರ್ಯಾಕ್ಟರ್ ಸಾಲ ಅಂತೀರ ಅಂದರೆ ಕಾರ್ ತೊಗೊಂಬಂದೆ ಹಾಲಿನ ರೊಕ್ಕದಲ್ಲಿ ತೋರಿಸಿ ನಿಮಗೆ, ಅದ್ರ ಸಾಲ ತೀರಿತು. ಓಕೆ, ಎಲ್ಲಿ ದುಡಿತಾರೆ ಅಲ್ಲಿ ಡಬಲ್ ಮಾಡಬೇಕು. ಒಂದು ಆಕಳ ಇದ್ದು 12 ಆಯಿತು, 12 ಇದ್ದು 20 ಆಯಿತು, ಅದರಿಂದ ಟ್ಯಾಕ್ಟಿ ತಗೋಬೋದು. ಆಮೇಲೆ ಅದರಿಂದ ಆಕಳಿಂದ ಏನು ನಮಗೆ ದೇಹಕ್ಕೆ ಸದೃಢವಾದ ಹಾಲು ಸಿಕ್ತು. ಮತ್ತು ನನ್ನ ಜಮೀನಿಗೆ ಮೇನು ಸಗಣಿ ಬೇಕು, ಆಕಳ ಸಗಣಿಯಿಂದ. ಅಂದ್ರೆ ನಾವು ಯಾವಾಗ ಈ ಭೂಮಿಯನ್ನು ಶ್ರೀಮಂತ ಮಾಡ್ತೀವಲ್ಲ ಅದು ನಮ್ಮ ಶ್ರೀಮಂತ ಮಾಡ್ತದೆ. ಹೌದು, ಗೊಬ್ಬರ. ಎಸ್, ನಾವು ಭೂಮಿಯನ್ನು ಇದನ್ನು ನಾವು ಫಲವತ್ತ ಯಾವಾಗ ಮಾಡ್ತೀವಿ ಅದು ನಮ್ಮನ್ನು ಫಲವತ್ತ ಮಾಡ್ತದೆ. ನಾವು ಭೂಮಿಯನ್ನು ಶ್ರೀಮಂತ ಮಾಡಿದರೆ ಅದು ನಮ್ಮನ್ನು ಶ್ರೀಮಂತ ಮಾಡ್ತದೆ. ಓಕೆ, ನೀವು ಚಿಕ್ಕ ವಯಸ್ಸಿಂದಲೂ ಕೂಡ ಕೃಷಿ ಮನೆತನ ಕೃಷಿ ನೋಡ್ಕೊ ಬೆಳೆದ್ರಿ. ಹೌದು. ಆದ್ರೆ ಇಲ್ಲಿ ನಿಮ್ಮ ತಂದೆ ತಾಯಿಗಳು ತುಂಬಾ ಕಷ್ಟಪಡ್ತಿರಲ್ಲ, ಅದರಲ್ಲಿ ಸೈನ್ಸ್ ಓದಿ BSc ಗ್ರಾಜುಯೇಟ್ ಆದ್ಮೇಲೆ ಬೇರೆ ಕಡೆ ಕೆಲಸ ಮಾಡ್ಬೇಕಂತ ನಿಮ್ಗೆ ಅನಿಸಿಲ್ಲ? ಅನಿಸ್ಲಿಲ್ಲ ನಮಗೆ. ಅದು ಯಾಕಂದರೆ ನಮ್ಮದು ಭಾರತ ದೇಶ ಕೃಷಿ ಕುಟುಂಬ, ಕೃಷಿ ಪ್ರಧಾನವಾದ ದೇಶ. ಇದರಲ್ಲಿ ಯಾಕೆ ಯಶಸ್ಸು ಮಾಡಬಾರ್ದು? ನಮಗೆ ಇದರಲ್ಲಿ ಇವತ್ತು ನಾವು ಒಂದು ಯಾವುದು IT BT ಒಂದು ಏನು ಪೇಮೆಂಟ್ ತೊಗೊಳ್ತಾನೆ ಅದಕ್ಕಿಂತ ಹೆಚ್ಚು ನಾನು ಇದರಲ್ಲಿ ಸಂಪಾದಿಸ್ತಾ ಇದ್ದೀನಿ. ಕೊಡಿ ಸರ್ ಕೈ. ಇಂಥ ಮನಸ್ಥಿತಿಗಳು ನಮ್ಮ ಪ್ರತಿಯೊಬ್ಬ ಹಳ್ಳಿಲಿರೋಂಥ ಯುವಕ ಯುವತಿಯರಿಗೆ ಬರಲೇಬೇಕು. ಯಾಕೆಂದರೆ ಇವಾಗ ಪ್ರತಿಯೊಂದು ಹಳ್ಳಿಗೆ ಹೋದರೆ ಎಷ್ಟೋ ಜಮೀನುಗಳು ಹಾಳಾಗೋಗಿರ್ತವೆ, ಮನೆಯೆಲ್ಲ ಖಾಲಿ ಹೊಡಿತಿರ್ತವೆ. ಎಲ್ಲ ಸಿಟಿಗೆ ಬರ್ತಾರೆ ಕೆಲಸನ ಅರಿಸಿ, ಅಲ್ಲಿ ಒಂದೊತ್ತು ಕೂಳಿಗೋಸ್ಕರನೇ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಖುಷಿಯಿಂದಲೇ ಮಾಡಬೇಕು ಅಂತ ಹೇಳಬೇಕಾದ್ರೆ, ನಮ್ಮ ಜೀವನದ ಖುಷಿನ ಕಂಡ್ಕೋಬೇಕು ಅಂತ ಹೇಳಿದರೆ ಮೂಲತಃ ನಾವು ಬೆಳೆದಂಥ ಊರಿಗೆ ಬಂದರೆ ಸಾಕು. ಯಾಕೆಂದರೆ ಅಲ್ಲಿ ಜಮೀನು ಇರುತ್ತೆ, ಅಭಿವೃದ್ಧಿ ಮಾಡ್ಬೋದು, ಕೃಷಿನ ಹೆಚ್ಚು ಆದಾಯ ಮಾಡ್ಕೋಬೋದು, ಮತ್ತು ನಮ್ಮ ಅಭಿವೃದ್ಧಿನೇ ಆಗುತ್ತೆ, ನಮ್ಮ ಕುಟುಂಬದ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಹಳ್ಳಿಗಳು ಉದ್ಧಾರ ಆಗುತ್ತೆ. ಈ ರೀತಿ ಜೀವನದಲ್ಲಿ ಪ್ರಗತಿ ಹೊಂದಿ ಪ್ರಗತಿಪರ ರೈತರು ಕೂಡ ಆಗೋದಕ್ಕೆ ಆಗಿದ್ದಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಓಕೆ, ಇದೇ ರೀತಿ ನಾವು ಇದು ಕೃಷಿ ನಂಬಿ ಇವತ್ತು ಸಂಭವದಲ್ಲಿ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಹಾಕಿದ್ದೀನಿ. ಏನ್ ಸರ್, ಒಳ್ಳೆ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ ನಮಗೆ ಇವಾಗ ಇವರು. 1 ಕೋಟಿ ಕೃಷಿ ನಂಬಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ. ಅಂದ್ರೆ ನೀವು BSc ಮುಗಿಸಿದ್ರಲ್ಲ, ಅದಾದ್ಮೇಲೆ ಫಸ್ಟ್ ಬಂದು ಏನ್ ಬೆಳೆ ಮಾಡಿದ್ರಿ? ಮಾಡರ್ನ್ ಫಸ್ಟ್ ಕ್ಯಾಬೇಜ್ ಮಾಡಿದ್ವಿ. ಅಂದರೆ ಮೊದಲೆಲ್ಲ ಕಬ್ಬು ಹತ್ತಿ ಇತ್ತು, ನಾವು ತರಕಾರಿ ಕಡೆ ಎಲ್ಲ ಒಲವು ಕೊಡ್ತು. ತರಕಾರಿ ಅಂದರೆ ಎಲ್ಲ ರೀತಿ ಇದು ನೋಡಿ, ಈಗ ಕಬ್ಬು ಇದೆ, ಆಮೇಲೆ ತರಕಾರಿ ಇದೆ, ಹೂ ಇದೆ, ಆಮೇಲೆ ಮೇಡ್ಭೂಮಿ ಮೇಲೆ ಜೋಳ ಇದೆ, ಮಂಜಿನ ಜೋಳ ಇದೆ, ಜೋಳ. ಅದು ಯಾಕೆಂದರೆ ಜೋಳ ಮುಂಗಾರಿಯಲ್ಲಿ ಇನ್ನು ಬೆಳಿತೀವಿ ನಾವು, ಏನು ಸೋಯಾಬೀನ್ ಬೆಳಿತೀವಿ. ಸೋಯಾಬೀನ್ ತೆಗೆದು ಸೋಯಾಬೀನ್ ಹೊಟ್ಟು ಮತ್ತು ಈಗ ಜೋಳ ಬೆಳಿತೀವಿ ಹಿಂಗಾರಿಯಲ್ಲಿ. ಈ ಎರಡೂ ಏನಾಗುತ್ತೆ, ನಮಗೆ ಕಾಳು ನಮಗೆ ಮಾರಲಿಕ್ಕೆ ಬರ್ತದೆ, ಹೊಟ್ಟು ಶೇಖರಣೆ ಮಾಡಿ ಆಕಳುಗಳಿಗೆ ಬೇಕು. ಇದೊಂದು ಲೈಫ್ ಸೈಕಲ್ ಇದ್ದಂಗೆ. ಆ ಆಕಳಿಗೆ ಹೊಟ್ಟು ದಾಣಿ ಅಂತಾರೆ, ಅದನ್ನ ಹಾಕೋದ್ರಿಂದ ನಮ್ಗೆ ಹಾಲು ಕೊಡ್ತವೆ, ಸಗಣಿ ಕೊಡ್ತವೆ, ಮತ್ತು ಸಗಣಿ ತಂದು ಭೂಮಿ ಹಾಕ್ತೀವಿ, ಭೂಮಿ ಶ್ರೀಮಂತ ಆಗ್ತದೆ. ಅಂದರೆ ಒಂದು ಲೈಫ್ ಸೈಕಲ್. ಯಾರು ಕೃಷಿ ಮಾಡ್ತಾರಲ್ಲ ಕಂಪಲ್ಸರಿ ಅವರು ಹೈನುಗಾರಿಕೆ ಮಾಡಲೇಬೇಕು. ಹೈನುಗಾರಿಕೆ ಜೊತೆಗೆ ಈ ರೀತಿ ಸಮಗ್ರ ಕೃಷಿ ಅಂತಾರೆ ಮೇಡಮ್. ಅದಕ್ಕೆ ಸಮಗ್ರ ಕೃಷಿ ಅಂದರೆ ಕಬ್ಬು ಇರಬೇಕು, ಹತ್ತಿ ಇರಬೇಕು, ಮತ್ತು ಮಳೆ ಆಶ್ರಿತ ಅಂದರೆ ಮಳೆಯ ಮೇಲೆ ಆಗುವಂಥ ಸೋಯಾಬೀನು, ಜೋಳ, ಈ ರೀತಿ ನಾವು ಎಲ್ಲ ರೀತಿ ಮಾಡೋದ್ರಿಂದ, ಮತ್ತು ಹೂ ಕೃಷಿ, ಕ್ಷೀರಕ್ರಾಂತಿ ಅಂದರೆ ಹಾಲಿಂದು ಎಲ್ಲ ರೀತಿ ಒಟ್ಟು ಕೊಡಿಸೋದ್ರಿಂದ ನಮಗೆ ಯಾವ ರೀತಿ ಕಷ್ಟ ಆಗೋದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮೊದಲು ನಮ್ಮ ತಂದೆ ತಾಯಿಗಳು ಕೃಷಿ ಕಷ್ಟ ನಮ್ಮ ತಲೆಯಲ್ಲಿ ತುಂಬಿದ್ರು. ಆದ್ರೆ ಈಗ ಅದೆಲ್ಲ ಸುಳ್ಳು. ನಾವು ನಮ್ಮ ಮಕ್ಕಳಿಗೆ ಈಗಾದರೂ ಸಸಿ ನಾಟಲಿಕ್ಕೆ ಮಾಡಲಿಕ್ಕೆ ಮತ್ತು ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಏನೋ ಒಂದು ಕಾಯಿ ಹಣ್ಣು ಕರ್ಕೊಂಬಂದು ಅವ್ರಿಗೆ ಕೃಷಿ ಶಿಕ್ಷಣ ಕೊಡಿಸ್ತಾ ಇದ್ದೀನಿ. ನೋಡಿದ್ರ, ಪ್ರತಿಯೊಂದು ರೈತಾಪಿ ಮನೆಯಲ್ಲಿರೋಂಥ ಮಕ್ಕಳುಗಳಿಗೆ ತಂದೆ ತಾಯಿಗಳು ಕೃಷಿ ಬಗ್ಗೆ ಚಿಕ್ಕಂದಿನಲ್ಲೇ ಕಲಿಸ್ಕೊಡ್ಬೇಕು. ಕೃಷಿ ಮಾಡಬೇಡಪ್ಪ, ನಾವು ಕಷ್ಟಪಟ್ಟಿದ್ದೀವಿ, ನೀನಾದರೂ ಓದು ಅಂತ ಹೇಳ್ತಾರೆ. ಓದೋದು ಕೇವಲ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲ, ಜ್ಞಾನ ಸಂಪಾದನೆಗೋಸ್ಕರ. ಜೀವನದಲ್ಲಿ ಖುಷಿ ಕಾಣ್ಕೋಬೇಕು ಅಂತ ಹೇಳಿದರೆ, ಅಧಿಕವಾಗಿ ಲಾಭ ಪಡ್ಕೋಬೇಕಾದ್ರೆ ಕೃಷಿಯಿಂದಲೂ ಸಾಧ್ಯ ಅನ್ನೋದಕ್ಕೆ ಹಲವಾರು ಜನನ ನೋಡ್ಬೋದು ನೀವು. ಅದೇ ನಾವು ಮಕ್ಕಳಿಗೆ ಕೂಡ ಕೃಷಿ ಪಾಠಶಾಲೆ ಮಾಡೋದನ್ನು ಅವ್ರಿಗೆ ಗೊತ್ತಾಗ್ತದೆ. ಮುಂದೆ ಅವರು ಕೂಡ ಕೃಷಿಯಲ್ಲಿ ಅಭಿವೃದ್ಧಿ. ನನಗೆ ನನ್ನ ಮಕ್ಕಳಿಗೆ ನೌಕರಿ ಕಳಿಸುವಂಥ ಚಿಂತೆ ಇಲ್ಲ. ಯಾಕಂದರೆ ಜಮೀನಿದೆ, ಜಮೀನು ಮಾಡ್ಕೊಂಡ್ರೂ ಸಾಕು. ನಮಗೆ ಬೇರೆಯವರು ಆಶ್ರಯ ಮಾಡಬಾರ್ದು. ಬೇರೆಯವರ ಇದರಲ್ಲಿ ಆಶ್ರಯಕ್ಕಿಂತ ತಾವೇ ಸ್ವಂತ. ನನಗೆ ಎಲ್ಲ ಹೆಣ್ಮಕ್ಳಿದ್ದಾರೆ. ನನಗೆ 3 ಹೆಣ್ಮಕ್ಳು, ನಮ್ಮ ಬ್ರದರ್ 3 ಹೆಣ್ಮಕ್ಳು. ಅಷ್ಟು ಜನ ಇಲ್ಲಿ ಇದು ಮಾಡ್ತಾಯಿನ್ನು. ನಮ್ಮದು ಹೊಲ ಒಂದು ಪ್ರಯೋಗ ಇದ್ದಂಗೆ. ಎಲ್ಲ ರೀತಿಯ ಜನರು ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಆಮೇಲೆ ಇತರ ಯೂನಿವರ್ಸಿಟಿ ಸ್ಟೂಡೆಂಟ್ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ. ಆಮೇಲೆ ನಂದು ಏನು ಜಾಲತಾಣ ಮುಖಾಂತರ ಇದೆಯಲ್ಲ, ಎಲ್ಲರಿಗೂ ನಾವು ಇದು ಮಾಡ್ತೀವಿ, ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಾವು, ಮತ್ತು ಅವ್ರ ಕಡೆಯಿಂದ ಮಾಹಿತಿ ತಗೋತೀವಿ. ಈ ರೀತಿ ಒಂದು ಎಲ್ಲರೂ ಕೂಡಿ ಬೆಳೆಯೋದ್ರಿಂದ ಕೃಷಿ ನಮಗೆ ಯಾವುದೋ ಕಷ್ಟ ಅನಿಸ್ತಾ ಇಲ್ಲ. ಓಕೆ, ಇವಾಗ ಏನೇನು ಬೆಳೆ ಬೆಳೆದಿದ್ದೀರಾ? ಈಗ ನೋಡಿ, ಕಬ್ಬು ಇದೆ, ಸೇವಂತಿ ಇದಿದೆ, ಏನು ಟೊಮೆಟೊ ಇದೆ,
ಸೌತೆಕಾಯಿ ಇದೆ, ಅಲ್ಲಿ ಇನ್ನೊಂದು ಕಡೆ ಹೂವು ಇದೆ, ಚೆಂಡು ಇದೆ, ಓಕೆ ಚೆಂಡು ಕೃಷಿ ಮಾಡಿದ್ದೀನಿ. ಆಮೇಲೆ ಅದು ಅಲ್ಲಿ ಮೇಲೆ ಬದನೆ ಗಿಡ ಹಚ್ಚಿದ್ದೀನಿ. ಓಕೆ ನೋಡೋಣ. ಆ ಕಡೆಯಿಂದ ಹೋಗ್ಬೇಕ್ರಿ ಜಸ್ಟ್. ಈ ಕಡೆಯಿಂದ ಹೋಗ್ಬೇಕಾ? ಇಲ್ಲಿರೋದು ಇಲ್ಲಿರೋದು ಇದು ಒಂದು 4 ಎಕರೆ ಆಗಿದೆ. ಇದು ಇಲ್ಲಿ ಕಬ್ಬು ಮತ್ತು ಟೊಮೆಟೊ, ಸೌತೆಕಾಯಿ ಇದೆ. ಓಕೆ ಇದು ಜೋಳ? ಜೋಳ ನಮ್ದು ಇದು. ಇದು ಕೊಳೆ ಹಸಿರು ಆದರೆ ಭೂಮಿ ಚೆನ್ನಾಗಿ ಬರೋದು ಫಲವತ್ತು. ಓ ಹೌದಾ? ಹಾಂ ಯಾವುದೇ ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕು. ಇದು ಬದನೆ, ಇದು ಸೌತೆಕಾಯಿ. ಓಕೆ ಒಂದದು ಒಂದಿದು. ಎಸ್ ಗೋಲ್ಡೆಡ್. ಇದು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ. ಅದು ನಾವೇ ಸ್ವಂತ ಡೆಮಾಲಿಷನ್ ಮಾಡಿ ಸ್ವಂತ ಡೆಮಾಲಿಷನ್ ಖರ್ಚು ನನಗೆ, ಅಂದರೆ ಮಣ್ಣು ನನಗೆ, ಅವ್ರಿಗೇನು ಸಮತ ಟಾರ್ಸ್ ಹಾಕಿರುತ್ತೆ, ಆ ಮಣ್ಣು ತಂದು ಹಾಕಿರ್ತೀನಿ. ಹಾಗಲಕಾಯಿ, ಹಾಗಲಕಾಯಿ, ಆಮೇಲೆ ಹೀರೆಕಾಯಿ. ಕಹಿ ಹಾಗಾದ್ರೆ ನಿಮಗೆ ಸಿಹಿ ಕೊಟ್ಟಿದೆ. ಹೆಣ್ಣು ಕೊಡೋದು ಕಷ್ಟ, ಹೆಣ್ಣು ಕೊಡಬಾರ್ದು ಅಂಥೇಳಿ. ಆದರೆ ನಾವು ಈಗೇನು ಮಾಡೋದು ನೋಡಿ, ಕೆಲವು ಜನ ಏನು ಆಡಿದ್ದಿಲ್ಲ ಅವ್ರಿಗೆ ಕೈ ಹಿಸುಕ್ತಾ ಇದ್ದಾರೆ. 4 ದಿವಸ ಆಯ್ತು ಈಗ ನಾಟಿ ಮಾಡಿದ್ದು. ಸರ್ ಎಷ್ಟು ಬೋರ್ ಇದೆ ನಿಮಗೆ? ಇಲ್ಲಿ ಎರಡು ಬೋರ್ ಇದೆ, 2 ಇಂಚಿ ಇದೆ. ಸಾಕಾಗುತ್ತಾ ನೀರು? ಡ್ರಿಪ್ ಇರಿಗೇಷನ್ ಮಾಡಿದ್ದೀವಲ್ಲ. ಎಸ್ ಎಸ್ ಎಸ್. ಸರ್ ಇಲ್ಲಿ ಬಿಸಿಲು ಜಾಸ್ತಿ ಅಲ್ಲ, ನೀರು ಇಲ್ಲ ಇನ್ಮೇಲೆ ಇಲ್ಲ, ಈ ಹನಿ ನೀರಾವರಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ನೋಡಿ ಜೋಳ, ಓಕೆ ಮಾಲ್ದಂಡಿ. ಹಾಂ ಜೋಳದ ರೊಟ್ಟಿ ಮಾಡ್ತಾರಲ್ಲ. ಎಸ್ 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 ಎಸ್. ಓಕೆ ಇದು ಮಾಲ್ದಂಡಿ ಅಂತಾರೆ, ಹಿಂಗಾರಿ ಜೋಳ, ಬಿಳಿ ಜೋಳ. ಓಕೆ ಎಷ್ಟು ಬರುತ್ತೆ ಸರ್? ಇದು ಒಂದು ಎಕರೆಗೆ ಒಂದು 7 ಕ್ವಿಂಟಲ್ ಬರ್ತದೆ. 1 ಕ್ವಿಂಟಲ್ಗೆ ಎಷ್ಟಿದೆ? ಈ 1 ಕ್ವಿಂಟಲ್ಗೆ 4,000 4,500 ರೇಟ್ ವೇರಿಯೇಷನ್ ಆಗ್ತಿದೆ. ಇದಕ್ಕಿಂತ ಮುಂಚೆ ಸೋಯಾಬೀನ್ ಹಾಕಿರ್ತೀವಿ ನಾವು. ಸೋಯಾಬೀನ್ ಒಂದು 8 ಕ್ವಿಂಟಲ್ 10 ಕ್ವಿಂಟಲ್ ಬರ್ತದೆ. ಸೋಯಾಬೀನ್ ಇದು ಒಮ್ಮೆಲೆ ಇದನ್ನು ನಾವು ತೊಗೋತೀವಿ, ಇದು ನಮ್ಮ ಆಕಳುಗಳಿಗೆ ಹಾಕ್ತೀವಿ. ಒಟ್ಟು ಯಾವುದು ವೇಸ್ಟ್ ಇಲ್ಲ ಕೃಷಿಲಿ. ಇದು ನಮಗೆ ಬಂದರೆ ಇದು ನಮ್ಮ ಆಕಳುಗಳಿಗೆ, ಎತ್ತುಗಳಿಗೆ ಬರ್ತದೆ ಅಷ್ಟೇ. ಓಕೆ ಇವಾಗ ನೀವು 25 ಎಕರೆಯಲ್ಲಿ ಒಂದು ವರ್ಷಕ್ಕೆ ಎಷ್ಟು ಆದಾಯ ಗಳಿಸ್ತೀರಾ ಅಂದಾಜು? ಸುಮಾರು ಈ ರೀತಿ ಪ್ರೈಸಸ್ ಸುಮಾರು ಒಂದು 20-25 ಲಕ್ಷ ಮೇಲೆ ಆಗ್ತದೆ. 25 ಲಕ್ಷ, 1/4 ಕೋಟಿ. ಹೌದು, ನಿಮ್ಮ ಶ್ರಮ ಇದೆಯಲ್ಲ. ಎಸ್, ಎಫರ್ಟ್, ಸ್ವಂತ ಎಫರ್ಟ್ ಮಾಡ್ತೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮದು ಫಸ್ಟು ಮಾರ್ನಿಂಗ್ 4 ಗಂಟೆಗೆ 3:30 to 4 ಗಂಟೆಗೆ ಎದ್ದೇ ಬಿಡ್ತೀವಿ. ಆಕಳದು ಎಲ್ಲ ಸಗಣಿ ಬೆಳೆದು ಅವಕ್ಕೆಲ್ಲ ಮೇವು ಹಾಕಿ ಅವಕ್ಕೆಲ್ಲ ತಿನಿಸು ಹಾಕಿ 7 ಗಂಟೆಗೆ ಹಾಲು ಕರ್ಕೊಂಡು ಮತ್ತೆ 8 ಗಂಟೆ ಒಳಗೆ ಅವ್ರಿಗೆ ಮೇವು ಮಾಡಿ ಮತ್ತು ಉಳಿಕಿದ್ದು ಹೊಲ ಕೆಲಸ ಮಾಡ್ತೇವೆ. ಸಾಯಂಕಾಲ 8-9 ಮಟನೂ ಕೆಲಸ ಇದ್ದೇ ಇರೋದು, ನಾನ್ ಸ್ಟಾಪ್. ಎಸ್, ಎವ್ರಿ ಸೆಕೆಂಡ್ ಇಂಪಾರ್ಟೆಂಟ್. ಸಮಯ ಎಷ್ಟು ಮಹತ್ವ ರೈತರಿಗೆ, ಸಮಯ ಇಂಪಾರ್ಟೆಂಟ್. ಈ ಕೇವಲ IT-BT ಅವ್ರ ಸಮಯ ಮಹತ್ವ ಅಲ್ಲ, ನಮಗೆ ಎಲ್ಲಕ್ಕಿಂತ ಫಸ್ಟ್ ಟೈಮ್ ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಇಂಪಾರ್ಟೆಂಟ್. ಹೌದು, ನೀವು 4 ಗಂಟೆಗೆ ಎದ್ದೇಳ್ತೀನಿ ಅಂತ ರಾತ್ರಿ ಮಲಗೋದು? ಇನ್ನು 10:30, 11. ಓ ಡೈಲಿ ಇದ್ದಿದ್ದು. ಓಕೆ ಬನ್ನಿ ಹಾಗಾದರೆ ಬನ್ನಿ. ಇದು ತೋಟ ತೋರಿಸಿ, ಅದ್ರ ಜೊತೆಗೆ ಹೂವಿನ ತೋಟ ತೋರಿಸಿ. ಬನ್ನಿ, ಹೂವಿನ ತೋಟ ಆ ಕಡೆ ಇದೆ, ಬದನೇದು ಆ ಕಡೆ ಮೇಲೆ ಹೋಗ್ಬೇಕು ಮೇಡಮ್. ಓಕೆ ಸರ್. ಬ್ರದರ್, ನೀವು ತಪ್ಪಿಕೊಳ್ಳಲ್ಲ ಅಂದರೆ ಒಂದು ಕ್ವಶನ್ ಕೇಳಿ. ಹೇಳಿ. ನೀವು ಮೀಸ್ ಹೆಂಗೆ ಬಿಟ್ಟಿದ್ರಲ್ಲ, ಏನು ಪ್ರೇರಣೆ? ಮೊದಲಿಂದ ಅದು ಒಂದು ಇದು ಮೊದಲಿಂದ ಇದ್ದಿದ್ದೆ ಅದು ನಮಗೆ. ಅಭಿನವ್ ನೋಡಿ ಇನ್ನೊಂದು ಸ್ವಲ್ಪ ಹೆಚ್ಚು ಕ್ರೇಜ್ ಆಯ್ತದ್ದು. ಅಭಿನಂದನ್ ಮುಂಚೆಯಿಂದಲೇ ಹಿಂಗೆ ಬಿಟ್ಟಿದ್ದು ಇವರು, ರವೀಂದ್ರ ಸರ್. ಅಭಿನಂದನ್ ನೋಡಿ ಇಲ್ಲ, ಮೊದಲು ಸ್ವಲ್ಪ ಕಟ್ಟಿತ್ತು. ಅಭಿನಂದನ್ ಸರ್ ನೋಡಿ ಪಾಕಿಸ್ತಾನಕ್ಕೆ ಹೋಗಿ ಎಲ್ಲ ಫೈಟ್ ಮಾಡಿ ಬಂದ್ರಲ್ಲ, ಅಭಿನಂದನ್ ಅವ್ರಿಗೂ ಅಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಹೆಚ್ಚಾಯಿತು ಕ್ರೇಜ್. ಅದಕ್ಕೆ ತುಂಬಾ ಅಟ್ರಾಕ್ಷನ್. ಎಸ್ ಎಸ್ ಎಸ್. ಒಂದು ತಿಂಗಳು ಬಿಟ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಒಂದು ಬೆಳೆಗೆ ರೇಟ್ ಸಿಗಲಿಲ್ಲ, ಇನ್ನೊಂದು ಬೆಳೆ ಸಿಗುತ್ತೆ. ನೋಡಿ ಟೊಮೆಟೊ ಹೆಂಗೆ ಚೆನ್ನಾಗಿ. ಒಂದು ರೇಟ್ ಸಿಗಲಿಲ್ಲ ಅಂದರು ಇನ್ನೊಂದು ಸರಿಯಾಗಿ ಸಿಕ್ಬಿಡ್ತದೆ. ಹೌದೌದು, ಪರಿಶ್ರಮ. ರೈತರಿಗೆ ಖುಷಿ ಆಗೋದು ಅವರಿಗೆ ಒಳ್ಳೆ ಬೆಳೆ ಸಿಕ್ಕಿ ಒಳ್ಳೆ ಫಸಲು ಬಂದಾಗ. ಹೌದೌದು, ನಾವು ಬೆಳೆಗಳಿಗೆ ಏನು ಕೇರ್ ಮಾಡೋಂಗಿಲ್ಲ. ನಾವು ಬೆಳೀತಾ ಇರೋದು ಅಂದರೆ ಅನ್ನದಾತ. ಯಾಕಂದರೆ ಅನ್ನ ಹಾಕೋರು ನಾವು, ಪ್ರೈಸ್ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಅದು ನಮ್ಮ ಇದರಲ್ಲಿ ತಾನೇ ಬಂದೇ ಬರುತ್ತಲ್ಲ. ನಿಮಗೆ ಇಂಥ ವರ್ಷದಲ್ಲಿ ಜಾಸ್ತಿ ಲಾಭ ಬಂದಿದೆ ಇಂಥ ಬೆಳೆಯಲ್ಲಿ ಅಂತ ಯಾವುದಾದ್ರು ಹೆಸರು ಹೇಳಿದ್ರೆ ಯಾವುದ್ರಲ್ಲಿ ಜಾಸ್ತಿ ಲಾಭ? ಹಾಗಲಕಾಯಿ, ಆಮೇಲೆ ಹೀರೆಕಾಯಿ. ಕಹಿ ಹಾಗಾದ್ರೆ ನಿಮಗೆ ಸಿಹಿ ಕೊಟ್ಟಿದೆ? ಓ ಅವಶ್ಯವಾಗಿ. ಈ ಕಡೆ ಹೋಗಿ ನೋಡಿ, ಎಲ್ಲ ಡ್ರಿಪ್ ಇರಿಗೇಷನ್. ಇನ್ನು ತೇವವಾಗಿ ಹೌದೌದು. ಎಷ್ಟು ತಂಪಿದೆ, ಅಲ್ಲಿ ಬಿಸಿಲಿದ್ರೂ ನೆಲ
ಅದೇ ಇದ್ರದ್ದು ಮೇನ್ ಅಂದರೆ ಡ್ರಿಪ್ ಹನಿ ನೀರು ಅಂದರೆ ಆಧುನಿಕ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಇದೇ ಅದರದ್ದು ಲಾಭ. ಈಗ ನಾವು ಇಷ್ಟು ಸಣ್ಣ ನೀರಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಭಾಳ ಅಂದರೆ ಈ ನೀರಲ್ಲಿ 2-3 ಎಕರೆ ಅಷ್ಟೇ ನಾವು ಮಾಡ್ಬೋದು. ಆದರೆ ಅದೇ ರೀತಿ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರಿಂದ 12 ಎಕರೆ ಅಂದರೆ ಎಷ್ಟು ಪಟ್ಟು ಹೆಚ್ಚಾಯಿತು. 2-3 ಎಕರೆಯಲ್ಲಿ ಮಾಡೋದು 4-5 ಜಾಸ್ತಿ ಆಯಿತು. ಮತ್ತು ನೋಡಿರಿ ಫಸಲೆಲ್ಲ ಕರೆಕ್ಟಾಗಿ ಹೆಂಗೆ ಕ್ಲೀನಾಗಿ ಕಾಣ್ತಾ ಇದೆ ಎಲ್ಲ. ಮನೆಯವರು ಮಾಡ್ತೀವಿ, ಕೆಲವು ಹಾರ್ವೆಸ್ಟಿಂಗ್ ಭಾಳ ಇದ್ದಲ್ಲಿ ಹೊರಗಡೆಯಿಂದ ಜನನೂ ಬರ್ತಾರೆ. ಎಸ್ ಬರ್ತಾರೆ, ಸಿಗ್ತಾರೆ, ಕೂಲಿ ಕಾರ್ಮಿಕರು ಸಿಗ್ತಾರೆ. ಇನ್ನೊಂದೇನು, ನಾವು ಅವ್ರ ಮನೆಯವ್ರಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋತೀವಿ. ಅವ್ರಿಗೆ ಬೇರೆ ಕಡೆ ಅಂದರೆ ನಮ್ಮಲ್ಲಿ ತುಂಬ ಕೆಲಸ ಇದೆಯಲ್ಲ, ಪರ್ಮನೆಂಟ್ ಜಾಬ್ ಇದ್ದಂಗೆ ಅವ್ರಿಗೂ. ಎಸ್ ಒಂದು 6 ಜನ ಇದ್ದಾರೆ. ಹೌದೌದು, ನಮ್ಮ ಜೊತೆ ಟೊಮೆಟೊ ಕೊಯ್ಲು ಮಾಡೋದು, ಆಮೇಲೆ ಸೌತೆಕಾಯಿ ಕೊಯ್ಲು ಮಾಡೋದು, ಆಮೇಲೆ ಕಳೆ ಅಂತೆಲ್ಲ ಬರ್ತಲ್ಲ ಅವರೆಲ್ಲ ಮಾಡ್ತಾ ಇರ್ತಾರೆ. ಯಾವುದೇ ಪ್ರಾಣಿಗಳ ಕಾಟ ಇಲ್ಲ ಇಲ್ಲಿ. ಕೋಲ್ಡ್ ಇದೆ ನೋಡಿ ಎಲ್ಲ ಹೊಲ ಎಲ್ಲ ಹಂಗೆ ಅಲ್ಲ. ನೀವು BSc ಓದಿದ್ದಲ್ಲ, ಅವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಏನು ಹೇಳ್ತಾರೆ ನಿಮ್ಮನ್ನ ನೋಡಿ? ಇಲ್ಲ, ಅವಾಗೆಲ್ಲ ಸ್ವಲ್ಪ ಇದು ಮಾಡಿದ್ರು, ಏನು ಯಾಕಪ್ಪ ಮತ್ತು ಜಾಬ್ ಮಾಡಬೇಕು ಹಾಗೆಲ್ಲ ಅಂದರು. ಇಲ್ಲಪ್ಪ ನಮ್ಗೆ ಜಾಬ್ ಬೇಡ, ತಂದೆಗೆ ನಾವು ನೆರವಾಗಬೇಕು, ತುಂಬ ಕಷ್ಟಪಡ್ತಿದ್ದಾರೆ ನೋಡೋಣ ಅಂಥೇಳಿ ಇದು ಮಾಡಿದರು. ಅವಾಗೆಲ್ಲ ಕೃಷಿ ಕಷ್ಟ ಅಂತಿದ್ರು. ಈಗ ನಾವು ಮಾಡೋದು ನೋಡಿ ಅವರು ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಕೂಡ ತುಂಬ ಹೆಮ್ಮೆ ಪಡ್ತಿದ್ದಾರೆ. ಭಾಳ ಜನ ನನಗೀಗ ಮತ್ತು ಅವ್ರ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಮತ್ತು ಬೇರೆಯವ್ರು ಕೂಡ ಹೇಳಿ ನಿನ್ನ ಜೊತೆ ನಾವು ಆವಾಗ ಕೃಷಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈಗವರೆಗೂ ಮಾತಾಡ್ತಾರೆ. ಆದರೆ ಎಲ್ಲ ಥರ ಬೇಕು ಎಲ್ಲರೂ. ನಾವು ಇದರಲ್ಲಿ ಅದೇ ಹೇಳಿದಲ್ಲ, ಒಂದು ಮನಸಾರೆ ಹೃದಯಪೂರ್ವಕವಾಗಿ ದುಡಿಮೆ ಮಾಡೋದ್ರಿಂದ ಯಶಸ್ಸು ಖಂಡಿತ. ನಂದು 30 to 33. ಮೊದಲು ಆಗೆಲ್ಲ ಹಾಗೆ ಅಂದಿದ್ರು, ಆದರೆ ಈಗೆಲ್ಲ ಹಂಗೆಲ್ಲ ಕಾಲಿಲ್ಲಲ್ಲ ಇತ್ತು. ಮೊದಲು ಈಗೆಲ್ಲ ಅಂತಿದ್ದಾರೆ ರೈತರಿಗೆ ಹೆಣ್ಣು ಕೊಡೋದು ಕಷ್ಟ, ಹೆಣ್ಣು ಕೊಡಬಾರ್ದು ಅಂಥೇಳಿ. ಆದರೆ ನಾವು ಈಗೇನು ಮಾಡೋದು ನೋಡಿ, ಕೆಲವು ಜನ ಏನು ಆಡಿದ್ದಿಲ್ಲ ಅವ್ರಿಗೆ ಕೈ ಹಿಸುಕ್ತಾ ಇದ್ದಾರೆ. ಇಲ್ಲ, ಅವರವರು ಹಣೆ ಬರೆ ಅದು. ಎಸ್ ಹೌದು ಟರ್ನಿಂಗ್ ಪಾಯಿಂಟ್. ಅವಾಗೇನೆ ಅಂದ್ಕೊಂಡೆ ಏನಾದರೂ ಸಾಧನೆ ಮಾಡಬೇಕು, ಕೃಷಿಕರಿಗೆ ಈಗಲಾದರೂ ಏನೋ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಿ. ಇದು ನೋಡಿ ಮಾಗಿ ಹುಣ್ಣಿಮೆ ಅಂತಾರೆ, ಹಿಂಗೆ ಮಾಡಿಬಿಟ್ಬಿಡ್ತೀವಿ ನಾವು ಫಸಲು ತಗೊಂಡು. ನೆಗಲ ಹೊಡೆದು ಈಗ ಬಿಸಿಲು ಏನು ತಿಂತದಲ್ಲ, ಇದು ಒಂದು ವರ್ಷದಿಂದ ಭೂಮಿಗೆ ಒಳ್ಳೆ ಅಂದರೆ ಕಸ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಏನು ಪೀಕ್ ಮಾಡ್ತೀವಲ್ಲ ಅದು ಚೆನ್ನಾಗಿ ಬಂದುಬಿಡುತ್ತೆ. ಎಷ್ಟು ದಿನ ಬಿಡ್ತೀರಾ ಈಗ? 2 ತಿಂಗಳು 2-3 ತಿಂಗಳು ಈ ಬಿಸಿಲಲ್ಲಿ. ಎಸ್ ಕಾಯಬೇಕು. ಬಿಸಿಲಲ್ಲಿ ಕಾದ್ರೆ ಭೂಮಿ ಚೆನ್ನಾಗಿ ಬರೋದು ಫಲವತ್ತು. ಹೌದಾ? ಹಾಂ ಯಾವುದೇ ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕು, ಭೂಮಿಗೂ ರೆಸ್ಟ್ ಬೇಕು. ಎಸ್ ಕಂಟಿನ್ಯೂಸ್ ಆಗಿ ಮಾಗಿ ಉಳುಮೆ ಅಂತಾರೆ ಇದಕ್ಕೆ. ಫೆಬ್ರವರಿ ನಾವೇನು ಎಣ್ಣೆಯಲ್ಲಿ ಮಾಡ್ತೀವಲ್ಲ, ಇದು ಚೆನ್ನಾಗಿ ಅಂದರೆ ಮುಂದೆ ಬಿಸಿಲು ತಿಂದು ಯಾವುದೇ ರೀತಿಯ ಒಂದು ಕೀಡೆ ಇದು ಆಗೋದಿಲ್ಲ, ರೋಗ ರುಜಿನ ಬರೋದಿಲ್ಲ. ಒಂಥರ ಸಣ್ಣ ಹಾರ್ವೆಸ್ಟಿಂಗ್. ಇಲ್ಲ ಅದು ರೆಸ್ಟ್ ಕೊಡಬೇಕು. ನೀವು BSc AG ಏನಾದರೂ ಮಾಡಿದ್ರು ಅಗ್ರಿಕಲ್ಚರಲ್ಲಿ? ಇಲ್ಲ ಇಲ್ಲ ಬರುತ್ತೆ. ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್. ಯಾವುದೇ ಒಂದು ಕಾಯಕ ನಾವು ಮಾಡ್ತಾ ಅನುಭವ ಅದರಲ್ಲಿ ಎದೆ ಹೇಳಿದಲ್ಲ, ಅದನ್ನೇ ಒಂದು ಹೃದಯದಿಂದ ಮಾಡಿದರೆ ಅದರಲ್ಲಿ ಸಕ್ಸಸ್ ಆಗಲೇಬೇಕು. ಮತ್ತು ಎಲ್ಲ ಅಳವಡಿಕೆ ಮಾಡ್ಕೊಂಡ್ರೆ ಮಾತ್ರ ಮನುಷ್ಯ ಮುಂದೆ ಬರ್ಲಿಕ್ಕೆ ಸಾಧ್ಯ. ರೈತನೇ ವಿಜ್ಞಾನಿ ಆಗ್ಬೇಕು ಈಗ. ಈಗ ಕಂಟಿನ್ಯೂಸ್ ಆಗಿ ಒಂದು ಬೆಳೆ ಬೆಳೀತಲೇ ಇರ್ತೀವಿ ಅಂದ್ಕೊಳ್ಳಿದ್ರಲ್ಲಿ. ರೆಸ್ಟ್ ಮಾಡ್ದಲೆ ಭೂಮಿಗೆ ರೆಸ್ಟ್ ಕೊಡದೆ ಇಲ್ಲ, ರೆಸ್ಟ್ ಕೊಡಲೇಬೇಕು. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ತೀನಿ ನೋಡಿ, ಈಗೆಲ್ಲ ಸಾಯಿಲ್ ಚೇಂಜ್ ಕಾಣ್ತಾ ಇದೆಯಲ್ಲ, ಇದೇನಿದೆಯಲ್ಲ, ಇದು ನಮ್ಮೂರಲ್ಲಿ ಯಾರು ಓಲ್ಡ್ ಹೌಸು ಡೆಮಾಲಿಷ್ ಮಾಡ್ತಿರ್ತಾರಲ್ಲ ಅವ್ರಿಗೆ
ಕಟ್ಟಡ ನೆಲಸ ಮಾರಿ ಸಾಕಾಗಿರ್ತೈತಿ. ಬೇರೆ ಕಟ್ಟಡ ಹೊಸ ಕಟ್ಟಡ ಈಗ RCC ಕಟ್ತಿದ್ದಾರೆ. ಆದರೆ ನಮಗಿದು ನಮ್ಮೂರಲ್ಲಿ 100 ಇಯರ್ಸ್ ಬ್ಯಾಕ್ ಮನೆಗಳಿದೆ. ಪ್ಯೂರ್ ಮನ್, ನಾನ್ ಪೊಲ್ಯೂಟೆಡ್. ಇದು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ. ಅದು ನಾವೇ ಸ್ವಂತ ಡೆಮಾಲಿಷನ್ ಮಾಡಿ ಸ್ವಂತ ಡೆಮಾಲಿಷನ್ ಖರ್ಚು ನನಗೆ, ಅಂದರೆ ಮಣ್ಣು ನನಗೆ. ಅವ್ರಿಗೇನು ಸಮತಟ್ಟಾರು ಸಾಕಿರುತ್ತೆ, ಆ ಮಣ್ಣು ತಂದು ಹಾಕಿರ್ತೀನಿ. ಮನೆ ಕೆಡುಕ್ತಾರಲ್ಲ ಹಳೆ ಮನೆಗಳು, ಯಾಕೆಂದ್ರೆ ಅದರಲ್ಲಿ ಅದು ನಾನ್ ಪೊಲ್ಯೂಟೆಡ್. ಎಸ್ ಯಾವುದೇ ರೀತಿ ಮಲಿನ ಆಗಿರಲ್ಲ ಅಂತ ಹೇಳಿ. ಅದೇ ನಾವು ಭೂಮಿನ ಫಲವತ್ತು ಮಾಡ್ಬೇಕಷ್ಟೇ. ನಾವು ಭೂಮಿನ ಶ್ರೀಮಂತ ಮಾಡಿದರೆ, ಯಾಕೆಂದ್ರೆ ನಾನು ಇದನ್ನ ಯಾಕೆ ಮಾಡೋದು, ನನ್ನ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿ ಸಿಗಬೇಕು ಅವ್ರಿಗೆ. ಇನ್ನಷ್ಟು ದಿವಸ ಹೋದ್ಮೇಲೆ ಯಾವುದೇ ಥರ ಮಣ್ಣು ಸಿಗೋದಿಲ್ಲ. ಎಲ್ಲರೂ RCC ಸಿಮೆಂಟ್ ಹಾಕ್ತಿದ್ದಾರೆ ಕಟ್ಟಡಗಳನ್ನ. ಈಗೇನು ಇದೆ ಅಲ್ಲ ಹಳೆ ಮಣ್ಣು, ಅದನ್ನು ಹಾಕೋದ್ರಿಂದ ಉತ್ಕೃಷ್ಟವಾದ ಬೆಳೆ ಬರ್ತದೆ. ನೀವು ಹಂಗಾರೆ ಸೀಮೆ ಗೊಬ್ಬರ ಏನು ಹಾಕಲ್ಲ ಸರ್? ಯಾವ್ದು ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಿ. ಸೀಮೆ ಗೊಬ್ಬರ ಹಾಕಿರ್ತೀವಿ. ಆಮೇಲೆ ಕೆರೆ ಹುಳುತ್ತಿರ್ತಾರೆ, ಹಾಲನ್ನು ತಂದು ಹಾಕ್ತೀವಿ. ಗೊಬ್ಬರ ಅವನು ಹಾಕ್ತೀವಿ. ಗ್ರೀನ್ ಲೀಫ್. ಎಸ್ ಸರ್. ಮತ್ತು ಈಗ ನಾವೇನು ಮಿಶ್ರ ಬೆಳೆ ಮಾಡ್ತಾರಲ್ಲ, ಅದು ಅಲ್ಲಿ ಯಥೇಚ್ಛವಾಗಿ ನಾವು ಹಸಿರೆಲೆ ಗೊಬ್ಬರ ಸಿಗ್ತದೆ. ಅದಕ್ಕೆ ಕಬ್ಬಿನ ಜೊತೆ ಮಿಶ್ರ ಬೆಳೆ ಮಾಡ್ತೀವಿ ನಾವು. ಬನ್ನಿ ತೋರಿಸಿ. ಇದೊಂದು ಮೇನು ಹಳೆ ಮಣ್ಣು ಏನಿದೆಯಲ್ಲ, 100 ಇಯರ್ಸ್ ಬ್ಯಾಕ್ ಮನೆಗಳು ಅವೆಲ್ಲ, ಅವ್ನು ಹಾಕೋದ್ರಿಂದ ನನ್ನ ಮುಂದಿನ ಪೀಳಿಗೆ ಕೂಡ ಅದು ಭೂಮಿ ಫಲವತ್ತಾದ ಯಾವುದೇ ಒಂದು ಕಷ್ಟ ಇದಲ್ಲದೆ ಬಂದುಬಿಡ್ತದೆ. ಇದು ಮೊನ್ನೆ ಹಚ್ಚಿದ್ದು, ಈಗ 1 ವಾರದಿಂದ ಹಚ್ಚಿದ್ದು. ಅದು 1 ವಾರ, ಒಂದು 10-15 ಡೇಸ್ ಆಯ್ತು ಹಚ್ಚಿ. ಇದು ಬದನೆ ಗಿಡ ಇದರಲ್ಲಿ ಇದೆ, ಬದನೆ. ಎಸ್ ಸಸಿ ಆಗಿದೆ. ಅಲ್ಲಿ ತೋರಿಸ್ತೀನಿ ಬರ್ರಿ, ಆ ಕಡೆ ಚೆನ್ನಾಗಿದೆ. ಈಗ 4 ದಿವಸ ಆಯ್ತು ಈಗ ನಾಟಿ ಮಾಡಿದ್ದು. ಇಲ್ಲ, ಅದು ಹಂಗೆ ನೀರು ಬಂದಿರ್ತಲ್ಲ, ಫಸ್ಟ್ ದಿವಸ ಹಂಗೆ ಆಗ್ತದೆ ವೈಟ್. ಅದು ನೀರು ಆರು ಹೋದ್ಮೇಲೆ ಬಂದು ಹಂಗೆ ಅನಿಸ್ತದೆ. ಇದು 2.5 ತಿಂಗಳು ಸ್ಟಾರ್ಟ್. ಅದು ಇಲ್ಲಿ ಉತ್ತರ ಕರ್ನಾಟಕ ಸೈಡಲ್ಲಿ ಬದನೆಕಾಯಿ ಒಳ್ಳೆ ರೇಟು, ಒಳ್ಳೆ ರೇಟು, ತುಂಬ ರುಚಿ ತಿನ್ನಲಿಕ್ಕೆ. ನಮ್ಮಲ್ಲಿ ಮೇನ್ ಪಲ್ಯ ಇದು. ಎಸ್ ಮೇಡಮ್. ಬದನೆ ಗಿಡ ಹಚ್ಚಿದ್ವಿ, ಮತ್ತು ಇದ್ರ ಜೊತೆಗೆ ಮತ್ತೆ ಮಿಶ್ರ ಬೆಳೆ ಸೌತೆಕಾಯಿ ಹಾಕಿದ್ವಿ. ಬದನೆ, ಇದು ಸೌತೆಕಾಯಿ, ಇದು ಬದನೆ, ಇದು ಸೌತೆಕಾಯಿ. ಎಸ್, ಇಲ್ಲಿ ಬದನೆ ನಾಟಿ ಮಾಡಿದ್ದೀವಿ. ಅದರಲ್ಲಿ ಮಿಶ್ರ ಬೆಳೆಯಾಗಿ ಮತ್ತೆ ಸೌತೆಕಾಯಿ ಹಾಕಿದ್ವಿ. ಅಂದರೆ ಇದು 3 ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಕಾಯಿ. ಇದು 45 ಡೇಸ್ ಒಂದು ಮೇಂಟೈನ್ ಆಗ್ತಂದು ಹೋಗ್ತದೆ. ಓಕೆ, ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ ಬದನೆ? ಇದು 1 ಎಕರೆಯಲ್ಲಿ ಹಾಕಿದ್ವಿ. ಎಷ್ಟು ಖರ್ಚಾಯಿತು? ಈಗ ಈಗ ಇದು ನಾಟಿ ಮಾಡಲಿಕ್ಕೆ ಒಂದು 2,000 ಹೋಗಿದೆ ಗೊಬ್ಬರ ಅದು ಹೇಳಿ. ಇನ್ನು ಸುಮಾರು ಈಗ ಒಂದು 3 ತಿಂಗಳವರೆಗೆ ಕಾಯಬೇಕಿದ್ನು. ಅಲ್ಲಿವರೆಗೂ ಸ್ವಲ್ಪ ಮೇಂಟೆನೆನ್ಸ್ ಇದೆ. ಅದಕ್ಕೆ ಆ ಮೇಂಟೆನೆನ್ಸ್ ಸಂಬಂಧ ಇದನ್ನ ಹಾಕಿದ್ದು ಸೌತೆಕಾಯಿ. 45 ಡೇಸಲ್ಲಿ ಇದು ಬಂದ್ಬಿಡುತ್ತೆ ಕಾಯಿ. ಈ ಕಾಯಿ ಬರೋಷ್ಟೊಳಗೆ 3 ಬೆಳೆ ತೆಗಿಬಹುದು. ಎಸ್. ಹಾಗಾಗಿ ಇದ್ರದೆಲ್ಲ ಖರ್ಚು ಮಾಡಿದ ಅದರಲ್ಲೇ ಲಾಭ ಪಡಿಬಹುದು. ಹಂಗಾಗಿ ಮಿಶ್ರ ಬೆಳೆ ನೀವು ಬೆಳೀತಾ ಇದ್ದೀರಾ? ಯಾವುದೇ ಒಂದು ಮಿಶ್ರ ಬೆಳೆ ಮಾಡೇ ಬಿಡ್ತೀವಿ. ಅಂದ್ರೆ ಮಿಶ್ರ ಬೆಳೆಗಳೇ ಮಾಡ್ಬೇಕಂದ್ರೆ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇರುತ್ತೆ. ಇವಾಗ ಕಬ್ಬಿಗೆ ಹೇಳಿದ್ರೆ ಕಬ್ಬಿಗೆ ಎಫೆಕ್ಟ್ ಆಗಲ್ಲ ಅಂತ. ಈ ಬದನೆ ಗಿಡಗಳಾಗಿರ್ಬೋದು, ಹಣ್ಣು ಬಿಡ ಕಾಯಿಗಳಾಗಿರ್ಬೋದು, ಈಗ ತರಕಾರಿ ಗಿಡಗಳು ಅದ್ರ ಪಕ್ಕ ಇನ್ನೊಂದು ಹಾಕಿದ್ರೆ ಹತ್ತತ್ರ ಬರುತ್ತೆ ಅಂತ ಎಷ್ಟು ಡಿಸ್ಟೆನ್ಸ್ ಇರಬೇಕು? ಇಲ್ಲ, ನಾವು ಬದನೆ ಇದು ಇಲ್ಲಿ ನೋಡಿ, ಇಲ್ಲಿ 4 ಫೂಟ್ ಇದೆ. ಇದು ನಡಕ್ಕೆ 2 ಫೂಟ್ ಒಂದು, ಅದ್ರ ಮಧ್ಯ 4 ಅಡಿ ಇರುತ್ತೆ. ಅದ್ರ ಮಧ್ಯ ಒಂದು 2 ಅಡಿಗೆ ಒಂದು ಇದು ಗಿಡ ನೆಟ್ಟಿದ್ರೆ ಸಾಕು. ಏನಾದ್ರು ಇಳುವರಿ ಏನು ಕಡಿಮೆ ಆಗೋದಿಲ್ಲ. ಅದೇ ಇದು ರುಡ್ ಜೋನ್ ಬೇರೆ, ಇದು ರುಡ್ ಜೋನ್ ಬೇರೆ. ಓಕೆ. ಇನ್ನೊಂದು ಮನೆ ಅಲ್ಲೇ ಪಕ್ಕ ಇದೆ, ಅಲ್ಲೇ ಹಸು ಕಟ್ತಾ ಇದ್ವಿ. ನಮ್ಮ ಬೆಳೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಏನು ಬೆಳೆಗೆ ದೇವ್ರು ಕೊಡ್ತಾನೆ ಅದನ್ನ ನಮ್ಮ ಜೀವನ ಆಗ್ತದೆ ಅಷ್ಟೇ. 8 ದಿವಸದಲ್ಲಿ ಇದನ್ನೆಲ್ಲ ನೆಫ್ಟಿಂಗ್ ಮಾಡ್ಬೇಕು. ಗಿಡ ಎಲ್ಲ ಹಿಂಗೆ ಕಟ್ ಮಾಡ್ಬೇಕು. ಇದು ಕುಡಿ ತೆಗಿಬೇಕು. ಒಂದೇ ತಳಿ, ಕಲ್ಕತ್ತಾ ಆರೆಂಜ್ ಅಂತಾರೆ ಇದಕ್ಕೆ. ಚೆಂಡು, ಇದು ಸೌತೆಕಾಯಿ. ಈಗ ಸುಮಾರು ಈಗ 1 ಎಕರೆಯಲ್ಲಿ 6,000 ಇದನ್ನ ಪ್ಲಾಂಟ್ ಹಚ್ಚಿದ್ವಿ. ಸೌತೆಕಾಯಿ ಬೆಳೆದಿವಿ, ಹೀರೆಕಾಯಿ ಬೆಳೆದಿವಿ, ಹಾಗಲಕಾಯಿ ಬೆಳೆದಿವಿ, ಕುಂಬಳಕಾಯಿ ಅಂತ ಪ್ರಸಿದ್ಧ. ಇದು ನಾವು
ಚೆಂಡು ಅಂದರೆ ಇದು ಮ್ಯಾರಿಗೋಲ್ಡು. ಚೆಂಡು ಹೂ. ಚೆಂಡು ಕೃಷಿ. ಅದೇ ಹೇಳಿದ ಸಮಗ್ರ ಕೃಷಿ ಮಾಡೋದಂದ್ರೆ ರೈತ ಯಾವಾಗಲೂ ಒಂಥರ ಎಲ್ಲ ರೀತಿಯಿಂದ ಹಣಕಾಸಿನ ಇದು ಬರಬೇಕು, ಮೂಲಗಳು ಕೂಡಿ ಬರಬೇಕು. ಆಮೇಲೆ ಇನ್ನೊಂದು ನೋಡಿ, ಇದರಲ್ಲೂ ಕೂಡ ಇಂಟರ್ ಕ್ರಾಪ್ ಮಾಡಿದ್ದೀನಿ ನಾನು. ಚೆಂಡು ಇದು ಸೌತೆಕಾಯಿ. ಓಕೆ, ಸೌತೆಕಾಯಿ ಎಲ್ಲ ಬೆಳೆಗಳ ಜೊತೆನೂ ಬೆಳಿಬೋದು. ಎಸ್. ಓಕೆ, 45 ದಿನಕ್ಕೆ ಬರುತ್ತೆ ಅಂತ ಹೇಳಿ. ಹೌದು. ಈಗ ಎಲ್ಲರೂ ಏನು ಮಾಡ್ತಾರೆ, ಹಬ್ಬಕ್ಕೆ ಬರುವಂಗೆ ನಾವು ಅಲ್ಲಿ ಇನ್ನೊಂದು ಪ್ಲಾಟ್ ಮಾಗಿ ಉಳುಮೆ ಮಾಡಿ ಹೇಳಿದ್ದಿಲ್ಲ, ಅದು ಇಟ್ಟಿದ್ದು ಸೇವಂತಿ ಕೃಷಿಗೆ. ಅದು ಹಬ್ಬಕ್ಕೆ ಬರೋಂಗೆ ಮಾಡಿರ್ತೀವಿ. ನೋಡೋಣ ಅಂತೇಳಿ ಈಗ ವಿತೌಟ್ ಸೀಸನ್ನಲ್ಲಿ ಬೆಳೆದರೆ ಏನಾದರೂ ಪ್ರಾಫಿಟ್ ಆಗ್ಬೋದು ಅಂತ ಈಗ ಚೆಂಡು ಮಾಡಿದ್ದೀನಿ. ಈಗ ಎಲ್ಲ ರೈತರು ಕೆಲವು ಏನು ಮಾಡ್ತಾರೆ, ಹಬ್ಬಕ್ಕೆ ಹರಿದಿನ ಬರಲಿ ಅಂತೇಳಿ ಭಾಳ ಜನ ಮಾಡ್ತಾರೆ. ಈಗ ಗೈರ್ ಸೀಸನ್ ಅಂದರೆ ಈ ಸೀಸನ್ ಇಲ್ಲದಲ್ಲಿ ಬೆಳೆದರೆ ಏನಾದರೂ ಒಂದು ಸಕ್ಸಸ್ ಆಗ್ಬೋದು ಅಂತೇಳಿ ನೋಡೋಣ ಅಂತ ಈಗ ಮಾಡಿದ್ದೀನಿ. ಪ್ರೆಸೆಂಟ್ ರೇಟ್ 80 rupees kg ಇದೆ ಅದು. 80 rupees? ಎಸ್. ಚೆಂಡು ಹೂವು ಅಂದರೆ ಇದು ದಪ್ಪ ಚೆಂಡು ಬರುತ್ತಲ್ಲ ಅದು, ಅಥವಾ ಕಲರ್ ಚೆಂಡುವಿನ ಗಿಡ ಇದು? ಎಲ್ಲಿಂದ ತಂದಿದ್ದು ಬೀಜ ಎಲ್ಲ? ಇದು ನಾವು ಇದರಂತ ಇದು ನಮ್ಮ ಇಲ್ಲೇ ನರ್ಸರಿಯಿಂದ ತರಿಸಿದ್ದು. ನರ್ಸರಿಯಲ್ಲಿ ಮಾಡಿರ್ತಾರೆ, ಮಹಾರಾಷ್ಟ್ರ ಅಲ್ಲಿ ನರ್ಸರಿಯಿಂದ ಮಾಡಿದ್ದು. ಹಾಂ ರೀ, ಓಕೆ. ವಿಕಾಸ್ ಹೈಟೆಕ್ ನರ್ಸರಿ ಅಂತಿದೆ, ಅಲ್ಲಿಂದ ತರಿಸಿದ್ದು. ಓಕೆ, 1 ಎಕರೆಗೆ ಹಾಕಿದ್ದೀರಾ? 1 ಎಕರೆಯಲ್ಲಿ ಹಾಕಿದ್ದೀವಿ. ಎಷ್ಟು ದಿನದ ಗಿಡ ಇದು? ಇದು ಈ ಸಲ 30 days ಗಿಡ. ಇದು 35 days ಆಯಿತು. 35 ಆಲ್ರೆಡಿ ಬರುತ್ತೆ. ಇದು 50 days ಸ್ಟಾರ್ಟ್ ಆಗಿದೆ. 55 daysಗೆ. ಒಂದು ಗಿಡದಲ್ಲಿ ಎಷ್ಟು ಸಲ ಹೂ ಕೊಯ್ಬೋದು? ನಾವು ಇದು ಚೆನ್ನಾಗಿ ಬೆಳೆಸ್ತಾ ಹೋದರೆ ಸುಮಾರು ಒಂದು 6-7 ಪಿಕಿಂಗ್ ಮಾಡ್ಬೋದು. 6 ಪಿಕಿಂಗ್ ಸಲಕ್ಕೆ ನಾವು ಪಿಕಿಂಗ್ ಮಾಡ್ಬೋದು. ಅಂದರೆ ನಾವು ಯಾವ ರೀತಿ ಅದನ್ನು ಬೆಳೆಸ್ತೀವಿ ಆ ರೀತಿ ಗಿಡ ಚೆನ್ನಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ಅದು ಸೌತೆಕಾಯಿ ಸರ ಫ್ಲವರಿಂಗ್ ಸ್ಟೇಜ್ನಲ್ಲಿ ಇದೆ ಈಗ. ಇಲ್ಲಿ ಹೂವೆಲ್ಲ ಬಿಟ್ಟಿದೆಯಲ್ಲ. ಹೌದು. ಇದು ನೋಡ್ರಿ, ಇದು ರೂಟ್ ಜೋನೇ ಬೇರೆ, ಇದೆಲ್ಲ ಕೆಳಗೆ ಹೋಗ್ಬಿಡುತ್ತೆ, ಇದು ಗಿಡ ಮೇಲೆ ಬಂದುಬಿಡುತ್ತೆ. ಹಾಗಾಗಿ ಎರಡಕ್ಕೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕೂ ರೇಟ್ ಸಿಗ್ಬೋದು, ಇದಕ್ಕೂ ರೇಟ್ ಸಿಗ್ಬೋದು. ಎರಡಲ್ಲಿ ಒಂದು ರೇಟ್ ಸಿಗಲೇಬೇಕು. ಹೌದು, ಒಂದಾದ್ರೆ ಒಂದು ಇದು ಮಾಡುತ್ತೆ. ಸರ್, ಇವಾಗ ಅಂದಾಜು ನೀವು 1 ಎಕರೆಗೆ ಹಾಕಿದ್ದೀರಲ್ಲ, ಇಷ್ಟು ಗಿಡಗಳಲ್ಲಿ 1 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್? ಇದು ನಾವು ಈಗ ಸುಮಾರು ಈಗ 1 ಎಕರೆಯಲ್ಲಿ 6,000 ಇದನ್ನ ಪ್ಲಾಂಟ್ ಹಚ್ಚಿದ್ವಿ. 6,000 ಪ್ಲಾಂಟೇಶನ್ ಮಾಡಿದ್ವಿ ನಾವು. ಒಂದು ಗಿಡಕ್ಕೆ ಸುಮಾರು ಒಂದು 4-5 kg ಮೇಲೆ ತೆಗಿಬೋದು ಒಂದು ಗಿಡದಲ್ಲಿ. ಎಸ್. 1 kgಗೆ 70 ರೂಪಾಯಿ ರೇಟ್ ಇದೆ. ಈಗ ಇನ್ನೂ ಜಾಸ್ತಿ ಆಗ್ಬೋದು. ಈಗ ಮ್ಯಾರೇಜ್ ಮದುವೆ ಸಂದರ್ಭ ಜಾಸ್ತಿ ಹೂ ಬೆಲೆ ಬೇಕೇ ಬೇಕು. ಹಿಂಗಾಗಿ ಹೆಚ್ಚು ಆಗ್ಬೋದು. ಅಲ್ಲ ಸರ್, ನೀವು ಪ್ರಯೋಗ ಮಾಡ್ಬೇಕು ಅಂತ ಹಾಕಿದ್ರಲ್ಲ, ಅದನ್ನೇ ನೋಡಿ ನನಗೆ ಶಾಕ್ ಆಯ್ತು. ಒಳ್ಳೆ ರೇಟ್ ಸಿಗ್ಲಿ, ಇವಾಗ ಸೀಸನ್ ಇಲ್ಲ, ನಾನು ನೋಡೋಣ ಅಂತ ಹೇಳಿ ಹಾಕಿದೀನಿ ಅಂತ ಹೇಳ್ತಿದ್ರೆ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ಹೌದು, ಎಲ್ಲರೂ ಸೀಸನ್ ಅಲ್ಲಿ ಮಾಡ್ತಾರೆ. ವಿತೌಟ್ ಅಂದ್ರೆ ಅಲ್ಲಿ ಅದಕ್ಕೂ ಒಂದು ಹೊಲ ಇಟ್ಟಿದ್ದೀವಿ. ಅದಂತೂ ಈಗ 8-10 ವರ್ಷ ಆಯ್ತು. ಈಗ ಅದಕ್ಕೆ ಹಬ್ಬ ಹರಿದಿನ ಮಾಡೋಂಗ ಒಂದು ಹೊಲ ಇದ್ದೇ ಇದೆ. ನೋಡೋಣ, ವಿತೌಟ್ ಗೇಟ್ ಸೀಸನ್ ಅಂದರೆ ಸೀಸನ್ ಇಲ್ಲದೆ ಇದೊಂದು ಹೊಸ ಪ್ರಯೋಗ. ಅಂದ್ರೆ ನೋಡೋಣ, ಈಗ ಬಿಸಿಲಲ್ಲಿ ಏನು ರೇಟ್ ಬರ್ತದೆ ಮಾರ್ಚಲ್ಲಿ ನೋಡೋಣ ಮಾಡಿದ್ವಿ. ಸ್ವಲ್ಪ ಹೂ ಕಾಣಿಸ್ತಾ ಇದೆ, ಬನ್ನಿ ಅಲ್ಲೇ ಬನ್ನಿ. ಓಕೆ, ಮತ್ತೆ ನೋಡಿ, ಇದು ಬರ್ತಾ ಇದೆ. ಇನ್ನು ಬೇಸಿಗೆ ತುಂಬ ರೇಟ್ ಆಗ್ತದೆ. ಇದು ಸೌತೆಕಾಯಿ ನೋಡಿ, ಇದು ಎಲ್ಲ ಡ್ರಿಪ್ ಇರಿಗೇಷನ್. ಜಾಸ್ತಿ ಹೂ ಬೇಕಾಗುತ್ತಾ? ಯಾವುದ್ರಿ? ಏನಿಲ್ಲ, ನಾವು ಡ್ರಿಪ್ ಇರಿಗೇಷನ್ ಮಾಡಲಿ. ಈಗ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಬೇಕು ಯಾವುದಾದ್ರೂ. ಮಳೆಗಾಲದಲ್ಲಿ ಮಾತ್ರ ತುಂಬ ಸಖತ್ತಾಗಿ ಬಂದುಬಿಡುತ್ತೆ ಅದು. ಇದು ಸಣ್ಣ ಮಗ್ಗೆ ಇದೆ. ಈಗ ದೊಡ್ಡದಾಗ್ತದೆ. ಇನ್ನು ದೊಡ್ಡ ಸೈಜ್ ಬೇಕು. ಇದೆಲ್ಲ ಒಂದೇ ತಳಿ? ಒಂದೇ ತಳಿ. ಕಲ್ಕತ್ತಾ ಆರೆಂಜ್ ಅಂತಾರೆ ಇದಕ್ಕೆ. ಆರೆಂಜ್ ಅಂತಾರೆ, ಕಲ್ಕತ್ತಾ ಆರೆಂಜ್. ಇದರಲ್ಲಿ ಎಲ್ಲೋ ಉಂಟು, ನಾವು ಆರೆಂಜ್ ಹಾಕಿದ್ದೀವಿ. ಬೇರೆ ಕಂಪ್ನಿದು ಬರ್ತಾ ಇದೆ. ಈಗ ಬೇರೆ ಪ್ರೈವೇಟ್ ಕಂಪ್ನಿದೆಲ್ಲ ಬರ್ತಾ ಇದ್ದೀವಿ. ಇದು ನಮಗೆ ಅಂದರೆ ಇದು ಸ್ವಲ್ಪ ಜವಾರಿ ಟೈಪ್. ಕಲ್ಕತ್ತಾ ಆರೆಂಜ್ ಅಂದರೆ ಚೆನ್ನಾಗಿ ಬಂದುಬಿಡುತ್ತೆ. ಯಾವುದೇ ನಾಟಿ ಸ್ಟೈಲಲ್ಲಿ ಯಾವುದೇ ಸೀಸನ್ದಲ್ಲಿ ಚೆನ್ನಾಗಿ ಬಂದುಬಿಡ್ಬೋದು ಅಂತ ನೋಡಿ. ಅಲ್ಲೊಂದು ಬಂದಿದೆ ನೋಡಿ ಹೂವು. ಇದೆಲ್ಲ ನಾವು ಏನು ಮಾಡ್ತೀವಿ, ಇದು ಇನ್ನೊಂದು ನಿಮ್ಗೆ ಗಣೇಶ ಕೊಡ್ತೀವಿ. ಏನಂದರೆ, ಈ ಹಾಕಿದ್ದು ಇದೇನು ಪ್ಲಾಂಟೇಶನ್ ಮಾಡ್ತೀವಲ್ಲ, ಪ್ಲಾಂಟೇಶನ್ ಮಾಡಿದ ಒಂದು 8 ದಿವಸದಲ್ಲಿ ಇದನ್ನೆಲ್ಲ ನೆಫ್ಟಿಂಗ್ ಮಾಡ್ಬೇಕು. ಗಿಡ ಎಲ್ಲ ಹಿಂಗೆ ಕಟ್ ಮಾಡ್ಬೇಕು. ಇದು ಕುಡಿ ತೆಗಿಬೇಕು. ಅಂದರೆ ಬ್ರಾಂಚಸ್ ಬಂದ್ಬಿಡುತ್ತೆ. ಈಗ ಹೌದು, ಇದೇನು ಬರುತ್ತೆ. ಆಮೇಲೆ ಮತ್ತೆ ಇಲ್ಲ ಮಗ್ಗೆಲ್ಲ ತೆಗಿತೀವಿ ನಾವು. 3 times ಮಗ್ ತೆಗಿತೀವಿ. ಈಗ ನಿಫ್ಟಿಂಗ್ ಅಂತಾರೆ ಇದಕ್ಕೆ. ಇದು ಒಂದು ಏನಂತ ಕಾರಣ ಅಂದರೆ, ಹೌದು, ಮಗ್ಗು ತೆಗೆದ್ರೆ ಇಲ್ಲ ತೆಗಿಲೇಬೇಕು. ಇನ್ನು ತೆಗೆದ್ರೆ ಇದು ಸಣ್ಣ ಹಾರ್ವೆಸ್ಟಿಂಗ್ ಅಂತಾರೆ ಇದಕ್ಕೆ. ಸಣ್ಣ ಅಂದರೆ ಇದನ್ನ ತೆಗೆದ್ಲೆ ಮತ್ತು ಬ್ರಾಂಚ್ ಬರ್ತಾವೆ, ಗಿಡ ದೊಡ್ಡದಾಗ್ತದೆ, ಹೆಲ್ದಿ ಬರ್ತದೆ. ಈ ಒಂದು ತೆಗೆದಕ್ಕೆ ನಾವು 4-5 ಹೂ ಹೆಚ್ಚಿಗೆ ಬರ್ತದೆ. ಇವಾಗ ಒಂದು ತೆಗೆದ್ರೆ ವೇಸ್ಟ್ ಆಯ್ತು ಅಂತ ನಾವು ಅನ್ಕೊಳಂಗಿಲ್ಲ. ನೀವು ಹಾಗೆ ಬಿಟ್ರೆ ಇದು ಸೀದಾ ಒಂದೇ ಬ್ರಾಂಚ್ ಹೋಗಿಬಿಡ್ತದೆ. ನಿಫ್ಟಿಂಗ್ ಮಾಡಲಿಲ್ಲ ಅಂದರೆ ಕಡಿಮೆ ಫಸಲು ಬರುತ್ತೆ. ನಾವು ಎಷ್ಟು ರೀತಿ ಹಿಂಗೆ ತೆಗಿತಲ್ಲ, ಒಂದು 3 times ತೆಗಿತೇವೆ ನಾವು. ಹಿಂಗೆ
ಫಸ್ಟು 12 ಡೇಸಿಗೆ, ಆಮೇಲೆ ಒಂದು 20 ಡೇಸಿಗೆ, ಆಮೇಲೆ 30 ಡೇಸ್ಗೆ ಒಮ್ಮೆ ತೆಗೆದ್ಬಿಟ್ಟು ಸಾಕು. ಓಕೆ. ಅಂದರೆ ಗಿಡ ಫುಲ್ ಬ್ರ್ಯಾಂಚ್ ಆಗಿ ಹೆಲ್ದಿಯಾಗಿ ಬಂದುಬಿಡುತ್ತೆ. ನಾವು ಅದೇ ರೀತಿ ಹಂಗೆ ಬಿಟ್ಕೊಂಡು ಬಂದರೆ ಈ ಹೂ ಹಿಂಗೆ ಬಿಡು ಇದಂಗಿಲ್ಲ, ಇದು ಇದೆಲ್ಲ ಇದೆಲ್ಲ ಕಟ್ ಮಾಡೇ ಬಿಡ್ತೀವಿ ಇದನ್ನೆಲ್ಲ. ಓಕೆ, ಬಿಡೋದೇ ಇಲ್ಲ. ಹೌದೌದು ತೆಗಿತೀವಿ. ಒಂದು 3 ಟೈಮ್ಸ್ ತೆಗೆದ್ಬಿಟ್ಟು ಸಾಕು. ಇದು ಫಸ್ಟ್ನೇ ಸಲ ನೀವು ಚೆಂಡು ಹೂ ಹಾಕಿರೋದು? ಇದಕ್ಕಿಂತ ಮುಂಚೆ ಹಾಕಿದ್ದು ಅಲ್ವಾ, ನಾವು ಇಯರ್ಲಿ ಇದ್ದೇ ಇರೋದು. ಇಯರ್ಲಿ ಚೆಂಡು ಹೂ ಇರುತ್ತೆ, ತರಕಾರಿನೂ ಇರುತ್ತೆ, ಕಬ್ಬು ಇರುತ್ತೆ, ಸೇವಂತಿ ಇದೆ, ಕಬ್ಬು ಇದೆ, ಆಮೇಲೆ ಜೋಳ ಇದೆ, ಸೋಯಾಬೀನ್ ಇದೆ, ಸೌತೆಕಾಯಿ ಇದೆ. ಯಾವ ಬೆಳೆ ಬೆಳೆದಿಲ್ಲ ನೀವು? ಎಲ್ಲ ರೀತಿ ಚೆನ್ನಾಗಿ ಬೆಳೆದೀವಿ ಜೀವನದಲ್ಲಿ ಕೃಷಿಲಿ ಇದೊಂದು ಮಾಡ್ಲೇಬೇಕು. ಸೌತೆಕಾಯಿ ಬೆಳೆದೀವಿ, ಹೀರೆಕಾಯಿ ಬೆಳೆದೀವಿ, ಹಾಗಲಕಾಯಿ ಬೆಳೆದೀವಿ, ಕುಂಬಳಕಾಯಿ ಅಂತ ಪ್ರಸಿದ್ಧ. ಕುಂಬಳಕಾಯಿ ಕದ್ದು ಬೆಳಗಾವಿ ಮಾರ್ಕೆಟ್ಗೆ ಪ್ರಸಿದ್ಧ ಆಯ್ತು ನಮ್ಮದು. ಕುಂಬಳಕಾಯಿ ಬೆಳೆದಿದ್ದೀವಿ, ಹೂ ಬೆಳೆದಿದ್ದೀವಿ. ಹೂದಲ್ಲಿ ಸೇವಂತಿ ಬೆಳೆದೀವಿ, ಚೆಂಡು ಬೆಳೆದೀವಿ, ಆರೆಂಜ್ ಬೆಳೆದೀವಿ, ಎಲ್ಲೋ ಇದೆ. ಇವಾಗ ಒಬ್ರು ರೈತರು ನೋಡ್ತಾ ಇರ್ತಾರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ, ಒಬ್ಬ ಯುವಕರು, ನನ್ನ ಹತ್ರ 1 ಎಕರೆ ಜಮೀನಿದೆ ಅಷ್ಟೇ, ನಮ್ಮ ನೀರಲ್ಲಿ ಜಾಸ್ತಿ ಬೋರ್ವೆಲ್ ಅಲ್ಲಿ ನೀರಿಲ್ಲ, ನಮ್ದು ಒಂದು ಬರಡು ಭೂಮಿ ಅನ್ನೋರಿಗೆ ನಿಮ್ದು ಸಜೆಷನ್ ಏನ್ ಕೊಡ್ತಾರೆ? ಸ್ವಲ್ಪ ನೀರು ಬಂದ್ರೆ ಸಾಕು. ಅದನ್ನ ಹೇಳಿದಲ್ಲ, 2 ಇಂಚ್ ನೀರಲ್ಲಿ ಡ್ರಿಪ್ ಮಾಡೋದನ್ನ ನಾನು 12 ಎಕರೆ ಕಬ್ಬು ಬದುಕಿದೆ. ಮತ್ತು 1 ಎಕರೆಯಲ್ಲಿ 1 ಇಂಚದು ಆರಾಮಾಗಿ ನಾವು ತೆಗಿಬೋದು. ಖಾಲಿ ಲ್ಯಾಂಡ್, ನಾನೊಂದು ಬೆಳೆ ಬೆಳಿಬೇಕು, ಹೌದೌದು. ಹೇಗೆ ಸ್ಟಾರ್ಟ್ ಮಾಡಬೇಕು? ನೀವು ಫಸ್ಟ್ ಬೋರ್ವೆಲ್ ಇರ್ತದೆ, ಬೋರ್ವೆಲ್ ಅಥವಾ ಬೋರ್ವೆಲ್ ಅಂದರೆ ಯಾವುದೋ ಒಂದು ಬಾವಿ ಮುಖಾಂತರ ನೀವು ಅದನ್ನು ಲಿಫ್ಟ್ ಮಾಡಿ ಮಾಡ್ಕೋಬೋದು. ಮತ್ತು ಈಗ ಸರ್ಕಾರದಿಂದ ಹಲವಾರು ಯೋಜನೆ ಬಂದಿದ್ದಾವೆ. ರೈತರಿಗೆ ಬದು ಯೋಜನೆ ಬಂದಿವೆ, ಮತ್ತು ಕೃಷಿ ಹೊಂಡ ಅವೆಲ್ಲ ಯೋಜನೆ ಬಂದು ಮಾಡ್ಕೊಬೋದು. ಕೃಷಿ ಹೊಂಡ ಮಾಡ್ಕೊಂಡು ನಿಮ್ಗೆ ಅದೇ ನೀರಿಂದ ನೀವು ಒಂದು 2 ಬೆಳೆ ತೆಗಿಬೋದು. ಓಕೆ. ಅಲ್ಪಾವಧಿ ತಳಿ ತೆಗಿಬೋದು, ದೀರ್ಘಾವಧಿ ತಳಿ ತೆಗಿಬರಲ್ಲ. ಅಲ್ಪಾವಧಿ ಹೂವು ಈ ಥರ ಸೌತೆಕಾಯಿ ಹೂವು ಈ ಥರ ತೆಗಿಬೋದು. ಇವಾಗ ನನ್ನ ಹತ್ರ 10,000 ಇದೆ, ನಾನು ಒಂದು 3 ತಿಂಗಳೊಳಗಡೆ ಒಂದು ಕನಿಷ್ಠ ಅಂದ್ರೆ ಒಂದು 40,000 ಮಾಡಬೇಕು. ಯಾವ ಬೆಳೆ ಹಾಕಿದರೆ ಬೆಟರ್ ಆಗುತ್ತೆ? ಇಲ್ಲ, ನಾವು ಬೆಳೆ ಹೇಳಿದ ಬೆಳೆ ಏನು ಇದು ಫಸಲು ಬೆಳೆಯೋದು ಅಷ್ಟೇ ನಮ್ಮ ಉದ್ದೇಶ. ಬೆಲೆ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅನ್ನದಾತರ ಅಂದರೆ ಅನ್ನ ಕೊಡೋನು ಅಷ್ಟೇ, ಬೆಲೆ ಕಟ್ಟಲಾಗೋದಿಲ್ಲ. ಅದಕ್ಕೆ ತಾಯಿಯ ಎದೆ ಹಾಲಿಗೆ ಎಂದರು ಬೆಲೆ ಕಟ್ಟಲಿಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮದು ತಾಯಿ. ಹೌದೌದು, ತಾಯಿ ಬಿಟ್ಟು ನೆಕ್ಸ್ಟ್ ನಾವೇ ಅನ್ನದಾತರು. ಹೌದು, ಪ್ರತಿ ಜೀವಿ ಅನ್ನ ನಮ್ಮ ಅನ್ನದ ಮೇಲೆ ನಿಂತಿದೆ. ಅದೇ ಒಂದು ನಮಗೊಂದು ಕಾಯಕ, ಅದೇ ಒಂದು ನೇಗಿಲ ಯೋಗಿ ಅಂದರೆ ಎಲ್ಲ ಇದು ಬಿಟ್ಟು ಯೋಗಿ ಅಂದರೆ ಎಲ್ಲರನ್ನು ಕಾಪಾಡುವ ಯೋಗಿ ಅಂದರೆ ರೈತ. ಹೌದು, ನಮ್ಮ ಬೆಳೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಏನು ಬೆಲೆಗೆ ದೇವ್ರು ಕೊಡ್ತಾನೆ ಅದನ್ನ ನಮ್ಮ ಜೀವನ ಆಗ್ತದೆ ಅಷ್ಟೇ. ಅಷ್ಟೇ, ನೀವು ಇಷ್ಟೇ ಲಾಭ ಬರುತ್ತೆ ಹಿಂಗೆ ಅಂತ ಎಣ್ಸಕ್ಕಾಗದೆ? ಇಲ್ಲ 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 ಇಲ್ಲ, ಬೇರೆಗೂ ಅಷ್ಟು ಬರುತ್ತೆ ಅಂತ ಸಜೆಷನ್ ಮಾಡೋಕ್ಕಾಗಲ್ಲ. ನಮ್ಮದೇನು ಸಮೃದ್ಧವಾದ ಒಂದು ಬೆಳೆಯನ್ನು ಬೆಳೆಯೋದು ಅಷ್ಟೇ. ಅದಕ್ಕೆ ಬೆಲೆ ಕಟ್ಟಲು, ಬೆಲೆ ಬರ್ತಂತ ಬೆಳೆ ಎಂದು ಮಾಡೋದಿಲ್ಲ. ಏನು ಪ್ರಾಯೋಗಿಕವಾಗಿ ಏನು ಮಾಡ್ತೀವಲ್ಲ, ಸಕ್ಸಸ್ ಆಗಿ ಆಗ್ತದೆ. ಹೌದು, ಒಂದು ಬೆಲೆ ಬರುತ್ತಂತ ಮಾಡಿದರೆ ಅದು ಸಕ್ಸಸ್ ಆಗೋದಿಲ್ಲ. ನಿರೀಕ್ಷೆ ಇಲ್ದಲೇ ಕೆಲಸ ಮಾಡಬೇಕು. ಎಸ್, ಅದೇ ಒಂದು ಇದರಲ್ಲಿ ಅವಾಗಲೇ ನಿರೀಕ್ಷೆ ಮಟ್ಟ ಮೀರಿ ಲಾಭ ಬರುತ್ತೆ. ಇಷ್ಟೇ ಬರುತ್ತೆ ಅಂತ ಹೇಳಿದ್ರೆ, ಒಂದೇಳೆ ಬರಲಿಲ್ಲ ಅಂದ್ರು ಅದನ್ನ ಮತ್ತು ಹಸಿರೆಲೆ ಗೊಬ್ಬರ ಆಗಿ ಮತ್ತೆ ಭೂಮಿಗೆ ಹಾಕಿ ಮತ್ತೆ ಬೇರೆ ಬೆಳೆ ಬೆಳೆದು ಮತ್ತೆ ಹುಮ್ಮಸ್ಸಿಂದ ಹೋಗೋದು. ಆ ಥರ ಆಗಿದ್ದುಂಟಾ? ಆಗಿದೆ, ಒಂದು 2 ಸಲ ಆಗಿದೆ. ಯಾವ ಬೆಳೆಗೆ ಹಂಗಾಯಿತು? ಇದು ಲಾಕ್ಡೌನಲ್ಲಿ ಹಾಗಲಕಾಯಿ ಹಾಕಿದ್ವಿ. ಅವಾಗೆಲ್ಲ ರೇಟ್ ಸಿಗಲಿಲ್ಲ. ಅವಾಗ ಸುಮಾರು ಕಾಯಿಪಲ್ಲೆ ಇತ್ತು, ಆಗಲಿಲ್ಲ. ಅದು ಎದಿಗೊಂದಲಿಲ್ಲ. ಅವೆಲ್ಲ ಕೆಲವು ಜನಕ್ಕೆ ಫ್ರೀ ಕೊಟ್ಟು ಎಲ್ಲ ಕೊಟ್ಟು ಸುಮಾರು ಒಂದು 4 ಎಕರೆಯಲ್ಲಿ ಹಾಕಿದ್ದು ಹಾಗಲಕಾಯಿ. 4 ಎಕರೆ ಹಾಗಲಕಾಯಿ ವೇಸ್ಟ್ ಆಗೋಯ್ತು? ಇಲ್ಲ, ಅದನ್ನು ವೇಸ್ಟ್ ಮಾಡಲಿಲ್ಲ. ಎಲ್ಲ ಜನರಿಗೆ ಯಾವೆಲ್ಲ ಕೊಟ್ಬಿಟ್ವಿ. ರೇಟ್ ಇರಲಿಲ್ಲ, ತೊಗೊಂಡು ಹೋಗ್ಲಿಕ್ಕೆ ಖರ್ಚು ಆಗಂಗಿಲ್ಲ. ಯಾಕಂದ್ರೆ ಮೊದಲೇ ಮತ್ತೆ ಖರ್ಚು ಮಾಡಿದ್ವಿ. ಆದರೂ ಎದಿಗೊಂದಲೇ ಮತ್ತೆ ನಾನು ನೆಕ್ಸ್ಟ್ ಮೇಕ್ ಮಾಡಿದ್ವಿ. ಅಂದರೆ ಆ ಬೆಳೆ ತೆಗೆದು ಮತ್ತು ಬೆಳೆ ಹಾಕಿ ಅಂದರೆ ಮತ್ತು ಅದರಲ್ಲೇ ಒಂದು ಹೊಸ ಜೀವನ ನಿರೀಕ್ಷಿತ ಮುಗಿದೋಯ್ತು. ಓಕೆ, ಬನ್ನಿ ಸರ್. ನಿಮಗೆ ಇದುವರೆಗೂ ಯಾವ್ಯಾವ ಡಿಸ್ಟಿಕ್ಕಿಗೆ ವಿಸಿಟ್ ಮಾಡಿದ್ದೀರಾ ಕೃಷಿ ಸಂಬಂಧಪಟ್ಟ ಹಾಗೆ? ನಾವು ಈಗ ಬೆಂಗಳೂರು ಕೃಷಿ ಬಂದಿರ್ತೀವಿ, ಧಾರವಾಡ ಕೃಷಿ ಮೇಳ, ಪೂನಾ ಕೃಷಿ ಮೇಳ ಹೋಗಿರ್ತೀವಿ ಇಯರ್ಲಿ. ಎಸ್, ಪೂನಾ ಕೃಷಿ ಮೇಳ. ಅಲ್ಲಿ ಆಧುನಿಕ ಯಂತ್ರೋಪಕರಣ ಬಂದಿರ್ತವೆ. ಈ ನಮ್ಮ ಧಾರವಾಡದಲ್ಲಿ ಹೆಂಗೆ ಬೀಜ ಇದು ಇದೆಯಲ್ಲ, ಅಲ್ಲಿ ಆಧುನಿಕ ಅಂದರೆ ನೆಕ್ಸ್ಟ್ ಟೆಕ್ನಾಲಜಿ. ಈಗ ಡ್ರೋನ್ ಬಂದಿತ್ತಲ್ಲಿ, ಅದು ಡ್ರೋನ್ ಮುಖಾಂತರ ನಾವು ಸ್ಪ್ರೇ ಮಾಡಿಸಿದ್ದೇವೆ ಇಲ್ಲಿ. ಹೌದು, ಬಂದಿದೆ. ಇದಕ್ಕೆ ನಮ್ಮದು ಟೊಮೆಟೊ ಬೆಳೆಗೆ ಮಾಡಿಸಿದಲ್ಲ, ಹಾಂ ರೈಟ್, ಅದಕ್ಕೂ ಮಾಡಿಸಿದ್ವಿ. ಕಡಲೆಗೆ ಮಾಡಿಸಿದ್ವಿ ಡ್ರೋನ್. ಅದು ಇಲ್ಲ KVK ಅಂತ ಇಲ್ಲಿ ಇದೆ, ಕೃಷಿ ವಿಶ್ವವಿದ್ಯಾಲಯ ಮತ್ತಿಕೊಪ್ಪು. ಅದರಿಂದ ಅವರು ಡೆಮಾನ್ಸ್ಟ್ರೇಷನ್ಗಾಗಿ ಕಳಿಸಿದ್ರು ನಮಗೆ. ಪ್ರಗತಿಪರ ರೈತರಿಗೂ ಹಿಂಗೆಲ್ಲ, ನಮ್ಗಷ್ಟೇ ಅಲ್ಲ, ಎಲ್ಲ ರೈತರಿಗೆ ಸ್ವಲ್ಪ ಅದನ್ನು ನೋಡಲಿಕ್ಕೆ, ಅಂದರೆ ಅದ್ರ ಬಗ್ಗೆ ಗೊತ್ತಾಗಲಿಕ್ಕೆ. ಇದು ನೋಡಿ, ಕಲೆಂಡ್ ಹಾಕಿದ್ವಿ ಸ್ವಲ್ಪ ಅಲ್ಲಿ ಮನೆ ಪುರತೆಗೆ ತಿನ್ನಲಿಕ್ಕೆ, ಹಣ್ಣು ಇರಲಿ ಅಂತ ಕಲ್ಲಂಗಡಿ ಹಾಕಿದ್ವಿ. ಒಂದು ಸುಮಾರು ಒಂದು 50 ಪ್ಲಾಂಟ್ ಹಾಕಿದ್ವಿ ಅಲ್ಲಿ. ಚೆನ್ನಾಗಿ ಬಂದಿದೆ, ನೋಡ್ಬೇಕಂತೆ ಕಲ್ಲಂಗಡಿ ಈ ಸೈಡ್ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಹಾಕಿದ್ದು ಓಪನ್ ಲ್ಯಾಂಡ್, ಅದನ್ನು ಮಲ್ಚಿಂಗ್ ಮಾಡ್ತಾರೆ. ಅದು KVKಯಿಂದ ಇದು ಡೆಮಾನ್ಸ್ಟ್ರೇಷನ್ ಬಂದಿತ್ತು, ಅದೆಲ್ಲ ಕಳಿಸಿ ನೋಡಿದ್ವಿ. ಚೆನ್ನಾಗಿದೆ. ನೆಕ್ಸ್ಟ್ ಅಂದರೆ ಈಗ ಆಳುಗಳ ಖರ್ಚು ಕಡಿಮೆ ಅಲ್ಲ ಅದಕ್ಕೆ. ಡ್ರೋನಲ್ಲಿ ವಿತಿನ್ 10 ನಿಮಿಷದಲ್ಲಿ 1 ಎಕರೆ ಸರ್ವ್ ಆಗ್ತದೆ ಅದಕ್ಕೆ.
ಓ ಎಷ್ಟು ಸ್ಪ್ರೇ. ದುಡ್ಡಾಗುತ್ತೆ? ಅಲ್ಲ ಅವ್ರ ದುಡ್ಡು ಇನ್ನೂ ಏನು ಮಾಡಿಲ್ಲ, ಇನ್ನು ನೆಕ್ಸ್ಟ್ ನೋಡ್ಬೇಕು. ಅದು ಪ್ರಾಯೋಗಿಕವಾಗಿ ಮಾತ್ರ ಕೊಟ್ಟಿದ್ರು. ಈಗ ಅದ ಯಾರು ಪ್ರೈವೇಟ್ ತೊಗೊಂಡು ಮಾಡಿ ಅವ್ರ ರೇಟ್ ಏನು ಇದಕ್ಕೆ ಅದ್ರ ಮೇಲೆ ಬಾಡಿಗೆ. ಓಕೆ. ಬಟ್ ಅದೇನು ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇದು ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ. ಏನು ವಿಶೇಷ ಇದೆ ಇದರಲ್ಲಿ? ಜಾತ್ರೆ ಇದೆ, ಮಹಾಂತ ಮುರುಘೋಣ ನಮ್ಮಲ್ಲಿ ಬೈಲಹೊಳೆ ಹತ್ರ ದೊಡ್ಡ ಮಠ ಇದೆ, ಹಳೆ ಸಂಸ್ಥಾನ ಮಠ, ಭಾಳ ಪವರ್ಫುಲ್ ಅಂದರೆ ಶಕ್ತಿಯುತವಾದ ದೇವಸ್ಥಾನ. ಓಕೆ. ಅಲ್ಲಿ ಆಮಂತ್ರಣ ಪತ್ರಿಕೆ ಕೊಟ್ಟಾರೆ. ಅದರಲ್ಲಿ ನಮಗೆ ಕೃಷಿಯಲ್ಲಿ ಸಾಧನೆ ಗದ್ದಿದ್ದಕ್ಕೆ ಇಲ್ಲೇನೆ ನಿಮ್ಮ ಹೆಸರು ಇದೆಯಲ್ಲ ಪ್ರಶಸ್ತಿ. ಎಸ್, ಇಲ್ಲಿ ನೋಡ್ರಿ, ಇದು ಶ್ರೀ ಶೃಂಗಾಪುರ ಉತ್ಸವ 2023ರ ಮುರುಗೋಡ ಮುಕುಟ ಪ್ರಶಸ್ತಿ ಪುರಸ್ಕಾರ ಸಮಾರಂಭ, ಸನ್ಮಾನ, ಆಶೀರ್ವಾದ, ದೊಡ್ಡ ದೊಡ್ಡ ಮಹನೀಯರ ಜೊತೆ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಸಾಧಕರಿದ್ದಾರೆ. ಅದ್ರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ರವೀಂದ್ರ ಇದು ಬಾಂದ್ರೆ ಸರ್ ಬಸಪ್ಪ, ರವೀಂದ್ರ ಬಸಪ್ಪ ಸಿದ್ನಾಳ್ ಅವರಿಗೆ ಕೃಷಿ ಸಾಧಕರು ಸಮಗಾವಿ ಪ್ರಶಸ್ತಿ ಸಿಕ್ಕಿದೆ. ಹಾಗಾದ್ರೆ ನಿಮ್ಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಮತ್ತು ಫಸ್ಟ್ ಯಾವ ರೀತಿ ಸ್ಟಾರ್ಟ್ ಆಯ್ತಲ್ಲ, ಇದು ವಿಜಯ ಕರ್ನಾಟಕ, ಅದು ಸೂಪರ್ ಸ್ಟಾರ್ ನಮಗೆ ಸಿಕ್ಕಿದ್ದು. ಓ ಹೌದಾ? ಆ ಶಾಲೆಲ್ಲ ಇದೆ, ಎಲ್ಲ ಇದೆ, ಪ್ರಶಸ್ತಿ ಇದೆ, ಎಲ್ಲ ನಿಮ್ಮ ಮನೆಗೆ ತೋರಿಸ್ತೀನಿ, ಎಲ್ಲ ಇದೆ. ಓಕೆ. ಆಮೇಲೆ ಅಷ್ಟೇ ಇನ್ನೊಂದು ಸ್ಟೇಟ್ ಲೆವೆಲಿಗೆ ಸಿಕ್ಕಿದೆ, ಉದಯೋನ್ಮುಖ ಕೃಷಿ ಪಂಡಿತ್. ನಮಗೆ ತಾಲೂಕು ಲೆವೆಲ್ ಸಿಕ್ಕಿದೆ ಕೃಷಿ ಪಂಡಿತು. ಇದು ಶ್ರೇಷ್ಠ ಕೃಷಿಕ ಅಂತ ಜಿಲ್ಲಾ ಅವರು ಶ್ರೇಷ್ಠ ಕೃಷಿ ಸಿಕ್ಕಿದೆ. ಆಮೇಲೆ ಡಿಸ್ಟಿಕ್ ಲೆವೆಲ್ ಕೃಷಿ ಪಂಡಿತ 50,000 ರೂಪಾಯಿ ಕ್ಯಾಶ್ ಪ್ಲಸ್ ಇದು ಅವಾರ್ಡ್ಸ್. ಯಾಕೆಂದ್ರೆ ನೀವು ಶ್ರಮಪಟ್ಟು ಕೆಲಸ ಮಾಡಿದ್ರಲ್ಲ, ಅದೆಲ್ಲ ಬೇರೆಯವರಿಗೆ ಮಾದರಿಯಾಗಿ. ಎಸ್. ನಿಮ್ಗೆ ಈ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ, ಅದ್ರ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರ್ತೀನಿ ಅಂದ್ರೆ ಹೇಗೆ ಸಾಧ್ಯ? ಹೌದು, ನಾವು ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಮಾಡಲೇಬೇಕು. ಬೇರೆಯವ್ರು ನಮ್ಮ ಜೊತೆ ಬೇರೆಗಳು ತಿಳಿಸ್ಕೊಡ್ಬೇಕು. ಅದೇ ಒಂದು ಜೀವನ ನಮ್ದು. ಅಷ್ಟೇ ನಾವು ಮಾಡೋದಲ್ಲ ಪ್ರೈವೇಟಾಗಿ, ನಾವೇನು ಮಾಡ್ತೀವಿ ಅದು ಜನಕ್ಕೆ ತಿಳಿಸ್ಕೊಟ್ಟು ಅವ್ರೂ ಕೂಡ ನಮ್ಮ ಜೊತೆ ಬರಬೇಕು ಮೇಲೆ. ಇದು ಸರ್ ಜೀವನದ ಸಾರ ಅಂತ ಹೇಳಿದ್ರೆ. ಅಮ್ಮವ್ರೆ ಒಂಚೂರು ನಮಗೂ ಜಾಗ ಕೊಡ್ರಿ ಹೋಗಕ್ಕೆ. ಅಮ್ಮ ನೀವ್ ಹಿಂಗೆಲ್ಲ ರೋಡ್ ತುಂಬಾ ಹೋದ್ರೆ ನಾವು ಹೋಗೋದು ಹೆಂಗೆ? ಬರ್ರಿ ಬರ್ರಿ ಕುತ್ಕೋರಿ. ಇದಕ್ ಹೋಗ್ತೇವ್ರಿ, ಅದೆಂತದ್ ಊರ್ ಇಲ್ಲಿ ಮುಂದೆ ಅಲ್ಲ, ಸಂಪಗಾವ್. ಕುತ್ಕೋರಿ, ಹಾ ಕುತ್ಕೋರಿ. ಪ್ರವಾಸ ಅಲ್ಲ, ಅಲ್ಲೇ ಇಡ್ರಿ, ಅಲ್ಲೇ ಇಡ್ರಿ, ಪಕ್ಕಕ್ಕೆ ಇಡ್ರಿ ಬೇಗ. ಬರ್ರಿ ಕುತ್ಕೋರಿ. ಪುಣ್ಯ ಹತ್ಲಪ್ಪ ನನಗ. ಆಯ್ತು ಹಿಡ್ಕೋರಿ, ಏನ್ರಿ ಏನ್ರಿ ಇವತ್ತು ತೆಗೀರಿ. ಆಯ್ತು, ಬಾಯ್ ಬಾಯ್ ಬಾಯ್. ಇವೆಲ್ಲ ಆಕಳದ್ದು ಹೈನು ಮಾಡಿ ಕಾರ್ ತೊಗೊಂಡಿದ್ದು. ಇದೆಲ್ಲ ನೋಡಿ ಜನ ಸ್ವಲ್ಪ ನಗಾಡಿದ್ರು, ಏನಪ್ಪ ಸಣ್ಣ ಟ್ಯಾಕ್ಟರ್ ತಂದಿದ್ದಾರೆ ಹಂಗೀಗಂತೆ. ಬನ್ನಿ ಬನ್ನಿ. ಎಸ್, ಪರ್ ಡೇ ನೀವು ಹೆಚ್ಚಿಗೆ ಕೊಡ್ತದೆ ಬಂದು. 2 ಮನೆ ಮೇಲೊಂದಿದೆ. ಕಂಪ್ನಿಲಿ ಕೆಲಸಕ್ಕೆ ಸೇರ್ಬೇಕಂದ್ರೆ ರೆಸ್ಯೂಮ್ ರೆಡಿ ಮಾಡ್ತೀವಲ್ಲ, ಆ ರೀತಿ ಒಟ್ಟಾರೆಯಾಗಿ ನೀವು ಫ್ಯಾಮಿಲಿ ಸಪೋರ್ಟ್ ಇದೆ. ಹಸುಗಳಿಗೆ ಒಣಮೇವು ಸಂಗ್ರಹ, ಹಂಗಾರೆ ಹೊರಗಡೆಯಿಂದ ಇಂಡಿ ಬೂಸನಿ ಕೊಂಡ್ಕೊ ಬರಲ್ಲ, ಮನೇಲೇ ಮಾಡ್ತೀರಾ ಹಸುಗಳಿಗೆ. ಮನೆಗೆ ಬಂದಿದ್ವಿ, ನಮ್ಮ ರೈತರಾದ ರವೀಂದ್ರ ಅವ್ರ ಮನೇಲಿ ಇದ್ದೀವಿ. ನಮ್ಮ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಮನೆ. ಈ ಮನೆ ಬಗ್ಗೆ ಒಂದು ಸ್ಟೋರಿನೇ ಇದೆ, ರೋಚಕ ಸ್ಟೋರಿ, ಅದನ್ನ ಅವರೇ ಹೇಳ್ತಾರೆ. ಅದಕ್ಕೂ ಮುಂಚೆ ಅವ್ರ ಸಾರಥಿನ ಮಾತಾಡ್ಸೋಣ ಬನ್ನಿ. ಎಸ್ ಹೇಳಿ ಸರ್. ಕುಬೋಟ ಇದು 21 HP ಅಂತೇಳಿ ನಾವು ಏನು
ವ್ಯವಸಾಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಿಲ್ಲ ಅವಾಗ ಎತ್ತಿನ ರೈತ ಸ್ವಲ್ಪ ಕಷ್ಟ ಅನಿಸ್ತು. ಎತ್ತಿನ ರೈತಕ್ಕೆ ಬದಲಿ ನಾವು ಪುನಃ ಕೃಷಿ ಮೇಳಕ್ಕೆ ಹೋಗಿದ್ದೆ ಒಂದು ಸಲ ನೋಡಲಿಕ್ಕೆ. ಈ ರೀತಿ ಮಾಡಲ್ ಅಲ್ಲಿತ್ತು. ಅದೆಲ್ಲ ವಿಚಾರಣೆ ಮಾಡಿದ್ರೆ ಇದು ನಮಗೆ ಸ್ವಲ್ಪ ಸೂಕ್ತ ಅನಿಸ್ತು, ಕೃಷಿಗೆ ಯೋಗ್ಯ ಅನಿಸ್ತು. 6 ವರ್ಷದಿಂದ ತಂದಿದ್ದ, 6 ಇಯರ್ ಬ್ಯಾಕ್ ತಂದಿದ್ದು. ತಂದು ಇದ್ರ ತಕ್ಕನಾಗಿ ಅವಾಗೆಲ್ಲ ತಂದಾಗೆಲ್ಲ ಇದ್ರ ಮೇಲೆ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಇದೆಲ್ಲ ನೋಡಿ ಜನ ಸ್ವಲ್ಪ ನಗಾಡಿದ್ರು, ಏನಪ್ಪ ಸಣ್ಣ ಟ್ಯಾಕ್ಟರ್ ತಂದಿದ್ದಾರೆ ಹಂಗೀಗಂತೆ. ಆದರೆ ಇದರದ್ದು ಕಾರ್ಯಕ್ಷಮತೆ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಇದಕ್ಕೆ ತಕ್ಕನ ಉಪಕರಣಗಳೆಲ್ಲ ತೊಗೊಂಡು ನಾವು ಕಬ್ಬಿನಲ್ಲಿ ಆಯ್ತು, ಬಿತ್ತಲಿಕ್ಕೆ ಆಯ್ತು, ಸೀಡ್ ಸೋವಿಂಗ್ ಅಂತಾರೆ, ಅದೆಲ್ಲ ಮಾಡಲಿಕ್ಕೆ, ಉಳುಮೆ ಮಾಡಲಿಕ್ಕೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಬರ್ತಾಯಿತ್ತು. ನಾವು ಇದರಿಂದ ಏನು ಕಾರಣ ಅಂದರೆ, ನಾವು ಮೊದಲೇ ಸಾಂಪ್ರದಾಯಿಕ ಕೃಷಿ ಜೊತೆ ಆಧುನಿಕ ಕೃಷಿ ಯಾಕೆ ಮಾಡ್ಕೋಬೇಕಂದ್ರೆ, ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಉಳುಮೆ ಮಾಡ್ಬೋದು. ಬಿತ್ತಲಿಕ್ಕೆ ನಾವು ಎತ್ತಿಂದ ಭಾಳ ಅಂದರೆ ಒಂದು 6-7 ಎಕರೆ ಬಿತ್ಬೋದು ಒನ್ ಡೇಗೆ. ಇದು 15 ಎಕರೆ ಮೇಲೆ ಬಿತ್ಬೋದು, ಸೀಡ್ ಶೋಯಿಂಗ್ ಮಾಡ್ಬೋದು. 15 ಏಕರ್ಸ್ ಅದೇ ಟೈಮ್ನಲ್ಲಿ. ಹೌದು, ಸಮಯ ಉಳಿಯಿತು, ಖರ್ಚು ಉಳಿತು. ಈಗ ಎತ್ತಿನ ಮಾಡ್ಬೇಕಾದ್ರೆ ಎತ್ತುಗಳು ವರ್ಷ ಪೂರ್ತಿ ನಾವು ಇದು ಮಾಡಬೇಕು, ಆಹಾರ ಹಾಕಬೇಕು. ಆಮೇಲೆ ಅದಕ್ಕೆ ಮತ್ತೆ 2 ಎತ್ತಿನ ನನಗೆ 2 ಎತ್ತು ತರಬೇಕು, ಅದಕ್ಕೆ 4-5 ಜನ ಬೇಕು. ಇದು ಒಬ್ಬನೇ ಜನದಿಂದ ಅದೆಲ್ಲ ಮಾಡಿ ಬಂದುಬಿಡುತ್ತೆ. 10 ಜನ ಮಾಡೋ ಕೆಲಸನ ಒಂದೇ ಮಾಡಿ ಬರುತ್ತೆ. ಇದ್ರ ರೂಟ್ರ್ ಇದೆ. ನಾವೀಗ ಮಿಶ್ರ ಬೆಳೆ ಮಾಡುತ್ತೇವೆ, ಅದ್ರ ಮೇಲೆ ಮಿಶ್ರ ಬೆಳೆ ಅದೆಲ್ಲ ಹೆಸರಿಲ್ಲ ಗೊಬ್ಬರ ಮಾಡಲಿಕ್ಕೆ ರೂಟ್ರು, ಆಮೇಲೆ ಇದು ಸ್ಪ್ರೇ ಮಾಡಲಿಕ್ಕೆ ಸಾಲಲ್ಲಿ ಎಡೆಕುಂಟಿ ಎಲ್ಲ ಇದರಿಂದ ಎಲ್ಲ, ಮತ್ತು ಟೇಲರ್ ಇದನ್ನು ತರಲಿಕ್ಕೆ, ಕೃಷಿ ಉಪಕರಣ ತರಲಿಕ್ಕೆ, ಕೃಷಿ ಕಾರ್ಮಿಕನ ಕರ್ಕೊಂಡು ಹೋಗಲಿಕ್ಕೆ ಇದಿದೆ, ಏನೋ ಟೇಲರು, ಡಂಪಿಂಗ್ ಇದೆ, ಎಲ್ಲ ಇದೆ. ಅದು ಇದು ಕುಂಟಿ ಅಂತಾರೆ ಇದಕ್ಕೆ. ಈ ರೀತಿ ಉಪಕರಣಗಳನ್ನ ಮಾಡ್ಕೊಂಡ್ರೆ, ಚಿಕ್ಕ ಉಪಕರಣ ಮಾಡ್ಕೊಳ್ಳೋದ್ರಿಂದ ನಮಗೆ ಹೊಲಗಳು ಕಸನೂ ಆಗೋದಿಲ್ಲ ಮತ್ತು ಕಡಿಮೆ ಸಮಯದಲ್ಲಿ ಉಳುಮೆ ಆಗಿಬಿಡ್ತದೆ. ಇವಾಗ ಹೊರಗಡೆಯಿಂದ ಟ್ರ್ಯಾಕ್ಟರ್ನೇ ಕರೆಸಬೇಕು, ಬಾಡಿಗೆ ಕೊಡಬೇಕು ಎಲ್ಲ. ಹೌದು, ಇಲ್ಲಿ ನಾವು ಸೌದೆ ತರ್ತೀವಿ, ಇದನ್ನ ತರ್ತೀವಿ, ಆ ಕೃಷಿ ಕಾರ್ಮಿಕನ ಕುಡ್ಕೊಂಡು ಹೋಗ್ತೀವಿ, ಕೆಲಸ ಪಟ್ ನಿಮಗೆ ಆಲ್ ಇನ್ ಒನ್. ಎಸ್, ನಿಮ್ಮ ಸಾರಥಿ ಅಂತ ಹೇಳ್ಬೋದು. ಎಸ್ ಅದೇ, ಎಸ್ ಎಲ್ಲನೂ ಮಾಡುತ್ತೆ. ಎಸ್, ಅದೇ ರೀತಿ ಇದು ನೋಡಿ ಎಲ್ಲರಿಗೂ ಇಷ್ಟ ಆಯಿತು. ಅದೇ ಹೇಳಿದೆ, 300-400 ಟ್ರ್ಯಾಕ್ಟರ್ ಆಗಿದೆ ಈಗ. ಮತ್ತು ಎಲ್ಲ ಎಸ್, ಅವಾಗ ನಮ್ಮ ಒಂದು ಫಸ್ಟ್ ಟೈಮ್ ಇದು 6 ವರ್ಷ ತಂದಿದ್ದು ಫಸ್ಟ್ ಒಬ್ಬರು ಆಯಿತು. ಇವಾಗ ಸುತ್ತಮುತ್ತ ಹಳ್ಳಿಲಿ ಎಲ್ಲ ರೈತರು ಇದು ಎಸೆನ್ಷಿಯಲ್ ಆಗಿಬಿಡ್ತು ಈಗ. ಎತ್ತಿನ ರೈತಿಗೆ ಕಷ್ಟ ಆಯಿತು. ಆದರೆ ನಾವೇನು ಹೇಳ್ತೀವಿ, ಅದು ಎತ್ತು ಏನು ಮಾರಿ ನಾವು ಇದನ್ನು ಆಕಳಿಂದ ಅದು ಸಗಣಿ ಬೇಕು, ಅದನ್ನೂ ಇರಬೇಕು. ಎತ್ತ ಮಾರಿ ಇವರೇ ಯಂತ್ರೋಪಕರಣ ಮೇಲೆ ರೈತಿಗೆ ಮಾಡೋದಲ್ಲ, ಅದ್ರ ತಕ್ಕ ಆಕಳುಗಳು ಬೇಕು. ಎತ್ತ ಬೇಡ ಅಂದ್ರೆ ಆಕಳು ಬೇಕು. ಎತ್ತಿನ ಕೂಡ ಕೃಷಿಲಿ ಮೂಲ ಕಸಬು ಬಿಡಬಾರ್ದು. ಸಾಂಪ್ರದಾಯಿಕ ಕೃಷಿ ಹೇಗಿತ್ತು ಹೌದು, ಆಕಳು ಮಾಡಲೇಬೇಕು. ಎತ್ತಿಂದ ಇದರಲ್ಲಿ ಅಂದ್ರೆ ಆಕಳಿಂದ ನಾವು ಅದು ಸಗಣಿ ತಗೋದು ಮತ್ತು ಹಾಲು ಇದೆಲ್ಲ ಮಾಡ್ಬೋದು. ಬನ್ನಿ, ಇದು ಸುಮಾರು ಅವಾಗ ಒಂದು 8 ಲಕ್ಷ ರೂಪಾಯಿ ಖರ್ಚು, ಎಲ್ಲ ಮಾಡೋ 8 ಲಕ್ಷ ಖರ್ಚಾಗ್ತದೆ. 8 ಲಕ್ಷ? ಎಸ್. ದೊಡ್ಡ ಟ್ಯಾಕ್ಟ್ರಿ ತಗೋತೀನಿ ಅಂದ್ರೆ ಅದು ಒಂದು ಇಂಜಿನ್ 8 ಲಕ್ಷ ಇದೆ. ಇದೆಲ್ಲ ಸಾಮಾನು ಕೂಡಿ ಎಲ್ಲ ಕೃಷಿ ಪರಿಕರ ಕೂಡಿದ್ರೆ 8 ಲಕ್ಷ ರೂಪಾಯಿ ಆಗ್ತದೆ. ಟೇಲರು ಇದು ಹೌದೌದು, ಎಲ್ಲ ಕೂಡಿಸಿದ್ರೆ ಅದು ಶೀಟ್ ಡ್ರಿಲ್ಲರು, ಬಿತ್ತನೆ ಯಂತ್ರ ಎಲ್ಲ ತಗೋಬೇಕು. ತುಂಬಾ ಚೆನ್ನಾಗಿ ಒಳ್ಳೆ ಕಂಡೀಷನ್ ಇಟ್ಕೊಂಡಿದ್ದೀರಾ. ಎಸ್. ಇವಾಗ ನೀವು ಕೋಟ್ಯಾಧೀಶ್ವರ ಇಲ್ಲ ಇದ್ರ ಸ್ಟೋರಿ ಹೇಳ್ಬೇಕು. ಆಮೇಲೆ ಇದು ಕಾರ್, ಇವೆಲ್ಲ ಆಕಳದ್ದು ಹೈನು ಮಾಡಿ ಕಾರ್ ತೊಗೊಂಡಿದ್ದೆ, ಹಾಲಿಂದ. ಸ್ನೇಹಿತರೆ, ನಮ್ಮ ರವೀಂದ್ರ ಸರ್ ಹಾಲನ್ನು ಮಾರಿ ಕಾರ್ ತಗೊಂಡಿರೋಂಥದ್ದು ಕತೆ ಇದು. ಎಷ್ಟಾಯ್ತು ಸರ್ ಈ ಕಾರ್ಗೆ? ಇದು 5.5 ಲಕ್ಷ. ಅದು 8 ಲಕ್ಷ, ಇದು 5 ಲಕ್ಷ. ಎಲ್ಲ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಇದರಿಂದ. ಅದು ಹಾಲಿಂದ. ಬನ್ನಿ ನಮ್ಮ ಮನೆಗೆ ಹೋಗಿ. ಬನ್ನಿ. ವೆಲ್ಕಮ್ ಟು ಮಾಡರ್ನ್ ಫಾರ್ಮರ್. ರವೀಂದ್ರ ಸರ್ ಮನೆಗೆ ಎಲ್ರಿಗೂ ಸ್ವಾಗತ. ಬನ್ನಿ. ವಾವ್, ಸಕ್ಕತ್ತಾಗಿದೆ ಸರ್. ಬನ್ನಿ ಬನ್ನಿ. ಇವೆಲ್ಲ ಅವಾರ್ಡ್ಸ್ ಪ್ರಶಸ್ತಿ ಬಂದಿರೋದು. ಯಾವಾಗ ಕೊಟ್ಟಿರೋದು? ಇದು ಕಿತ್ತೂರು ಉತ್ಸವದಲ್ಲಿ ಇದು ಬಂದಿದ್ದು. ಅದನ್ನು ತೊಗೊಳ್ಳಿ, ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ. ಎಸ್. ಇದು ಸೂಪರ್ ಸ್ಟಾರ್ ರೈತ. ಫಸ್ಟ್ ಎಡಿಷನ್ 18-19 ಒಳಗೆ ಫಸ್ಟ್ ಎಡಿಷನ್ ನಮಗೆ ಸಿಕ್ಕಿದ್ದು ಬೆಳಗಾವಿಯಲ್ಲಿ. ಫಸ್ಟ್ ಆವೃತ್ತಿ ಸ್ಟಾರ್ಟ್ ಆಗಿದ್ದು. ಎಸ್. ಆಮೇಲೆಲ್ಲ ಇದೆ ನೋಡಿ, ಅದು ಇದು ಸಾವಯವ ಕೃಷಿ ನೆನಪಿನ ಕಾರಣ ಕಿತ್ತೂರು ಉತ್ಸವದಲ್ಲಿ ಕೊಟ್ಟಿದ್ದು.
ಇದು ಮೊನ್ನೆ ಇದು ಇಲ್ಲಿ ಕೊಟ್ಟಿದ್ದು ಅದು ನಮ್ಮ ಬೈಲಹೊಂಗಲ ಕನ್ನಡ ಸಾಹಿತ್ಯ ಸಮ್ಮೇಳನ ಓಕೆ ಸಂಸ್ಕೃತಿ ಕಿತ್ತೂರು ಉತ್ಸವದಲ್ಲಿ ಕೊಟ್ಟಿದ್ದು. ರೈತರನ್ನ ಇಲ್ಲಿ ಗುರುತಿಸ್ತಾರೆ ಅಂದಂಗಾಯ್ತು. ಡೆಫಿನೆಟ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ಎಸ್ ಈಗ ಎಲ್ಲರೂ ಈಗ ರೈತರಿಗೆ ಒಳ್ಳೆಯ ಅಭಿರುಚಿ ಯಾರು ತಗೋತಾರ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ರೈತರಿಗೆ ಸನ್ಮಾನ ಮಾಡ್ತಿದ್ದಾರೆ. ರೈತರ ಬೆಲೆ ಈಗ ಬಂದಿದೆ. ರೈತರ ಬೆಲೆ ಏನು ಈಗ ಗೊತ್ತಾಗ್ತದೆ ಎಲ್ಲರಿಗೂ. ಇಷ್ಟು ದಿನ ಅಯ್ಯೋ ರೈತರ ಅಂತ ಮೂಗು ಮುರಿತಾ ಇದ್ರು, ಈಗ ರೈತರು ಸನ್ಮಾನ ಮಾಡ್ತಿದ್ದಾರೆ. ಹೌದು ಸರ್, ಅವ್ರಿಗೆ ಸನ್ಮಾನ ಮಾಡಲೇಬೇಕು. ಎಸ್ ರೈತ ಅದು ಎಲ್ಲಿವರೆಗೆ ರೈತರಿಗೆ ಒಂದು ಇದನ್ನು ಕೊಡೋಂಗಿಲ್ವ, ಅವರಿಗೆ ಯೋಗ್ಯವಾದ ಒಂದು ಸ್ಥಾನ ಕೊಡೋದಿಲ್ಲ, ಅಲ್ಲಿವರೆಗೂ ಹೀಗೆ ಇರೋದು. ಯಾರು ರೈತರಿಗೆ ಒಳ್ಳೆ ಯೋಗ್ಯ ಸ್ಥಾನ ಕೊಟ್ಟು ಇದು ಮಾಡ್ತಾರಲ್ಲ, ಡೆಫಿನೆಟ್ಲಾಗಿ ಒಂಥರ ದೇವ್ರ ಆಶೀರ್ವಾದ ಹೆಂಗೆ. ಹೌದು. ಇದು ಯಾವಾಗ ತೆಗೆದಿದ್ದು ಚೆಂಡುವಿನ ಬೆಳೆ ಇದೆ? ಚೆಂಡುವಿನ ಬೆಳೆ ಇದೆ, ಫ್ಯಾಮಿಲಿ ಫೋಟೋಸ್ ಇಲ್ಲ. ಒಂದು ನಿಮಿಷ ಬುಕ್ಸ್ ತರ ಅಂತ ಹೇಳಿ ನಾವು ಯಾವ ಬೆಳೆ ಮಾದರಿ ರೈತನ ಬೆಳೆಗಳು. ರೈತನ ಹೆಸರು ರವೀಂದ್ರ ಬಸಪ್ಪ ಸಿದ್ನಾಳ್. ಶಿಕ್ಷಣ BSc, ವಿಳಾಸ ಸಂಗಾವ್ ತಾಲೂಕು ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ, ಕರ್ನಾಟಕ. ರೈತ ಮಿತ್ರ. ಏನು ಸರ್ ಇದು? ಒಂದು ನಾವು ಏನು IT-BT ಕಂಪನಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದೋ ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರ್ಬೇಕಂದ್ರೆ ರೆಸ್ಯೂಮ್ ರೆಡಿ ಮಾಡ್ತೀವಲ್ಲ, ಆ ರೀತಿ ಇದೆ. ಏನಿದ್ರ ವಿಶೇಷತೆ? ಇದು ನಾವು ಮಾಡಿದ ಒಂದು ಇದು ನಾವೇನು ಯಾವುದೇ ಒಂದು ಬೆಳೆ ಮಾಡ್ತಲ್ಲ, ಬೇರೆ ರೈತರಿಗೆ ತಿಳಿಸ್ಕೊಳ್ಳೋ ಕೈಪಿಡಿ. ಎಷ್ಟು ಆದಾಯ ಬಂತು, ಏನು ಬಂತು, ಯಾವ ರೀತಿ ಮಾಡಿದ್ವಿ, ಆಮೇಲೆ ಇದರ ಮಕ್ಕಳಿಗೆ ಎಲ್ಲ ಇದು ಫಸ್ಟ್ ಕುಟುಂಬದ ಪರಿಚಯ ಇದೆ. ನಿಮ್ಮ ತಂದೆ ತಾಯಿ ಇದ್ದಾರೆ, ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮ ಇಬ್ಬರೇ, ಅವ್ರ ಮಿಸ್ಸಸ್ಸು, ನಿಮ್ಮ ಮಕ್ಕಳು, ಇವ್ರು ನಮ್ಮ ಮಕ್ಕಳು. ಕೋರ್ಸ್ ಬೆಳೆದಿದ್ದೀರಾ? ಎಸ್. ಇದೆ ನೋಡಿ, ಏನು ಸರ್ ಇಷ್ಟು ಕುಂಬಳಕಾಯಿ. ಓಕೆ. ಓ, ಇಲ್ಲಿ ಯಾವ ತಳಿ? ಎಸ್ ಏನು ನಿಮ್ದು ಕಂಪ್ಲೀಟ್ ಇಷ್ಟ. ಅದು ಯಾವ ಬೆಳೆ ಮಾಡಿರ್ತಲ್ಲ ಅದ್ರ ಲಕ್ಷಣಗಳು, ಅದು ಏನು ಆದಾಯ ಬಂತು ಎಲ್ಲ ಮಾಡಿರ್ತೀವಿ. ಓಕೆ. ಇದು ಯಾವುದು ಬೆಳೆ? ಸೋಯಾಬೀನ್ ಮುಂಗಾರು ಬೆಳೆಗಳು. ಹಿಂಗೆ ಅದೇ ಆಗಲೇ ಜೋಳ ತೋರಿಸದ, ಜೋಳದ್ದು. ಓಕೆ. ಇದು ಕಬ್ಬು. ಕಬ್ಬಾಯ್ತು. ನಾವು ಏನು ಯಂತ್ರೋಪಕರಣ ಆ ಟ್ರ್ಯಾಕ್ಟರ್ಗೆ ಅಳವಡಿಸ್ಕೊಂಡಿವಲ್ಲ, ಆ ಯಂತ್ರೋಪಕರಣ ನೋಡಿ ಈ ರೀತಿ ಎಲ್ಲ ಸರಕು ತರ್ತೀವಿ. ಸಣ್ಣ ಟ್ರ್ಯಾಕ್ಟರ್ ಸಣ್ಣ. ಏನು ಸರ್ ಇದು ಅದು ಆಕಳುಗಳಿಗೆ ಹೊಟ್ಟು ಅಂತಲ್ಲ, ಮೇವು, ಅದು ಕಡಲೆ ಹೊಟ್ಟು, ಸೋಯಾಬೀನ್ ಹೊಟ್ಟು. ಎಸ್. ಓಕೆ. ಇದು ಇಲ್ಲಿ ಇದು ಮಾಡ್ತಾ ಇರೋದು ಒಕ್ಕಲು ಮಾಡ್ತಾ ಇದ್ವಿ ಎಲ್ಲ. ಇದೇನು ಮಾಡ್ತಾ ಇರೋದು? ಇದು ಜೋಳದ ದಂಟು ಇರ್ತಲ್ಲ, ಪುಡಿ ಮಾಡೋದು. ಪುಡಿ ಮಾಡಿ ಆಕಳುಗಳಿಗೆ ಒಂದು ತಿನ್ನಲಿಕ್ಕೆ ಯೋಗ್ಯ ಆಗ್ತದೆ. ಹೊಟ್ಟು ಮಾಡೋದು. ಎಸ್ ಇಲ್ಲೇ ಮಿಷಿನ್ ತಂದು ಮಾಡಿಸಿರ್ತೀವಿ. ಇದು ಜೋಳ ಮತ್ತು ಸೋಯಾಬೀನ್ ಹೊಟ್ಟ ಕೂಡ ಶೇಖರಣೆ ಮಾಡಿ ಬಣವೆ ಹಾಕಿರ್ತೀವಿ. ಬಣವೆ ಯಾವ ರೀತಿ ಹಾಕಿರ್ತೀವಿ? ಇದು ನಮ್ಮ ಹೀರೆಕಾಯಿ ತೋರಿಸಿ ನಿಮ್ಮ ಮುಂದೆ. ಎಷ್ಟು ಅಡಿ ಇದೆ ಸರ್? ಅದಷ್ಟು ಉದ್ದ ಇದೆಯಲ್ಲ? 3 ಅಡಿ. 3 ಅಡಿ ಇದೆಯಾ? ಆಕಳುಗಳು ಇದು ಇಲ್ಲಿ ನೋಡಿ, ಈ ರೀತಿ ಹೊಟ್ಟು ಸಂಖ್ಯೆ ಶೇಖರಣೆ. ಎಲ್ಲ ಸೋಯಾ ಹೊಟ್ಟು, ಕಡಲೆ ಹೊಟ್ಟು, ಜೋಳದ ಹೊಟ್ಟು. ಹಸುಗಳಿಗೆ ಒಣಮೇವು ಸಂಗ್ರಹ. ಅಂದ್ರೆ ಹೊರಗಡೆಯಿಂದ ಇಂಡಿ ಬೂಸನಿ ಕೊಂಡ್ಕೊಬರಲ್ಲ, ಮನೇಲೇ ಮಾಡ್ತೀರಾ ಹಸುಗಳಿಗೆ? ಎಸ್. ಚೆಂಡು ಹಾಲು. ಇದು ಮಿಶ್ರ ಬೆಳೆ, ಕಬ್ಬಿನಲ್ಲಿ ಕೊತ್ತಂಬರಿ ಹಾಕಿರ್ತೀವಿ. ಓಕೆ. ಸೊಪ್ಪು ಬೆಳಿತೀರಾ? ಎಸ್. ಬಂದ ಪ್ರಶಸ್ತಿಗಳು ಇಲ್ಲ. ವಿಜಯ ಕರ್ನಾಟಕದವ್ರು ಕೊಟ್ಟಿದ್ದಾರೆ, ಮತ್ತೆ ಪ್ರಮಾಣ ಪತ್ರ ಇದು ತಾಲೂಕಾ ತೋಟಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ. ಇದು ಪೇಪರಲ್ಲಿ, ನ್ಯೂಸಲ್ಲಿ ಬಂದಿದ್ದು. ಮತ್ತು ಬೇರೆ ಬೇರೆ ಜನ ಎಲ್ಲ ರೀತಿಯ ಹೆಣ್ಮಕ್ಳು, ಕೃಷಿ ಇದು ರೈತ ಮಹಿಳೆಯರು ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದು. ನಿಮ್ಮ ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡ್ತೀರಾ? ಎಸ್. ನಮ್ಮ ಮಕ್ಕಳಿಗೆ ಇದು ಕೃಷಿ, ಇದು ಶಿಕ್ಷಣ, ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೀರಾ ಕೃಷಿ ಶಿಕ್ಷಣದ ಬಗ್ಗೆ? ಇದು ನಮ್ಮ ಕೃಷಿ ಮಂತ್ರಿ BC ಪಾಟೀಲ್ ಅವರು ಹೂ ಕೊಟ್ಟಿದ್ದು. ಎಲ್ಲಿ? ಇಲ್ಲಿ ನಮ್ಮಲ್ಲಿ ಬಂದಿದ್ದು. ಮನೆಗೆ ಬಂದಿದ್ರಾ? ಎಸ್. ನಿಮ್ಮ ಮನೆಗೆ? ಎಸ್. ಯಾವ ಸಂದರ್ಭದಲ್ಲಿ? ಇದು ಈಗ 1-2 ತಿಂಗಳ ಹಿಂದೆ ಬಂದಿದ್ದು ಅಷ್ಟೇ. ಏನು ವಿಶೇಷ? ಹೌದು, ಇಲ್ಲಿ ಅಲ್ಲೇ ಪ್ರಚಾರಕ್ಕೆ ಬಂದಿದ್ದಾರೆ. ಕೃಷಿ ಮಂತ್ರಿಯೇ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಸರ್? ಇದು ಸೌತೆಕಾಯಿ ಮಾಡಿದ್ದು. ಇದೇನು ಮಾರ್ತಾ ಇರೋದ? ನಾವೇ ಮಾರೋದು. ಮಾರ್ಕೆಟಿಗೆ ಕಳಿಸ್ತೀವಿ, ಇಲ್ಲ ಲೋಕಲ್ ಮಾರೋದು. ಲೋಕಲ್ ಎಲ್ಲ ನೀವು ಹೌದು. ಯಾವಾಗ ವ್ಯಾಪಾರ ಸ್ವಂತ ನಾವು ನಮ್ಮ ಬೆಲೆಗಳು ನಾವು ಬೆಲೆ ಕಟ್ತಾ ಅವಾಗ ಮಾತ್ರ ಯಶಸ್ಸಾಗೋದು. ಓಕೆ. ಇಲ್ಲೂ ಮಾರ್ತಾ ಇದ್ರಲ್ಲ? ಎಸ್. ಕಬ್ಬು ನಾಟಿ ಮಾಡೋದು, ಕಬ್ಬು ಇದು ಮಾಡೋದು. ಇದು ಕಡಲೆ ಒಕ್ಕಲ್ತನ, ಬೆಂಜಾಲ್ ಗ್ರಾಮ. ಇದು ಹಸುವಿಗೆ ಪ್ರಶಸ್ತಿ ಬಂದಿದೆ. ಇದು ಸೈಲೇಜ್ ಹಸುಗಳಿಗೆ ಹಸಿ ಹುಲ್ಲು ಸಂಗ್ರಹಣೆ ಮಾಡಿ ಹಿಂಗೆ ಎಲ್ಲ ತುಂಬೋದ್ರಿಂದ ಸೈಲೇಜ್ ಅಂದರೆ ಒಂದು 2-3 ತಿಂಗಳು ಬಿಟ್ಟರೆ ಅದು ಒಳ್ಳೆಯ ಫುಡ್ ಆಗ್ತದೆ, ಪೌಷ್ಟಿಕ ಆಹಾರ ಆಗ್ತದೆ.
ಹಸುಗಳಿಗೆ. ಓಕೆ, ಮನೇಲೇ ಮಾಡ್ತೀರಾ? ಎಸ್ ಸರ್. ಓಕೆ, ಹೇಗೆ ಇದು ಪ್ರೊಸೆಸ್ಸು? ಇದು ಹಸಿ ಹುಲ್ಲು ತರ್ತೀವಿ, ಕಬ್ಬಿನ ಹುಲ್ಲು, ಕಬ್ಬಿನ ಮಾಡಿದ್ದು, ಕಬ್ಬಿನ ರೌದೆ ಎಲ್ಲ ಸುಟ್ಟು ಹೋಗ್ತಾರಲ್ಲ, ಅದು ಹಸಿ ಇದ್ದಾಗ ಕಟ್ ಮಾಡಿ ಅದಕ್ಕೆ ಬೆಲ್ಲ ಮತ್ತು ನೀರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಬ್ಯಾರಲ್ದಾಗ ಏರ್ ಟೈಟ್ ಮಾಡಿ ಬ್ಯಾರಲ್ ತುಳಿಬೇಕು, ಏರ್ ಟೈಟ್ ಮಾಡಿ ಒಂದು 30 ಡೇಸ್ ಇಡಬೇಕು, 1 ತಿಂಗಳು. ಆಮೇಲೆ ಅದು ಒಂಥರ ಅದರಲ್ಲಿ ಒಳಗಡೆ ಎಲ್ಲ ರಾಸಾಯನಿಕ ಕ್ರಿಯೆಯಾಗಿ ಒಂದು ಉತ್ಕೃಷ್ಟವಾದ ಒಂದು ಇದು ಸಿಗ್ತೀವಿ, ಏನು ಪೌಷ್ಟಿಕ ಆಹಾರ ಆಗ್ತದೆ ಅದು. ಓಕೆ, ಅದನ್ನು ನಾವು 2 ಕಿಲೋ ಡೈಲಿ ಹಾಕ್ತಿರ್ತೀವಿ. ಓಕೆ, ಒಣಮೇವಿನ ಜೊತೆ. ಮಂಡ್ಯದವರು ಇಲ್ಲಿ ನಮ್ಮ ಮೇಡಮ್ ಅವರು ನಮ್ಮೊಬ್ಬರ ಪರಿಚಯರು ಮನೆಗೆ ಬಂದಿದ್ದರು. ಅವಾಗ ನಾವು ಅವ್ರಿಗೆ ಎಲ್ಲ ರಾಜಕಾರಣಿಗಳು ಬರಲಿ, ಯಾವುದೇ ಒಂದು ಮಹಾನ್ ವ್ಯಕ್ತಿಗಳು ಬಂದಾಗ, ಸಾಧಕರು ಬಂದಾಗ ಹೂಗುಚ್ಚ ಕೊಡ್ತಾರೆ, ಅಥವಾ ಏನಾದ್ರು ಫ್ರೂಟ್ಸ್ ಕೊಡ್ತಾರೆ. ನಾವೇ ಸ್ವತಃ ಬೆಳೆದಿದ್ದಂತ ತರಕಾರಿಗಳು ಕೊಟ್ಟಿದ್ದಾರೆ. ಆಗ್ಲಕಾಯಿ, ಹೀರೆಕಾಯಿ ಎಲ್ಲ ಕೊಟ್ಟು ಸುಮಲತಾ ಮೇಡಮ್ ಅವ್ರಿಗೆ ಹವನ ಮಾಡ್ತಾ ಇದ್ದಾರೆ. ಒಂದು ವಿಚಾರ ಸಂಕಿರಣ ಇದು ನೋಡಿ. ನೀವು ಚರ್ಚಾಗೋಷ್ಠಿ ಎಲ್ಲ ಭಾಗವಹಿಸಿ ಕರ್ಕೊಂಡು ಹೋಗ್ತಾರೆ. ಇದು ಸೌತೆ ಕಬ್ಬಿನಲ್ಲಿ ಪ್ರಶಸ್ತಿಗಳು, ಬದನೆ ಗಿಡ ಪ್ರಶಸ್ತಿ, ಆತ್ಮಶ್ರೇಷ್ಠ ಕೃಷಿಗೆ ಬಂದಿದ್ದು. ಪೂನಾ ಹೋಗಿದ್ದೆ ಕೃಷಿ ಮೇಳ. ಪೂನಾದಲ್ಲಿ ನಿಮಗೆ ತುಂಬಾ ಸಾಕಷ್ಟು ನಾಲೆಡ್ಜ್ ಸಿಕ್ಕಿದೆ. ಎಸ್ ಅಲ್ಲಿಂದಲೇ ತಗೊಬಂದು ಟ್ರ್ಯಾಕ್ಟರ್ ಅಂತೆಲ್ಲ ಹೇಳಿದ್ರು. ಕ್ಯಾಬೇಜ್, ಇದು ನಮ್ಮ ಹಾಗಲಕಾಯಿ ಕೃಷಿ ನೋಡಿ, ಬರಲ್ಲ ಅಂದಿದ್ರೆ ಹೆಂಗೆ ಬಂದಿದೆ. ಸಖತ್ತಾಗಿ ಬಂದಿದೆ ಸರ್. ನೀವು ಹೇಳಿದ್ರಲ್ಲ ಆಗ್ಲಕಾಯಿಲೆ ನಂಗೆ ಅಧಿಕ ಲಾಭ ಕೊಟ್ಟಿದ್ದ ಅಂತ. ಕರೆ ಹಿಂಡು ಮಿಷನ್ ಅಂದರೆ ಹಾಲು ಕರೆ ಮಿಷನ್. ಓಕೆ, ಇದು ಎಳೆಕುಂಟಿ, ಇದು ಟ್ರ್ಯಾಕ್ಟರಲ್ಲಿ ಎಳೆಕುಂಟಿ ಹಾಲು ಕರೆ ಮಿಷನ್. ಇದು ಪೂರ್ಣ ತಂದಿದ್ದು, ಇದು ಸ್ಪ್ರೇಯರ್ಸ್ಗೂ. ಓಕೆ, ನೋಡ್ಬೋದಾ ನಾವು ಇವಾಗ ಹಾಲು ಕರೆ? ಎಸ್ ಇದೆ ನೋಡ್ತಾ. ಇದು ಗೋಧಿ. ನಮ್ಮ ಇವರು ಬಂದು ಬೆಲ್ಲದ ಅಜ್ಜನ ನಮ್ಮ ಫೇಸ್ಬುಕ್ಕಲ್ಲಿ ನೋಡಿ ಬಂದಿದ್ದು, ನಮ್ಮ ಹಾಗಲಕಾಯಿ ಇದಕ್ಕೆ. ML ಅವರು, ಮಾಜಿ ML ಮಿನಿಸ್ಟರ್ ಅವರು, ಬೆಲ್ಲದ ಹುಬ್ಬಳ್ಳಿ ಧಾರವಾಡ. ಇಲ್ಲಿ ನೋಡಿದೆ ನಮ್ಮ ಇಷ್ಟು ಎತ್ತರ ಬಂದಿದೆಯಲ್ಲ ಸರ್? ಹೌದು, ಮತ್ತೆ ಇದು ಇದೇ ರೀತಿ ಬರ್ತದೆ. ಓಕೆ, ಭೂತಾಯಿ ಸೇವೆಯಲ್ಲಿ ಖುಷಿ ಕಂಡ ಪದವೀಧರ ನೇಗಿಲಯೋಗಿ ಹಲವಾರು ನ್ಯೂಸ್ ಚಾನಲ್ ಮಾಡಿರೋದು. ಆಗ್ಲಕಾಯಿ ಸಿಹಿ. ಇವರು ನಮ್ಮ ಮಿಸಸ್. ನಿಮಗೆ ಬುತ್ತಿ ತಗೋಬರ್ತಾರೆ? ಎಸ್. ಇದು ಅದು ಸೇಮ್ ಅಲ್ಲ? ಸೇಮ್ ಇದೆ. ನಿಮ್ಮ ಮನೆಯವ್ರ ಪರಿಚಯ ಮಾಡ್ಕೊಡ್ಬೋದು ಸರ್. ಪೂರ್ಣಿಮಾ, ಪೂರ್ಣಿಮಾ ಬನ್ನಿ, ಮನೆ ನೋಡಂಕಿರಿ, ಬನ್ನಿ. ಕರೆಯತ್ತಾರ ಬನ್ನಿ, ಅಲ್ಲೇ ಪರಿಚಯ ಮಾಡಿ. ಇದು ನಮ್ಮ ದೇವ್ರ ಮನೆ. ಡೈನಿಂಗ್ ಹಾಲ್, ಇದು ಸ್ಟೋರ್ ರೂಮ್, ಇದೊಂದು ಮಾಸ್ಟರ್ ಬೆಡ್ರೂಮ್. ಓಕೆ, ಎಲ್ಲ ಸ್ಟೋರ್ ಮಾಡ್ಕೊಡ್ತೀವಿ. ಮಾಸ್ಟರ್ ಬೆಡ್ರೂಮ್. ಇದು ಕಿಚನ್. ನಮ್ಮ ತಮ್ಮನ ಮಿಸಸ್ಸು, ಇವರು ನಮ್ಮ ಮಿಸಸ್ ಜ್ಯೋತಿ ಮಹಂತೇಶ್ ಇದ್ನಾಳು, ಇವರು ಪೂರ್ಣಿಮಾ. ನಮ್ಮ ತಮ್ಮ ಬೆಲ್ಲ ಅದಾನ ಮಂತೇಶ್, ಬಾ ನಮ್ಮ ತಮ್ಮ ಇಲ್ಲಿ ಬಾ. ಬನ್ನಿ. ಹೌದು, ಜಾಯಿಂಟ್ ಫ್ಯಾಮಿಲಿ ಈ ರೀತಿ ಇದೆ. ಸೌದೆ ಒಲೆ ಬೇಕೇ ಬೇಕು ನಮಗೆ. ಎಷ್ಟೇ ಮಾಡರ್ನ್ ಆದರೂ ಸಂಪ್ರದಾಯ ಬಿಡೋದಿಲ್ಲ. ನಿಮ್ಮ ಮನೆ ಕತೆ ಹೇಳನೇ ಇಲ್ವಲ್ಲ ಸರ್? 1 ಕೋಟಿ ಅಂತ ಹೇಳಿದ್ರು, ಮುಂದುವರಿಸಿ. ಅದೇ ರೀತಿ ಕಾಯ್ತಾ ಇದ್ದಾರೆ. ಇದೇ ಕೃಷಿಯಿಂದ ಬಂದಿದ್ದು. ಬನ್ನಿ ಹೋಗೋಣ. ಹಳೇದು ಪಾತ್ರೆ, ನಮ್ಮ ತಾಯಿ ಮನೆಯಿಂದ ಬಂದಿದ್ದು. ದುಡ್ಡೆಲ್ಲ ಇಟ್ಟಿಲ್ಲ ತಾನೆ ಸರ್? ಕಣ್ಮುಚ್ಕೊಳ್ಳಿ ಸರ್. ಏನಿಲ್ಲ, ಓಪನ್ ಮಾಡಿ. ನಿಮ್ಮ ತಾಯಿಯವರು ಯೂಸ್ ಮಾಡ್ತಾರೆ? ತಾಯಿ ಕೊಟ್ಟಿದ್ದದು. ಇವೆರಡು ಇನ್ನೂ ಹಲವಾರು ಇದೆ. ಇದು ಹೌದು. ಮೇಲ್ಗಡೆ ಹೋಗೋಣ ಬರ್ರಿ, ಮೇಲೆ ತೋರ್ಸ. ಇವ್ ನಮ್ಮ ತಂದೆ. ಬನ್ನಿ ನೋಡೋಣ. ನಮ್ಮ ತಂದೆ ಅವರು ನಮಸ್ತೆ. ಪೈಲ್ವಾನ್ರವರು, ಹೌದಾ? ಕುಸ್ತಿ ಹಿಡಿತಾರೆ. ಕಿವಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದೊಂದು ಮಾಸ್ಟರ್ ಬೆಡ್ರೂಮ್. ಬನ್ನಿ. ಎಲ್ಲಿ ಸರ್ ಪೈಲ್ವಾನರಾಗಿದ್ರು? ಇಲ್ಲೇ ಲೋಕಲ್, ಅವೆಲ್ಲ ಲೋಕಲ್. ಇಲ್ಲಿ ಬೋರ್ವೆಲ್ ಇದೆ. ಇದು ಸ್ವಂತ ಬೋರ್ವೆಲ್ ಇದೆ. ಇದು ಟ್ಯಾಂಕ್ ಇದೆ. ಬನ್ನಿ. ಎಷ್ಟು ಗಾಡಿ ಇಟ್ಕೊಂಡಿದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಇಷ್ಟಿದೆ, 2 ಬೈಕು, 1 ಕಾರು, 1 ಟ್ರ್ಯಾಕ್ಟರ್.
ಇದು ಬಾಡಿಗೆ ಕೊಟ್ಟಿದ್ದೀವಿ ಮನೆ. ಇದು ನಮ್ಮ ಹೂವದ ಮಳೆಗಾಲದಲ್ಲಿ ಆರ್ಲಿಕ್ಕೆ ಬಿಡೋದು ಇಲ್ಲಿ ಹೂವು. ಓ ಹೂವೆಲ್ಲ ಹೂ ಹಾಕ್ಲಿ ಹೂ ಬೆಳಿತೀವಲ್ಲ ಒಂದು ನಿಮಿಷ ಇಲ್ಲಿ ಬಿಡಿ ಸರ್, ಏನಾಗಲ್ಲ. ಇಲ್ಲಿ ಹಾಕ್ತೇವೆ. ಹೂವೆಲ್ಲ ಹಾಕ್ಲಿಕ್ಕೆ ಇದೆಲ್ಲ ಓಕೆ. ಅಲ್ಲಿ ಕೆಳಗಡೆ ನಿಲ್ಸಿದ್ರು ನೆಂದೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಮಳೆಯಲ್ಲಿ ಸ್ವಲ್ಪ ಅದು ಹೊಲದಿಂದ ತಂದು ಹಾರ ಹಾಕ್ಲಿಕ್ಕೆ ಮಾಡಿದ್ದು. 2 ಬಾಜು ಮನೆ ಇದೆ. ಇದು 2 ಮನೆ, ಇಲ್ಲೊಂದು ಮನೆ ಇದೆ, ಆ ಕಡೆ ಒಂದು ಮನೆ. ಓಕೆ. ಭಾಳ ರೆಂಟ್ ಎಲ್ಲ ಬರ್ತಾಯಿದೆ ಈಗ. ಕೊಟ್ಟಿದ್ದೀರಾ? ರೆಂಟ್ ಕೊಟ್ಟಿದ್ದೀವಿ. ಎಷ್ಟು ಮನೆ ರೆಂಟ್ ಕೊಟ್ಟಿದ್ದೀರಾ? 2 ಮನೆ, ಮೇಲೊಂದಿದೆ, ಸ್ವಂತ ಪ್ಲ್ಯಾನಲ್ಲಿದೆ. ಓಕೆ. ನೋಡ್ತೀರಾ ಒಳಗಡೆ ಮನೆ? ಇರ್ಲಿ ಸರ್, ಇರ್ಲಿ, ಪಾಪ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು. ಇದಾದ ಸರ್ ಹಳೆ ಮನೆ? ಹಳೆ ಮನೆ ಅದೇ ಮೊದಲು ಇದೇ ರೀತಿ ಇತ್ತು. ಇಲ್ಲೆಲ್ಲ ಏನು ಇದೇನಿದೆ, ಇಲ್ಲಿ ಆಕಳ ಕಟ್ತಿದ್ದು ಹಳೆ ಮನೆಯಲ್ಲಿ. ಮೊದಲು ನಮ್ಮ ನೋಡ್ರಿ ಎಲ್ಲ ನಮ್ಮ ಊರಲ್ಲೆಲ್ಲ ಹಳೆ ಮನೆಯೇ. ಹೌದು. ಈ ರೀತಿ ಏನು ಹಳೆ ಮನೆ ಮಣ್ಣು ಬರ್ತಲ್ಲ, ಅದೇ ಮಣ್ಣು ತೊಗೊಂಡು ಹೋಗೋದು ನಮ್ಮ ಹೊಲಕ್ಕೆಲ್ಲ. ಆ ರೀತಿಯಿಂದ ಮಣ್ಣು ಬರ್ತಲ್ಲ, ಇವೆಲ್ಲ 100 years ಬ್ಯಾಕ್ ಮನೆ ಇವೆಲ್ಲ. ನಮ್ಮದು ಮೊದಲು ಇಲ್ಲೇ ಇತ್ತು. ಅದೆಲ್ಲ ಡೆಮೊಲಿಷ್ ಮಣ್ಣೆಲ್ಲ ಅಲ್ಲಿ ಹಾಕಿದ್ವಿ. ಈ ರೀತಿ ಯಾವ ಮನೆ ಸಂಭವದಲ್ಲಿ ಇದೆಯಲ್ಲ ಮನೆ, ಅವೆಲ್ಲ ತೊಗೊಂಡು ಹೋಗಿ ಹೊಲಕ್ಕೆ ಹಾಕ್ತೀವಿ. ಲೋನ್ ತಗೊಂಡು ಕಟ್ಟಿದ್ದ ಮನೆನಾ ಹೇಗೆ? ಲೋನು ಹಾಕಿದ್ದೀವಿ, ಸ್ವಲ್ಪ ಹಾಕಿದ್ದೀವಿ. ಲೋನ್ ಮತ್ತು ಆಮೇಲೆ ಬೇಕೇ ಬೇಕಲ್ಲ ಮೇಡಮ್. ಯಾವಾಗ ಕಟ್ಟಿದ್ದು ಸರ್ ಮನೆ? 1 ಇಯರಲ್ಲಿ ಕಟ್ಟಿದ್ದು. ಇದು ಮೊನ್ನೆ 10th ಓಪನಿಂಗ್ ಇರ್ತಿದ್ದು. 1 ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದಿದ್ದು. 1 ವರ್ಷ ವಿತಿನ್ 1 ವರ್ಷ. ಇದೊಂದು ರೂಮ್ ಅಂದರೆ ಟ್ಯಾಂಕಿ ಸಂಬಂಧ ಮಾಡಿದ್ದಿದ್ದು. ಇದೆಲ್ಲೂ ಒಂಥರ ಸಿಂಗಲ್. ಇದು 1300 ರೂಪಾಯಿ ಬರ್ತದೆ ಬಾಡಿಗೆ. ಅದು 4000, ಅದು 4000. ಸ್ವಲ್ಪ ಅದೇ ಇಲ್ಲೂ ಬರ್ತಾ ಇದೆಯಲ್ಲ ನೀವು? ಯಾಕೆ? ಹೌದು, ಯಾಕಂದರೆ ನಾವು ಮೊದಲು ಇಲ್ಲಿ ಆಕಳ ಮಾಡಿದ್ವಿ, 12 ಆಕಳ ಮಾಡಿದ್ವಿ. ಆಕಳಿಂದ ಸಿಕ್ಕಾಪಟ್ಟೆ ಪ್ರಾಫಿಟ್ ಬರ್ತಿದ್ದು. ಹಳೆ ಮನೆ ಏನಂದ್ರೆ ಸ್ವಲ್ಪ ಇದು ಬಿದ್ದೋಗೋ ಪರಿಸ್ಥಿತಿ, ಶಿಥಿಲಾವಸ್ಥೆಗೆ ಬಂತು. ನಾವು ಆ ಮನೆ ಇದ್ದು ಮೊದಲು, ಅಲ್ಲೊಂದಿದೆ ನೋಡಿರಿ, ಅದು ನಮ್ಮ ಮನೆ. ಅಲ್ಲಿ ಆಕಳ ಕಟ್ತಿದ್ದೀವಿ ಈಗ. ಆ ರೀತಿ ಎಲ್ಲ ಮನೆ ಇತ್ತು. ಅದು ನಮ್ಮದೇ, ಅದನ್ನು ಬಾಡಿಗೆ ಕೊಟ್ಟಿದ್ದೀವಿ. 2 ಮನೆ ನಮ್ಮದು. ಇದು ಸ್ವಲ್ಪ ಭಾಳ ಶಿಥಿಲಾವಸ್ಥೆ ಬಂದಮೇಲೆ ಆಕಳ ಕಟ್ಟಿದ್ದು ಸುಮ್ಮನೆ ಆಕಳ ಮೇಲೆ ಬಿದ್ದಲ್ಲಿ ಇದಾಗಬಾರ್ದು ಅಂತೇಳಿ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಮತ್ತಿನ್ನು ಆಕಳ ಅದೇ ಬೇಕಂದ್ರೆ ಕಡಿಮೆ ಆಯ್ತಲ್ಲ, ಈಗ ಮನೆ ಕಟ್ತೀವಿ ಹೆಂಗಾರು ಬಾಡಿಗೆ ಅಂದರೆ ಅದು ಲೇಬಲ್ ಆಗಬೇಕು. ಹೌದು. ಪೆನ್ಷನ್ ಯೋಜನೆ. ಹೌದು, ಕರೆಕ್ಟಾಗಿ ಹೇಳಿದ್ರಿ ಸರ್. ರೈತರಿಗೂ ಕೂಡ ನಾಳೆ ಒಂದು ಪೆನ್ಷನ್ ಯೋಜನೆ ಬೇಕಲ್ಲ, ಮುಂದಿನ ಲೈಫ್. ಹೌದು. ಈ ನಮ್ಮ ಶಕ್ತಿ ಇದ್ದಾಗ, ಕೂಡ ಹಿಂಗೆ ದುಡಿಯೋಕೆ ನಮ್ಮ ಶಕ್ತಿ ಇದ್ದಾಗ ಮಾಡ್ಕೊಂಡ್ವಿ. ಮುಂದೆ ಶಕ್ತಿ ಇಲ್ಲ ಪೋಷಣೆ ಅದೇ ಬರ್ತಾ ಇರಬೇಕು. ಖರ್ಚು ಅವಾಗ ಇದ್ದೇ ಇರುತ್ತೆ. ಖರ್ಚು ಇದ್ದೇ ಇರುತ್ತೆ. ಅದಕ್ಕೆ ಪ್ಲಾನ್ ಮಾಡಿ ಕಟ್ಟಿದ್ದೀರಾ? ಎಸ್ 1 ವರ್ಷದಲ್ಲಿ ಕಂಪ್ಲೀಟ್. ಒಂದೇ ವರ್ಷದಲ್ಲಿ ಇದು ಟ್ಯಾಂಕ್ ಬಿಡು. ಎಸ್. ಹಳೆ ಮನೆಯಲ್ಲಿ ಕಟ್ಟಿಗೆ ಅಲ್ಲೇ ಅದು ಚೆನ್ನಾಗಿದೆ. ಅಲ್ಲಿ ಬಡಿಗೆ ಹೋಗಿದ್ದು ಈ ರೀತಿ ಹಸು ಇದೆ. ಈ ರೀತಿ 12 ಹಸು ಇತ್ತು. ಈಗ ಜಗಸ್ ಪ್ರಾಬ್ಲಮ್ಗೆ ಇದಾಯಿತು. ಇದು ಎಚ್ ಎಫ್ ತಳಿ. ಇದು 6 ಲೀಟ್ರ್ 12 ಲೀಟರ್ಸ್ ಪರ್ ಡೇ. 12 ಲೀಟ್ರ್? ಎಸ್, ಪರ್ ಡೇ. ನೀವು ಹೆಚ್ಚಿಗೆ ಕೊಡ್ತದೆ ಬಂದು. ಇಲ್ಲ, ಸಗಣಿ ಹಿಡಿತೀವಿ ನಾವು. ಇದು ಸ್ವಲ್ಪ ಅಲ್ಲಿಂದ ಈ ಕಡೆ ಹಾಕ್ಲಿಕ್ಕೆ ಅಷ್ಟೇ. ಸಗಣಿ ಹಿಡಿದಕ್ಕೆ ಶ್ರೇಷ್ಠ. ಎಸ್. ಇದು ತೊಗೊಂಬಂದಿದ್ದು ಹಾಲಿಂದ ಮಿಷನ್, ಹಾಲು ಕರಿ ಮಿಷನ್ ತೋರಿಸ್ಬೇಕಲ್ಲ ನಿಮಗೆ. ಹೌದು. ಈಗ 2 ಸಣ್ಣ ಇದ್ದಿದ್ರೆ 2 ಕೈಲಿಂದ ಕರಿತಾ ಇದ್ದಾರೆ. ಎಸ್, 50,000. ಇದಕ್ಕೆಲ್ಲ ಬಕೆಟ್ ಇದೆ. ಸಗಣಿ ಹಿಡಿದು ಪ್ಯಾಕ್ ಮಾಡಿದ್ದದು. ಯಾವ ಪೋಷನ್ನ ಹಸಿನ ಕೆಚ್ಚಲಿಗೆ ಹಾಕೋದು? ಅಲ್ಲಿದೆ, ಇನ್ನೊಂದು ಬೇರೆ ಕಡೆ ಇಟ್ಟಾರ ಅದನ್ನು. ಅಂದರೆ ಈಗ 2 ಹಾಕ್ಲಿದ್ರೆ ಕೈಲೇ ಕರಿತಿದ್ದಾವೆ. ಬಾ ಇದ್ದಾಗ ಅದು ಇದು ಹಾಕಿರ್ತಾವೆ, ಬೇರೆ ಕಡೆ ತೆಗಿಟ್ಬಿಟ್ಟಾರ ಅದನ್ನು. ಓಕೆ, ಇರಲಿ ಸರ್. ಅಂದರೆ ವಿತಿನ್ 5 ಮಿನಿಟ್ಸಲ್ಲಿ 6 ಲೀಟರ್ ತೊಗೊಂಡ್ಬಿಡ್ತದೆ. ಕಡಿಮೆ. ಹಾಂ. ಆಗೋದಿಲ್ಲ. ಅಗದಿ ನಮ್ಮ ಈಗ ನಾವು 1 ಹಸು ಕರಿಬೋದು, 2 ಹಸು ಕರಿಬೋದು ಅಷ್ಟೇ. ಈಗ 10-12 ಹಸು ಕರಿಬೇಕಾದ್ರೆ ಆಗೋದಿಲ್ಲ ಕೈಲಿ. ಆಗೋದಿಲ್ಲ. ನಾವು ಈಗೇನು ನಮ್ಮ ಮಿಷನ್ ಮಾಡ್ತೀವಲ್ಲ, ಅದಕ್ಕೆ ಭಾಳ ತುಂಬ ಚೆನ್ನಾಗಿ ಇದು ಬಂದುಬಿಡುತ್ತೆ, ಹಾಲು ಬಂದುಬಿಡುತ್ತೆ. ಅದು ರಬ್ಬಲ್ ಇರುತ್ತೆ, ವ್ಯಾಕ್ಯೂಮ್ ಮೇಲೆ ಈ ರೀತಿ ಹಿಂಗೆಲ್ಲ ಮಾಡಿಬಿಡುತ್ತೆ, ಮಸಾಜ್ ಟೈಪ್. ನಾವು ಆದರೆ ಹಿಂಗೆ ಬೇಸರ ಆದರೆ ಕೈಲೇ ಹಿಚಕ್ತೀವಿ.
ಅದು ಸುಮ್ಮನೆ ಹಿಂಗೆಲ್ಲ ಇದು ಮಾಡ್ತೇವೆ ವ್ಯಾಕ್ಯೂಮ್ ಬ್ರಷ್. ಪೈನು ಕಡಿಮೆ ಆಗುತ್ತೆ ನೋ ಪೈನ್, ನೋ ಪೈನ್. ಮತ್ತು ಇದು ಕರುಗಳು ನಾವೇ ಅಭಿವೃದ್ಧಿ ಮಾಡ್ಕೊಂಡು ಹೋಗೋದು, ಹೊರಗಡೆಯಿಂದ ತರೋದಿಲ್ಲ. ಯಾವುದು ಹೆಣ್ಗರು ಇಳ್ತಿಲ್ಲ ಅದು ಮಾಡ್ತೀವಿ. ಆಮೇಲೆ ಸೇಲಿಂಗ್ ಮಾಡ್ತೀವಿ. ಆಮೇಲೆ ಒಂದು ಅಥವಾ ಎರಡು ಇದನ್ನು ತರೋದಕ್ಕೆ ಏನು ಸೂಲು ಒಂದು ಎರಡು ವರ್ಷ ನಾವು ಅದನ್ನು ಹಾಲು ಮೇಲೆ ಕೊಡ್ತೀವಿ. ಆಮೇಲೆ ಹೆಚ್ಚಾದ್ರೆ ಅದು ಇದನ್ನು ಮಾರ್ತೀವಿ. ಮನೆಯಲ್ಲೇ ಹಸುಗಳನ್ನ ಅಭಿವೃದ್ಧಿ ಮಾಡಿ ಮಾರ್ತೀವಿ. ಎಸ್, ತರೋದಿಲ್ಲ. ಏನು ಸರ್ ಅದು? ಬಯೋಗ್ಯಾಸ್. ಗೋಬರ್ ಗ್ಯಾಸ್. ಓಕೆ, ಕನೆಕ್ಷನ್ ಕೊಟ್ಟಿದ್ದೀರಾ ಮನೆಗೆ? ಇಲ್ಲಿದೆ. ಓ, ಇಲ್ಲಿದೆಯಾ? ಓಕೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.